श्रीराम जय राम जय जय राम। 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 श्रीराम जय राम। किरन्ति मङ्गलस्मेरैः कटाक्षैः करुणामृतम् समये सन्निधत्तान्मे सूक्तिधेनुः सरस्वती। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। ಸಭೆಗೆ ನಮಸ್ಕಾರ. ಕ್ಷೇತ್ರಾಧಿಷ್ಠಾತ್ರ ದೇವತೆಯಾದ ಸೀತಾ ಸಹಿತ ರಾಮಭದ್ರಾಚಾರ್ಯನಿಗೂ ಕೂಡ ಮತ್ತು ನನ್ನ ಇಷ್ಟ ದೇವತೆಯನ್ನು ಕೂಡ ನಮಿಸಿ ಗುರು ಹಿರಿಯರನ್ನು ಅಭಿವಂದಿಸಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅಡಿ ಇಡ್ತಾ ಇದ್ದೇವೆ, ಉಪಕ್ರಮವನ್ನು ಇಡ್ತಾ ಇದ್ದೇವೆ. ಮಳೆಯಾಗಿದೆ, ಸಾಯಂ ಸಂಧ್ಯೆಯ ಹೊತ್ತು. ಎಲ್ಲ ಆಸ್ತಿಕ ಜನಗಳಿಗೆ ತುಂಬ ವಿಶೇಷವಾದ ಹೊತ್ತು. ಸಾಯಂ ಸಂಧ್ಯೆ ಅನ್ನೋದು ಶ್ರವಣಕ್ಕೆ, ದೇವತಾ ಸ್ಮರಣೆಗೆ, ಶುಭ ಕಾರ್ಯಗಳಿಗೆ ಹೇಳಿದಂತಹ ಹೊತ್ತು. ನೋಡಿ, ಭಾರತೀಯ ಸಂಪ್ರದಾಯದಲ್ಲಿ ಶ್ರವಣ ಅಂದರೆ ಕೇಳಿಸಿಕೊಳ್ಳೋದು ಅನ್ನೋದಕ್ಕೆ ಬಹಳ ಹೆಚ್ಚಿನ ಸ್ಥಾನ ಇದೆ. ನಮ್ಮಲ್ಲಿ ವಿದ್ಯೆಯನ್ನು ಕಲಿಯೋದು, ಕಲಿತದ್ದನ್ನು ಉಳಿಸಿಕೊಳ್ಳೋದು ಮತ್ತು ಕಲಿತಿರುವ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹೇಳಿಕೊಡೋದು, ಇವೆಲ್ಲವೂ ಕೂಡ ಶ್ರವಣ ಅನ್ನುವುದರ ಮೂಲಕ ಆಗ್ತಾ ಇದ್ದಂಥದ್ದು. ಇವತ್ತಿಗೂ ಕೂಡ ಅಧ್ಯಯನ ಅಂತ ಬಂದರೆ ಅದು ಶ್ರವಣ ಅಂದರೆ ಕೇಳಿಸಿಕೊಳ್ಳುವುದು ಅನ್ನೋದೇ ಆಗಿದೆ. ಹಾಗೆ ನನಗೆ ಹಿರಿಯರೊಬ್ಬರು ಹೇಳ್ತಾ ಇದ್ದರು, 45 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ರಾಮನವಮಿಯ ಪರ್ವದ ಸುತ್ತಮುತ್ತ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮ, ದೇವತಾರ್ಚನ ವಿಧಿಗಳು ನಡೆದುಕೊಂಡು ಬರ್ತಾ ಇದೆ ಅಂತ. ಈ ಅನೂಚಾನ ಪರಂಪರೆಗೆ ಕಾರಣರಾದ ಎಲ್ಲರನ್ನೂ ಕೂಡ ನಾನು ಮನಸ ನಮಸ್ಕೃತಿಗಳೊಂದಿಗೆ ಅರ್ಚಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ವಚಃಪುಷ್ಪಗಳನ್ನು ಶ್ರೀರಾಮಭದ್ರಾಚಾರ್ಯನ ಪಾದಕಮಲಗಳಲ್ಲಿ ಇಡುವುದಕ್ಕೆ ತೊಡಗುತ್ತಾ ಇದ್ದೇನೆ. ನೋಡಿ, ಒಂದು ಪರಂಪರೆಯನ್ನು ಹುಟ್ಟಿಸೋದು, ಅದನ್ನು ಬೆಳೆಸ್ಕೊಂಡು ಬರೋದು ಅಷ್ಟು ಸಣ್ಣ ವಿಚಾರ ಅಲ್ಲ. ಈ ಕಾರ್ಯಕ್ರಮದ ಆಯೋಜಕರ ದೃಷ್ಟಿಯಿಂದ ನೋಡಿ, ಈ ಕಾರ್ಯಕ್ರಮವನ್ನು ಹಲವಾರು ತಿಂಗಳುಗಳ ಮುಂಚೆಯೇ ಯೋಚಿಸಬೇಕಾಗತ್ತೆ. ಕಾರ್ಯಕ್ರಮ ಹೇಗಿರಬೇಕು, ಯಾವತ್ತಿನಿಂದ ಆರಂಭವಾಗಬೇಕು, ಯಾವೆಲ್ಲ ಕಾರ್ಯಕ್ರಮಗಳು ಅದರ ಭಾಗವಾಗಿರಬೇಕು, ಯಾರ್ಯಾರು ಬರಬೇಕು, ಅವ್ರನ್ನ ಹೇಗೆ ಸಂಪರ್ಕ ಮಾಡಬೇಕು, ಅವರಿಗೆ ಯಾವ ವಿಚಾರಗಳನ್ನು ಮಾತನಾಡೋದಕ್ಕೆ ಕೇಳ್ಕೊಳ್ಬೇಕು, ಮತ್ತು ಆ ಪ್ರತಿಯೊಬ್ಬರು ಬಂದಾಗ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅಂತ. ಇದನ್ನು ಭಾರತೀಯ ಪರಿಭಾಷೆಯಲ್ಲಿ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂತ ಕರೀತಾರೆ. ನಮಗೆ ಸಾಮಾನ್ಯವಾಗಿ ಯಜ್ಞ ಅಂದ ತಕ್ಷಣ ಕಣ್ಣಿಗೆ ಬರುವ ಚಿತ್ರಣ ಅಗ್ನಿದೇವ, ಆತನಿಗೆ ಹವಿಸ್ಸಿನ ಸಮರ್ಪಣೆ, ವೇದ ಮಂತ್ರಗಳ ಉಚ್ಚಾರಣೆ ಇವೆಲ್ಲ ಬರಬಹುದು. ಅದು ಹೌದು. ಆದರೆ ಇಡೀ ಜೀವನವನ್ನೇ ಯಜ್ಞವಾಗಿ ನೋಡುವ ಭಾರತೀಯ ದೃಷ್ಟಿಯಲ್ಲಿ ಈ ರೀತಿ ಪ್ರತಿ ವರ್ಷವೂ ಕೂಡ 45 ವರ್ಷಗಳ ಕಾಲ ಒಂದು ದೇವತಾ ಸನ್ನಿಧಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರೋದಿದೆಯಲ್ಲ, ಇದು ಕೂಡ ಬಹಳ ದೊಡ್ಡ ಯಜ್ಞವೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹಲವಾರು ಯಜ್ಞಗಳ ಕುರಿತಾಗಿ ಮಾತನಾಡ್ತಾನೆ. ಆತ ಕೇವಲ ಅಂದರೆ ಅಗ್ನಿಮುಖದಲ್ಲಿ ಮಾಡುವ ಯಜ್ಞವನ್ನು ಮಾತ್ರ ಹೇಳಿಲ್ಲ, ಜೀವನವನ್ನೇ ಯಜ್ಞವಾಗಿ ನೋಡುವುದರ ಕುರಿತಾಗಿ ನಮ್ಮ ಪರಂಪರೆ ಮಾತನಾಡಿಕೊಂಡೇ ಬಂದಿದೆ, ಅದನ್ನು ಆಚರಿಸಿಕೊಂಡೇ ಬಂದಿದೆ. ಹಾಗಾಗಿ ಇವತ್ತೇನು ನಡೀತಾ ಇದೆ ಅಥವಾ ಈ ಸಪ್ತಾಹದಲ್ಲಿ ಏನು ನಡೀತಾ ಇದೆ, ಇದು ಕೂಡ ಯಜ್ಞದ ಭಾಗವೇ. ಯಜ್ಞ ಅನ್ನುವ ವಿಚಾರ ಬಂದಾಗ ನಮಗೆ ಮತ್ತೆ ಮೂಲತಃ ನೆನಪಾಗೋದೇ ರಾಮಾಯಣ. ಯಾಕೆ ಹೇಳಿ? ರಾಮಾಯಣದ ಆರಂಭದಲ್ಲಿಯೂ ಯಜ್ಞ, ರಾಮಾಯಣದ ಕೊನೆಯಲ್ಲಿಯೂ ಯಜ್ಞ. ಯಜ್ಞವೇ ರಾಮಾಯಣದ ಸತ್ವ. ರಾಮಭದ್ರಾಚಾರ್ಯನನ್ನ ಯಜ್ಞಪುರುಷ ಅಂತ ಹೇಳಬಹುದು. ಹಾಗೆ ಆತನ ಉತ್ಪತ್ತಿಗೂ ಯಜ್ಞವೇ ಕಾರಣ,
ಆ ನಂತರ ಆತ ಉತ್ತರ ಕಾಂಡದಲ್ಲಿ ಮಾಡಿರುವಂತಹ ವಾಲ್ಮೀಕಿ ರಾಮಾಯಣದ ಪ್ರಕಾರ ಬರುವಂತಹ ವಿವರಣೆಗಳಲ್ಲಿ ಮತ್ತೆ ಯಜ್ಞವೇ ಬರುತ್ತೆ. ಅನ್ನದಾನ, ಅನ್ನದಾನ, ಆದಿಯಲ್ಲಿಯೂ ಯಜ್ಞ, ಅಂತ್ಯದಲ್ಲಿಯೂ ಯಜ್ಞ, ಯಜ್ಞದ ಭಾಗವಾಗಿ ಅನ್ನದಾನ, ಲೋಕ ಸಂತರ್ಪಣೆ. ಅದೇ ಇಲ್ಲಿಯೂ ಕೂಡ ನಡೀತಾ ಇದೆ, ಈ ಕ್ಷೇತ್ರದಲ್ಲಿಯೂ ಕೂಡ ಅದೇ ನಡೀತಾ ಇದೆ. ಆ ಯಜ್ಞದ ಭಾಗವಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ, ಇವತ್ತಿನ 1 ತಾಸು 1.5 ತಾಸುಗಳ ಕಾಲದ ಚರ್ಚೆಯ ಒಂದಷ್ಟು ಅಂಶಗಳನ್ನು ನಾವು ನೋಡುವುದಕ್ಕೆ ತೊಡಗೋಣ. ನೋಡಿ, ಭಾರತೀಯರಿಗೆ ರಾಮಾಯಣ ಅಂದರೆ, ನಾನು ಆವಾಗ ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದಿದೆ, ಇಲ್ಲಿ ಹುಟ್ಟಿದ ಮನುಷ್ಯ ರಾಮಾಯಣವನ್ನು ಓದಿ ತಿಳಿಯಬೇಕಾದ್ದಿಲ್ಲ. ನಮ್ಮಲ್ಲಿ ಎಷ್ಟು ಜನ ಪೂರ್ಣ ವಾಲ್ಮೀಕಿ ರಾಮಾಯಣವನ್ನು ಮೂಲದಲ್ಲಿ ಓದ್ಕೊಂಡಿದ್ದೇವೆ? ಹಾಗಂತ ನಮಗೆ ರಾಮಾಯಣದ ಕಥೆ ಗೊತ್ತಿಲ್ವೇ? ಗೊತ್ತಿದೆ. ಹೇಗೆ ಗೊತ್ತಿದೆ? ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಭಾರತದಲ್ಲಿ ಹುಟ್ಟಿ ಇಲ್ಲಿ ಉಸಿರಿದರೆ ಸಾಕು, ಇಲ್ಲಿ ಉಸಿರಾಟ ಮಾಡಿದರೆ ಸಾಕು, ರಾಮಾಯಣ ಕಥೆ ನಿಮ್ಮ ಒಳಗೆ ಇಳಿದು ಬಿಡುತ್ತೆ ಅಂತ. ಅಂದರೆ ರಾಮಾಯಣದಿಂದ ಪ್ರತ್ಯೇಕವಾದ ಭಾರತ ಜೀವನ ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಸ್ಥೂಲವಾಗಿ ನೋಡೋಣ. ಯಾವುದೇ ನಗರಕ್ಕೆ ಹೋಗಿ, ಯಾವುದೇ ಗ್ರಾಮೀಣ ಭಾಗಕ್ಕೆ ಹೋಗಿ ಈ ದೇಶದಲ್ಲಿ ಒಂದು ರಾಮ ದೇವಸ್ಥಾನದ ಹಾದಿ, ಅಥವಾ ಹನುಮಂತ ದೇವಸ್ಥಾನದ ಹಾದಿ, ಸೀತಾಮಂದಿರದ ಬೀದಿ, ಹೀಗೆ ಏನೋ ಒಂದಿರುತ್ತೆ. 100 ಜನ ಭಾರತೀಯ ಪ್ರಜೆಗಳನ್ನು ನೀವು ನಿಲ್ಲಿಸಿ ಅವರ ಹೆಸರುಗಳನ್ನು ಕೇಳಿದರೆ ಒಂದಿಷ್ಟಾದರೂ ಹೆಸರುಗಳು ರಾಮಾಯಣದ ಸಂಬಂಧಪಟ್ಟಂಥವು, ರಾಮಾಯಣದಿಂದ ಸಾಕ್ಷಾತ್ತಾಗಿ ಬಂದಂಥವು ಇರುತ್ತೆ. ಅಂದರೆ ಭಾರತೀಯ ಪ್ರಜ್ಞೆಯನ್ನು ಅನುಕ್ಷಣವೂ ಪ್ರಭಾವಿಸಿದಂತಹ ಕಥೆ ರಾಮಾಯಣ. ಇದು ಬರೀ ಕಥೆ ಆಗಿದ್ರೆ ಹೀಗಿರ್ತಾ ಇತ್ತ? ಒಂದು ಕ್ಷಣಕ್ಕೆ ಯೋಚನೆ ಮಾಡಿ. ಭಾರತದಲ್ಲಿ ರಾಮಾಯಣದ ಹೊರತಾಗಿ ಇರುವಂತಹ ಎಷ್ಟೆಲ್ಲ ಕಥೆಗಳಿವೆ, ಸಾವಿರಾರು ಕಥೆಗಳಿವೆ. ರಾಮಾಯಣವನ್ನು ನಾವು ಆದಿಕಾವ್ಯ ಅಂತ ಹೇಳ್ತೇವೆ, ಮಹಾಭಾರತವನ್ನು ಸೇರಿಸಿ ಇವೆರಡನ್ನ ಇತಿಹಾಸ ಕಾವ್ಯಗಳು ಅಂತ ಹೇಳ್ತೇವೆ. ಇತಿಹಾಸ ಕಾವ್ಯಗಳ ಹೊರತಾಗಿ 18 ಮಹಾಪುರಾಣಗಳಿವೆ. 18 ಮಹಾಪುರಾಣಗಳ ಜೊತೆಗೆ 18 ಉಪಪುರಾಣಗಳಿವೆ. ಆಮೇಲೆ ನಿಮಗೆ ಪಂಚತಂತ್ರ ಇದೆ, ಬೃಹತ್ ಕಥಾ ಇದೆ, ಕಥಾಸರಿತ್ ಸಾಗರ ಇದೆ, ವೇತಾಲ ಪಂಚವಿಂಶತಿ ಇದೆ, ಜಾತಕ ಕಥೆಗಳು ಅಂತಿದೆ. ಸಾವಿರ ಕಥೆಗಳ ಜಾತ್ರೆಯೇ ಇದೆ. ಆದರೆ ಈ ಎಲ್ಲ ಕಥೆಗಳನ್ನು ನಾವು ಪ್ರತಿ ದಿವಸ ಹೇಳ್ತಾ ಇರಲ್ಲ, ಅಥವಾ ಆ ಕಥೆಗಳ ಪಾತ್ರಗಳನ್ನು ನಿತ್ಯವೂ ನಾವು ನೆನೆಸಿಕೊಂಡು ಪೂಜಿಸ್ತಾ ಇರಲ್ಲ. ರಾಮಾಯಣಕ್ಕೆ ಮಾತ್ರ ಹಾಗೆ ಯಾಕಿದೆ ಅಂತಂದರೆ, ಅದು ಭಾರತದ ಜೀವನಾಡಿ. ಹಾಗಲ್ಲದೆ ಹೋಗಿದ್ರೆ, ಒಂದು ವೇಳೆ ರಾಮಾಯಣವೂ ಕೂಡ ಒಂದು ಬೇರೆ ಕಥೆಗಳಂಥದ್ದೇ ಕಥೆ ಆಗಿದ್ರೆ, ನೋಡಿ, 580 ವರ್ಷಗಳ ಬಳಿಕ ರಾಮಾಯಣದಲ್ಲಿ ರಾಮನ ಮಂದಿರವನ್ನು ಮತ್ತದೇ ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸುವ ಶಕ್ತಿಯನ್ನು ಭಾರತೀಯ ಸಮಾಜ ಪಡ್ಕೊಳ್ತಾ ಇತ್ತ? ಸಾಧ್ಯವೇ ಇರಲಿಲ್ಲ. ಬೇರೆ ಯಾವುದೋ ಕಥೆಯಂತೆಯೇ ರಾಮಾಯಣವೂ ಒಂದು ಕಥೆ ಆಗಿದ್ರೆ, ದೇವಾಲಯ ನಿರ್ಮಾಣದಂತಹ ಒಂದು ಮಹತ್ ಸಂಕಲ್ಪವನ್ನು ಒಂದು ಸಮಾಜವಾಗಿ ನಾವು ತೆಗೆದುಕೊಳ್ತಾನೆ ಇರಲಿಲ್ಲ. ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಪಂಚದ ಬೇರೆ ಯಾವ ಭಾಗದಲ್ಲಿಯೂ ಕೂಡ ಈ ರೀತಿಯ ಉದಾಹರಣೆ ಇಲ್ಲ. ಯಾವ ರೀತಿಯ ಉದಾಹರಣೆ? 500 ವರ್ಷಗಳ ಹಿಂದೆ ಕಳೆದುಕೊಂಡಂತಹ ಒಂದು ಶ್ರದ್ಧಾ ಕೇಂದ್ರವನ್ನು ಆ 500 ವರ್ಷಗಳು ಎಲ್ಲ ರೀತಿಯ ವೇದನೆಯನ್ನು, ಕಷ್ಟವನ್ನು, ಹಿಂಸೆಯನ್ನು, ಸೋಲನ್ನು ಎದುರಿಸಿ ಮತ್ತೆ ನಿರ್ಮಿಸಿಕೊಂಡದ್ದು, ಮರಳಿ ಗಳಿಸಿಕೊಂಡಂತಹ ಉದಾಹರಣೆ ಜಗತ್ತಿನ ಬೇರಾವ ಭಾಗದಲ್ಲಿಯೂ ಇಲ್ಲ. ಇದರ ಶಕ್ತಿ ಬಂದಿದ್ದೆಲ್ಲಿಂದ ಭಾರತೀಯ ಸಮಾಜಕ್ಕೆ? ರಾಮಾಯಣ ಅನ್ನುವಂತಹ ಈ ಪುಣ್ಯಪುರಾಣ ಕಥೆಯಿಂದ. ಅಂತಹ ರಾಮಾಯಣವನ್ನು ನಾವು ಹೇಗೆಲ್ಲ ಜೀವಿಸ್ತಾ ಇದ್ದೀವಿ? ಇಲ್ಲಿ ನಾವು ಈ ಕ್ಷೇತ್ರದಲ್ಲಿ ರಾಮನನ್ನೇ ಅಧಿಷ್ಠಾತ್ರ ದೇವತೆಯಾಗಿ ಪೂಜಿಸ್ತಾ ಬಂದಿದ್ದೇವೆ. ಇದರ ಹೊರತಾಗಿಯೂ ದೇವಸ್ಥಾನಗಳಲ್ಲಿ ರಾಮಾಯಣ ಕಥೆಯನ್ನೇ ಚಿತ್ರಿಸಿದಂತಹ ಹಲವಾರು ಉದಾಹರಣೆಗಳಿದೆ. ನೋಡಿ, ಇವತ್ತಿಗೆ ನಾವು 21ನೇ ಶತಮಾನದಲ್ಲಿದ್ದೇವೆ. ಪದೇ ಹೇಳ್ತೇವೆ, 21ನೇ ಶತಮಾನ ಆಧುನಿಕ ತಾಂತ್ರಿಕತೆಯಲ್ಲಿ ಉನ್ನತ ಸ್ಥಾನವನ್ನು ತಲುಪಿಯಾಗಿದೆ. ಇನ್ನು ಮನುಷ್ಯನಿಗೆ ಪ್ರಕೃತಿಯನ್ನು ಎದುರಿಸುವುದು ದೊಡ್ಡ ವಿಷಯವೇ ಅಲ್ಲ. ನಮಗೆ ಪ್ರಾಯೇಣ ಅಸಾಧ್ಯವಾದ್ದೇ ಇಲ್ಲ.
ಬೇರೆ ಗ್ರಹಗಳಿಗೆ ಹೋಗಿದ್ದೇವೆ, ಬೇರೆ ಗ್ರಹದ ಮೇಲೆ ವಾಸ ಮಾಡುವ ಕನಸನ್ನ ಕಟ್ಟಿಕೊಳ್ತಾ ಇದ್ದೇವೆ. ಈ 21ನೇ ಶತಮಾನದಿಂದ 1600 ವರ್ಷಗಳಷ್ಟು ಹಿಂದೆ ಹೋಗೋಣ, ಅಥವಾ 1400ರಿಂದ 1500 ವರ್ಷಗಳಷ್ಟು ಹಿಂದೆ ಹೋಗೋಣ. ಅದು 5ನೇ ಶತಮಾನ ಮತ್ತು 6ನೇ ಶತಮಾನಕ್ಕೆ ಹೋಗಿ ನಿಲ್ಲುತ್ತೆ. ಆ ಹೊತ್ತಿನಲ್ಲಿ ಕಟ್ಟಿದ ದೇವಸ್ಥಾನಗಳು ನಮ್ಮ ಕಣ್ಣೆದುರಿಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂತ, ಒಂದು ವಿಶಿಷ್ಟ ದೇವಾಲಯದ ಉದಾಹರಣೆಯನ್ನು ಕೊಡಬೇಕು ಅಂದರೆ, ಮಹಾರಾಷ್ಟ್ರದಲ್ಲಿ, ಇವತ್ತಿನ ಮಹಾರಾಷ್ಟ್ರದಲ್ಲಿ ಇರುವಂತಹ ಅಜಂತಾ ಮತ್ತು ಎಲ್ಲೋರ ದೇವಸ್ಥಾನಗಳ ಆ ಪರಿವಲಯವನ್ನು ನೆನಪಿಸ್ಕೊಳ್ಳಿ. ಅದರಲ್ಲಿ ಗುಹೆಯ ಸಂಖ್ಯೆ 16. ಗುಹೆ ಸಂಖ್ಯೆ 16 ಒಂದು ವಿಶಿಷ್ಟ ದೇವಾಲಯ. ಆ ದೇವಾಲಯದ ಹೆಸರು ಕೈಲಾಸನಾಥೇಶ್ವರ ದೇವಾಲಯ ಅಂತ. ಏನಪ್ಪ ವಿಶೇಷ ಆ ದೇವಾಲಯದ್ದು ಅಂತಂದರೆ, ಅದನ್ನು ಬೇರೆ ಎಲ್ಲ ಕಟ್ಟಡಗಳಂತೆ, ಬೇರೆ ಎಲ್ಲ ದೇವಸ್ಥಾನಗಳಂತೆ ಮೊದಲಿಗೆ ಅಧಿಷ್ಠಾನ, ಆಮೇಲೆ ಉಪಾನ, ಆಮೇಲೆ ಭಿತ್ತಿ, ಆಮೇಲೆ ಪ್ರಸ್ತರ, ಆಮೇಲೆ ಗ್ರೀವ, ಆಮೇಲೆ ಶಿಖರ, ಆಮೇಲೆ ಸ್ತೂಪಿ, ಹಿಂಗೆ ಕಟ್ಕೊಂಡು ಬಂದಿಲ್ಲ. ಅದನ್ನು ಹೇಗೆ ಕಟ್ಕೊಂಡು ಬಂದಿರೋದೆ, ಕಟ್ಟಿದ್ದೇ ಅಲ್ಲ, ಕೆತ್ತಿದ್ದು. ನಾವು ದೇವಸ್ಥಾನದಲ್ಲಿ ಮೂರ್ತಿಯನ್ನು ಕೆತ್ತೋದನ್ನು ನೋಡಿದ್ದೇವೆ. ಇಡೀ ದೇವಸ್ಥಾನವನ್ನೇ ಕೆತ್ತಿದ್ದೇನಾದರೂ ಉದಾಹರಣೆ ಇದ್ದರೆ ಅದು ಭಾರತದಲ್ಲಿ. ಒಂದೆರಡು ಉದಾಹರಣೆಗಳು ಸಿಗುತ್ತವೆ. ಮೊದಲನೇ ಉದಾಹರಣೆ ಇದು, ಅಜಂತಾದ 16ನೇ ಗುಹೆಯ ಕೈಲಾಸನಾಥೇಶ್ವರ ದೇವಾಲಯ. ಸ್ತೂಪಿಯಿಂದ ಕತ್ಕೊಂಡು ಬಂದಿದ್ದಾರೆ. ಅಂದರೆ ಅದೊಂದು ಕಲ್ಲಿನ ಪರ್ವತ. ಆ ಪರ್ವತದ ತುದಿಯಿಂದ, ಅಂದರೆ ಮೊದಲಿಗೆ ನಿರ್ಮಾಣ ಆಗೋದೇ ಶಿಖರ, ಶಿಖರದ ನಂತರ ವಿಮಾನ, ಆ ರೀತಿ ನಿರ್ಮಾಣ ಹಾಕೊಂಡು ಬಂದಿರುವಂತಹ ದೇವಸ್ಥಾನ. ಆ ದೇವಸ್ಥಾನದ, ಬೃಹತ್ತಾದಂತಹ ದೇವಸ್ಥಾನ, ಎಲ್ಲರೂ ಒಮ್ಮೆಯಾದರೂ ಭೇಟಿ ಕೊಡಬೇಕಾದದ್ದು. ಅಂದರೆ ಭಾರತದ ವೈಭವವನ್ನು ಕಣ್ತುಂಬಿಕೊಳ್ಬೇಕು ಅಂತಾದರೆ ಇಂತಹ ಜಾಗಗಳಿಗೆ ಇತಿಹಾಸ ಪ್ರಜ್ಞೆಯ ಜೊತೆಗೇನೆ ಭೇಟಿ ಕೊಡೋದು ತುಂಬ ಅವಶ್ಯಕ. ಆ ದೇವಸ್ಥಾನದ 2 ಭಾಗಗಳಲ್ಲಿ ಒಂದು ಕಡೆ ರಾಮಾಯಣವನ್ನು, ಒಂದು ಕಡೆ ಮಹಾಭಾರತವನ್ನು ಕೆತ್ತಿ ನಿಲ್ಲಿಸಿದ್ದಾರೆ. ಅಂದರೆ ದೇವಾಲಯದ ಭಿತ್ತಿಗಳಲ್ಲಿ ರಾಮಾಯಣದ ಚಿತ್ರಣ. ಪ್ರಾಯೇಣ ನಮಗೆ ಇವತ್ತಿಗೆ ಲಭ್ಯ ಇರುವಂತಹ ಅತ್ಯಂತ ಹಳೆಯ ದೇವಾಲಯ ಭಿತ್ತಿಗಳಲ್ಲಿ ಕಂಡುಬರುವ ರಾಮಾಯಣದ ಚಿತ್ರಣ ಕೈಲಾಸದ ಅಥವಾ ಕೈಲಾಸನಾಥ ದೇವಾಲಯದಲ್ಲಿ ಕಂಡುಬರುವಂಥದ್ದು. ಆಮೇಲೆ ಪಲ್ಲವರು ಮಾಡಿದರು, ಹೊಯ್ಸಳರು ಮಾಡಿದರು, ಚೋಳರು ಮಾಡಿದರು, ಪಾಂಡ್ಯರು ಮಾಡ್ತಾರೆ, ವಿಜಯನಗರದವರು ಮಾಡಿದರು. ಎಷ್ಟೆಲ್ಲ ರಾಜಮನೆತನಗಳು ಬಂದು ಈ ಭೂಮಿಯ, ಭಾರತ ಭೂಮಿಯ ಬೇರೆ ಬೇರೆ ಭಾಗವನ್ನು ಆಳ್ವಿಕೆ ಮಾಡಿದರೂ ಕೂಡ ರಾಮಾಯಣದ ಪ್ರಜ್ಞೆ ಅನ್ನೋದು ಬಿಟ್ಟು ಹೋಗಲಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿಯೇ ನೋಡೋದಾದರೆ ಅಮೃತಾಪುರ ಅಂತ ಒಂದು ದೇವಸ್ಥಾನ ಇದೆ. ಹೊಯ್ಸಳರ ಕಾಲದ ದೇವಸ್ಥಾನ, 12ನೇ ಶತಮಾನ, ಪ್ರಾಯೇಣ 12-13ನೇ ಶತಮಾನದ ದೇವಸ್ಥಾನ. ಆ ದೇವಸ್ಥಾನದ ಮೇಲೆ ದಾಳಿಗಳಾಗಿದೆ. ಇವತ್ತಿಗೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅದೆಲ್ಲವೂ ಸತ್ಯವೇ ಆದರೂ ಅಲ್ಲಿ ಕಂಡುಬರುವ ರಾಮಾಯಣ ಮತ್ತು ಮಹಾಭಾರತದ ಚಿತ್ರಣ ಇದೆಯಲ್ಲ, ಅದ್ಭುತವಾದದ್ದು, ಅದ್ಭುತವಾದದ್ದು. ಹಾಗೆಯೇ ಹೊಯ್ಸಳರ ಹಲವಾರು ದೇವಾಲಯಗಳಲ್ಲಿ ರಾಮಾಯಣದ ಚಿತ್ರಣವನ್ನು ನಾವು ಕಾಣ್ತೇವೆ. ಒಂದು ಕಥೆ ಒಂದು ಇಡೀ ಭೂಭಾಗದ ಜನಗಳನ್ನು ಇಷ್ಟರ ಮಟ್ಟಿಗೆ ಪ್ರಭಾವಿಸುತ್ತೆ ಅಂತಾದರೆ ಆ ಕಥೆಯಲ್ಲಿ ಏನೋ ಒಂದು ಸತ್ವ ಇರಬೇಕಲ್ಲ. ಇಲ್ಲದೆ ಹೋಗಿದ್ರೆ ಉಳಿದ ಹಲವಾರು ಸಾವಿರ ಕಥೆಗಳಂತೆ ಈ ಕಥೆಯೂ ಕೂಡ ಕಳೆದು ಹೋಗ್ತಾ ಇತ್ತು ಅಲ್ವಾ. ಭಾರತದ ಶ್ರದ್ಧಾವಂತನ ದಿನ ಹೇಗೆ ಆರಂಭವಾಗುತ್ತೆ? ಸುಪ್ರಭಾತದ ಮೂಲಕ ಆಗತ್ತೆ. ಸುಪ್ರಭಾತ ಹೇಗೆ ಆರಂಭವಾಗುತ್ತೆ? ಸುಪ್ರಭಾತ ಹೇಗೆ ಆರಂಭವಾಗುತ್ತೆ? ಕೌಸಲ್ಯ ಸುಪ್ರಜಾ ರಾಮ, ಹೇ ಕೌಸಲ್ಯ ಸುಪ್ರಜಾ ರಾಮ, ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ, ಕರ್ತವ್ಯಂ ದೈವಮಾಹ್ನಿಕಂ. ಈ ಶ್ಲೋಕ ರಾಮನನ್ನ ಕುರಿತಾಗಿ ಹೇಳ್ತಾ ಇದೆ ಅಂತ ಮಾತ್ರವೇ ಅಲ್ಲ, ಈ ಶ್ಲೋಕ ಬರೋದೇ ರಾಮಾಯಣದಲ್ಲಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಅನ್ನುವ ಶ್ಲೋಕದ ಸಾಲಿದೆಯಲ್ಲ, ಅದು ಬರೋದೇನೆ ವಾಲ್ಮೀಕಿ ರಾಮಾಯಣದ ಮೊದಲನೇ ಕಾಂಡದಲ್ಲೇನೆ. ಸಂದರ್ಭ ಹೇಗೆ ಅಂತಂದರೆ, ರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇವರನ್ನು ನಾವು ಪದೇ ಪದೇ ಕಣ್ಣೆದುರಿಗೆ ತಂದುಕೊಳ್ಬೇಕಾಗತ್ತೆ. ಯಾಕೆಂದರೆ ಭಾರತದ ಕಥಾ ಪರಂಪರೆಯ ಅತ್ಯುತ್ತಮ ಉದಾಹರಣೆ ಈ 3 ಜನ. ಇಬ್ಬರು ಬಾಲಕರು, ಮತ್ತೊಬ್ಬ ತಪೋವೃದ್ಧ, ವಯೋವೃದ್ಧ, ಜ್ಞಾನವೃದ್ಧ ವಿಶ್ವಾಮಿತ್ರ ಮಹರ್ಷಿ. ಈ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ.
ಕಾಡಿನ ಹಾದಿ, ನದಿಯ ದಡದಲ್ಲಿ ರಾತ್ರಿ ಮಲಗಿ ಬೆಳಿಗ್ಗೆ ಏಳುವ ಹೊತ್ತು. ಮಕ್ಕಳು ಎಷ್ಟೊತ್ತಿಗೆ ಹೇಳ್ತಾರೆ? ಅಪ್ಪ ಅಮ್ಮನಿಗೆ ಬೇಡದೇ ಇರುವಾಗ ತುಂಬ ಬೇಗ ಹೇಳ್ತಾರೆ. ಆದರೆ ಅಪ್ಪ ಅಮ್ಮನಿಗೆ ನಿಜವಾಗಿಯೂ ಏನೋ ಕೆಲಸ ಇದ್ದ ದಿವಸ ಖಂಡಿತವಾಗಿಯೂ ಬೇಗ ಹೇಳೋದಿಲ್ಲ. ವಿಶ್ವಾಮಿತ್ರರಿಗೆ ಜವಾಬ್ದಾರಿ ವಿಷಯ. ದಶರಥನನ್ನು ತುಂಬ ಕಷ್ಟಪಟ್ಟು ಒಪ್ಪಿಸಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ದಶರಥ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಇಬ್ಬರು ಮಕ್ಕಳು ಕೂಡ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ನಾನು ಅವರನ್ನು ನಿನ್ನ ಜೊತೆ ಬೆಟ್ಟಕ್ಕೆಲ್ಲ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಕಳಿಸ್ಬೇಕು ಅಂತ ವಿಶ್ವಾಮಿತ್ರರು. ನಿಮಗೆ ಏನಕ್ಕೆ ಬೇಕು? ಇಲ್ಲ ಅಲ್ಲಿ ರಾಕ್ಷಸರನ್ನೆಲ್ಲ ಹೊಡೆದಾಕ್ಲಿಕ್ಕಿದೆ. ರಾಕ್ಷಸರನ್ನು ಹೊಡೆದಾಕೋದಾದರೆ ನನ್ನ ಸೈನ್ಯವನ್ನು ಕಳಿಸ್ತೇನೆ. ಸೈನ್ಯ ಅಷ್ಟೇ ಏಕೆ, ನಾನೇ ಬರ್ತೇನೆ. ವಿಶ್ವಾಮಿತ್ರರು ಬಿಡ್ಲಿಕ್ಕಿಲ್ಲ. ಅವರು, ನೋಡಪ್ಪ ದಶರಥ, ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ತಾ ಇಲ್ಲ. ರಾಮ ಯಾರು ಅನ್ನೋದು ನನಗೆ ಗೊತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಸಾಕ್ಷಾತ್ ಅವತಾರ ಅನ್ನುವ ಮಾತು ಪದೇ ಪದೇ ಬರಲ್ಲ. ವಾಲ್ಮೀಕಿ ರಾಮಾಯಣ ತುಂಬ ಸಾಂಕೇತಿಕವಾಗಿ ಆ ಮಾತನ್ನು ಹೇಳುತ್ತೆ. ಮೊದಲನೇ ಕಾಂಡದಲ್ಲಿ ವಿಶ್ವಾಮಿತ್ರರು ದಶರಥನಿಗೆ ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ರಾಮ ಯಾರು ಅನ್ನೋದು, ನೀನು ಆತನನ್ನು ನಿನ್ನ ಮಗ ಅಂತಷ್ಟೇ ಅಂದುಕೊಂಡಿದ್ದೀಯ, ನನಗೆ ಆತ ವಿಷ್ಣುವಿನ ಅವತಾರ ಅನ್ನೋದು ಗೊತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಅಷ್ಟೆಲ್ಲ ಮಾಡಿ ಎಬ್ಬಿಸ್ಕೊಂಡು ಬಂದಿರುವಂತಹ ವಿಶ್ವಾಮಿತ್ರರಿಗೆ ಇವಾಗ ಜವಾಬ್ದಾರಿ ಅಲ್ವಾ ಕಾಡಿನಲ್ಲಿ ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು. ಹಾಗೆ ಬೆಳಿಗ್ಗೆ ಎಬ್ಬಿಸ್ತಾರೆ. ಕೌಸಲ್ಯ ಸುಪ್ರಜಾ, ಕೌಸಲ್ಯೆಯ ಮಗನಾದ ಹೇ ರಾಮನೇ ಎದ್ಕೊಳ್ಳಪ್ಪ. ಯಾಕೆ ಅಂದರೆ ಪೂರ್ವಾಸಂಧ್ಯಾ ಬರ್ತಾ ಇದೆ. ಬೆಳಿಗ್ಗೆ ಎದ್ದು ನಿನಗೆ ನಿತ್ಯಾಹ್ನಿಗಳನ್ನು ಮಾಡಲಿಕ್ಕಿದೆ. ಅಲ್ಲಿಂದ ಆಯ್ದ ಸಾಲನ್ನೇ ಎತ್ತುಕೊಂಡು ಈ ಸುಪ್ರಭಾತ ಹೊರಡುತ್ತೆ. ಇವತ್ತಿಗೂ ಕೂಡ ಎಷ್ಟು ಸಾವಿರ ವರ್ಷಗಳಾಗಿರಬಹುದು, ಇತಿಹಾಸಕಾರರು ಯಾವುದೋ ಒಂದು ದಿನವನ್ನು ಕೊಟ್ಟು ಬಿಡ್ತಾರೆ. ರಾಮಾಯಣವನ್ನು 5,000 ವರ್ಷಗಳ ಹಿಂದೆ ಬರೆಯಲಾಯಿತು ಅಂತ ಹೇಳ್ತಾರೆ, ಅಥವಾ 7,000 ವರ್ಷಗಳ ಹಿಂದೆ ಬರೆಯಲಾಯಿತು ಅಂತ ಹೇಳ್ತಾರೆ. ಭಾರತೀಯ ಆಸ್ತಿಕ ಶ್ರದ್ಧಾಳು ಮನಸ್ಸಿಗೆ ಅವೆಲ್ಲ ಬೇಕಾದ್ದಲ್ಲ. ರಾಮಾಯಣ ನಮ್ಮ ಪರಂಪರೆ ಅನೂಚಾನವಾದ್ದು. ಅದಕ್ಕೆ ನಾನು ದಿನದ ಮಿತಿಯನ್ನು, ಕಾಲದ ಮಿತಿಯನ್ನು ಹಾಕ್ಕೊಳ್ಬೇಕಾದ್ದು ಇಲ್ಲ. ಅಷ್ಟು ಕಾಲದಿಂದ ಆ ಒಂದು ಸಾಲು, ರಾಮಾಯಣದ ಆ ಒಂದು ಸಾಲು ಪ್ರತಿಯೊಬ್ಬ ಶ್ರದ್ಧಾಳು ಭಾರತೀಯನನ್ನು ಇವತ್ತಿಗೂ ಎಚ್ಚರಿಸಿಗೊಳಿಸ್ಕೊಂಡೇ ಬರ್ತಾ ಇದೆ. ಪ್ರತಿ ದಿವಸ ಬೆಳಿಗ್ಗೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ರಾಮನ ಜನ್ಮಭೂಮಿಯಲ್ಲಿ ನಿರ್ಮಾಣವಾದ ಆ ಸುಂದರವಾದ ರಾಮದೇಗುಲದಲ್ಲಿ ಇರುವಂತಹ ರಾಮ ಕೂಡ ಪ್ರವೃದ್ಧನಾದ ರಾಮ ಅಲ್ಲ, ಪುಟ್ಟ ಬಾಲಕ ರಾಮ ಆತ. ಹಾಗಾಗಿ ಅದು ರಾಮಲಲ್ಲ ಅಂತ ಹಿಂದಿಯಲ್ಲಿ ಹೇಳುವಂಥದ್ದು. ಭಾರತೀಯ ಮನಸ್ಸು ಒಂದಿಷ್ಟು ಅನರ್ಘ್ಯ ಶಿಶುಗಳನ್ನು ಅಥವಾ ಪುತ್ರರನ್ನು ಕಂಡುಕೊಂಡಿದೆ. ಒಬ್ಬ ರಾಮ, ಬಾಲರಾಮ. ಹಾಗೇನೆ ಶ್ರೀಕೃಷ್ಣನನ್ನು ಪ್ರಬುದ್ಧವಾದಂತಹ, ಯೋಧೃವಾದಂತಹ ಇವನನ್ನಾಗಿ ನೋಡುವುದಕ್ಕಿಂತ ಜಾಸ್ತಿಯಾಗಿ ನಾವು ಆತನೊಬ್ಬ ಬಾಲಕೃಷ್ಣನನ್ನಾಗಿ ನೋಡುವ ಸಂದರ್ಭ ಜಾಸ್ತಿ ಅಲ್ವಾ? ಹಾಗೆ ಈ ಆಚರಣೆಗಳು ಮತ್ತೆ ಬೇರೆ ಬೇರೆ ರೀತಿಯಾಗಿ ಹೇಗೆ ಉಳ್ಕೊಂಡು ಬಂದಿವೆ ಅಂತಂದರೆ, ಭಾರತ ರಾಮಾಯಣವನ್ನು ಹೇಗೆ ಸಂಭ್ರಮಿಸುತ್ತೆ ಅನ್ನುವುದಕ್ಕೆ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಗಬೇಕು. ನಾವು ಆಚರಣೆ ಮಾಡ್ತಾ ಇದ್ದೇವೆ, ನಮ್ಮಂತೆಯೇ ನಮ್ಮ ಪಕ್ಕದ ರಾಜ್ಯದಿಗೂ ಕೂಡ ಭಾರತವೇ, ಅವರು ಆಚರಣೆ ಮಾಡ್ತಾ ಇದ್ದಾರು ಅಲ್ಲವೇ? ಕೇರಳದಲ್ಲಿ ರಾಮಾಯಣ ಮಾಸ ಅಂತ ಒಂದು ಆಚರಣೆ ಆಗುತ್ತೆ. ಒಂದಿಡೀ ಮಾಸವೇ ರಾಮಾಯಣ ಮಾಸ. ಅದನ್ನು ಕೇರಳ ಅಂದರೆ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಪಂಚಾಂಗಗಳಿದೆ. ಇವಾಗ ಯುಗಾದಿಯ ಉಲ್ಲೇಖ ಮಾಡಿದರು. ಆ ಯುಗಾದಿಗೆ ನಾನು ಅವತ್ತು ಬರೆದಿರುವಂತಹ ಶ್ಲೋಕ, ವಸ್ತುತಃ ಆಯೋಜಕರು ಅವತ್ತು ಬೆಳಿಗ್ಗೆ ಯುಗಾದಿಯ ಶುಭಾಶಯಗಳನ್ನು ಕಳಿಸಿದರು. ಶುಭಾಶಯಕ್ಕೆ ಹೇಳಿದಾಗ ಒಂದು ಪ್ರತಿ ಶುಭಾಶಯ ಹೇಳಬೇಕಲ್ವಾ, ಅದಕ್ಕೆ ಆ ಶ್ಲೋಕವನ್ನು ಬರೆದು ಕಳಿಸಿದ್ದಾಗಿತ್ತು. ಈಗೇನೋ ಅದರ ಅರ್ಥವನ್ನು ಹೇಳಿ ಅಂತ ಕೇಳಿದ್ದಾರೆ, ಹೇಳೋಣವಂತೆ. ಮತ್ತೊಮ್ಮೆ ನಾನು ಆ ಸುಭಾಷಿತವನ್ನು ನೋಡ್ಕೊಳ್ಬೇಕಾಗತ್ತೆ ಶ್ಲೋಕವನ್ನು. ನಾವು ಯುಗಾದಿ ಅಂತ ಆಚರಣೆ ಮಾಡಿದ್ವಿ. ಈ ಯುಗಾದಿ ಚಾಂದ್ರಮಾನ ಯುಗಾದಿ, ಅಂದರೆ ಚಂದ್ರನ ಗತಿಯನ್ನು ನೋಡಿ ನಾವು ಕಾಲವನ್ನು ಲೆಕ್ಕ ಮಾಡ್ತಾ ಇರುವಂಥದ್ದು. ಹಾಗೇನೆ ಇನ್ನೊಂದು ಲೆಕ್ಕಾಚಾರ ಇದೆ, ಅದನ್ನು ಸೌರಮಾನ ಅಂತ ಹೇಳ್ತಾರೆ. ಅಂದರೆ ಸೂರ್ಯನ ಚಲನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಗಣನೆ ಮಾಡುವಂಥದ್ದು. ಕೇರಳದ ರಾಜ್ಯದಲ್ಲಿ ಪ್ರಾಯೇಣ ಹೆಚ್ಚಿನ ಸಂದರ್ಭದಲ್ಲಿ ಅವರು ಸೌರಮಾನವನ್ನು ಅನುಸರಿಸ್ತಾರೆ. ಆ ಸೌರಮಾನದಲ್ಲಿ ಕರ್ಕಾಟಕ ಮಾಸ ಅಂತ ಒಂದು ಮಾಸ. ಆ ಕರ್ಕಾಟಕ ಮಾಸ ತುಂಬ ಮಳೆಯಾಗುವಂತಹ ಹೊತ್ತು, ಹೊರಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಕೇರಳದಲ್ಲಿ ಮಳೆ ತುಂಬ ಆಗತ್ತೆ. ಅದು ಸಮುದ್ರದ ದಡದಲ್ಲಿಯೇ ಇರುವಂತಹ ರಾಜ್ಯವಾಗಿದ್ದರಿಂದ ಮಳೆಯ ಪ್ರಮಾಣ ತುಂಬವೇ ಹೆಚ್ಚು. ಆ ಮಾಸವನ್ನಿಡೀ
ಆ ಕರ್ಕಾಟಕ ಮಾಸವನ್ನಿಡೀ ಅವರು ರಾಮಾಯಣ ಮಾಸ ಅಂತ ಆಚರಿಸ್ತಾರೆ. ಪಾರಂಪರಿಕವಾದಂತಹ ಕೇರಳದ ಆಚರಣೆ ಇದು. ಏನಾಗುತ್ತೆ ಆ ಮಾಸದಲ್ಲಿ ಅಂತಂದರೆ, ಕೇರಳದ ಎಲ್ಲ ಶ್ರದ್ಧಾಳುಗಳ ಮನೆಯಲ್ಲಿಯೂ ಕೂಡ ರಾಮಾಯಣದ ಪಾರಾಯಣ ಆಗತ್ತೆ. ಸಾಮಾನ್ಯವಾಗಿ ಕೇರಳದಲ್ಲಿ ಅಧ್ಯಾತ್ಮ ರಾಮಾಯಣದ ಪಾರಾಯಣ ಆಗುತ್ತೆ, ಬರೀ ಪಾರಾಯಣ ಆಗೋದಿಲ್ಲ. ಇವತ್ತಿಗೂ ಕೇರಳದ ಮನೆಗಳಲ್ಲಿ ಮನೆಯ ಹಿರಿಯ ತಾಯಿ ಸ್ತ್ರೀ ಆಕೆ ಕಥೆಯನ್ನು ಹೇಳ್ತಾಳೆ, ರಾಮಾಯಣದ ಕಥೆಯನ್ನು ಹೇಳ್ತಾಳೆ. ಮನೆಯವರೆಲ್ಲರೂ ಕೂತ್ಕೊಂಡು ಕೇಳ್ತಾರೆ. ಈ ಕಥಾ ಹೇಳುವ ಪರಂಪರೆ, ಅದನ್ನು ಕೇಳಿಸಿಕೊಳ್ಳುವ ಪರಂಪರೆ ಇದೆಯಲ್ಲ, ಇದು ಭಾರತವನ್ನು ಜೀವಂತವಾಗಿ ಇಟ್ಟಿರುವಂತಹ ಪರಂಪರೆ. ಮನೆಗಳಲ್ಲಿ ಈ ಆಚರಣೆ ಇದ್ದಂತೆಯೇ ಅಲ್ಲಿನ ಹಲವಾರು ದೇವಸ್ಥಾನಗಳಲ್ಲಿಯೂ ಆಚರಣೆ ಇರುತ್ತೆ. ದೇವಸ್ಥಾನದಲ್ಲಿ ರಾಮಾಯಣ ಮಾಸದ ಆಚರಣೆ, ರಾಮಾಯಣದ ಪಾರಾಯಣ, ಅದರ ಜೊತೆಗೆ ಒಂದು ವಿಶಿಷ್ಟವಾದ ಕಲಾ ಸೇವೆಯನ್ನು ದೇವತೆಗಳಿಗೆ ಕೊಡ್ತಾರೆ. ನೋಡಿ, ನಮ್ಮಲ್ಲಿ ಕಲೆ ಅನ್ನೋದು ಜನಸಾಮಾನ್ಯರ ಮನರಂಜನೆಗೆ ಅನ್ನುವ ಪ್ರಜ್ಞೆಗಿಂತ ಹೆಚ್ಚಾಗಿ ದೇವತಾ ಮನರಂಜನೆಗೆ ಅಂತ ಇರುವಂಥದ್ದು. ಕೇವಲ ಮನೋರಂಜನೆ ಮಾತ್ರವಲ್ಲ, ನೀವು ಯಾವುದನ್ನೇ ತಗೊಳ್ಳಿ. ಈಗ ಉಪನ್ಯಾಸ, ಇದನ್ನು ನಾನು ರಾಮಪದ ತಲದಲ್ಲಿಯೇ ಅರ್ಪಿಸುವಂಥದ್ದು. ಮತ್ತೆ ಇಲ್ಲಿ ಕೇಳ್ತಾ ಇರೋರು, ಇದು ಪ್ರಸಾದದ ಹಾಗೆ. ಮನೆಯಲ್ಲಿ ಅಡುಗೆ ಮಾಡೋದು ಯಾಕೆ? ದೇವತಾ ನೈವೇದ್ಯಕ್ಕೆ. ಮತ್ತು ನಾವು ಊಟ ಮಾಡುವುದು ದೇವತಾ ನೈವೇದ್ಯ ಆಗಿ ಅದು ಪ್ರಸಾದವಾಗಿ ಬರುತ್ತಲ್ಲ, ಆವಾಗ ನಾವು ಊಟ ಮಾಡ್ತೀವಿ. ಹಾಗೆಯೇ ವಸ್ತುತಃ ಕಲೆ ಇರೋದು ದೇವತಾರ್ಚನೆಗೆ, ದೇವತಾ ಪ್ರೀತಿ ಸಂಪಾದನೆಗೆ. ಯಾವುದೇ ಸಾಮರ್ಥ್ಯ, ಮನುಷ್ಯನ ಸಾಮರ್ಥ್ಯ ಸಮರ್ಪಣೆಯಾಗೋದು ದೇವತಾ ಪದತಲಕ್ಕೆ. ಅದರ ಫಲವನ್ನು ನಾವು ಆಮೇಲೆ ಭೋಗಿಸಬಹುದು, ಅದು ಬೇರೆ, ಪ್ರಸಾದ ರೂಪವಾದದ್ದು. ಹಾಗೆ ಅಲ್ಲಿ ಕಲಾ ಸೇವೆ ಆಗತ್ತೆ. ಕೇರಳದ ದೇವಾಲಯಗಳಲ್ಲಿ ರಾಮಾಯಣ ಮಾಸದಲ್ಲಿ ಕಲಾ ಸೇವೆ. ಆ ಕಲೆ ಯಾವುದು ಅಂತಂದರೆ ತೋಲ್ ಪಾವೈ ಕೂತು. ಮಲಯಾಳದ ಹೆಸರು ತೋಲ್ ಪಾವೈ ಕೂತು. ಕರ್ನಾಟಕದಲ್ಲಿಯೂ ಕೂಡ ತೊಗಲು ಗೊಂಬೆಯಾಟ ಅಂತ ಒಂದು ಕಲೆ ಇದೆ. ಅಂದರೆ ಪ್ರಾಯಣ ನಶಿಸಿ ಹೋಗ್ತಾ ಇರುವಂತಹ ಕಲೆ. ಜನಗಳಿಗೆ ಇವತ್ತು ಮನೋರಂಜನೆಯ ಮೂಲ ಒಂದೇ ಅಥವಾ ಎರಡೇ ಅಲ್ವಾ? ನಮಗೆಲ್ರಿಗೂ ಗೊತ್ತು, ನಾನು ಮತ್ತೆ ಅದನ್ನು ಹೇಳೋದಿಲ್ಲ. ಆದರೆ ಆ ಕಾಲಕ್ಕೆ ಹಾಗಿರಲಿಲ್ಲ. ತೊಗಲು ಗೊಂಬೆಯಾಟ ಅಥವಾ ತೋಲ್ ಪಾವೈ ಕೂತು ಮೂಲಕ ಬೊಂಬೆಗಳನ್ನು ಆಡಿಸ್ತಾರೆ. ಆ ಬೊಂಬೆಯ ಆಟದಲ್ಲಿ ಅವರು ಯಾವತ್ತೂ ಕೂಡ ಅಭಿನಯಿಸುವಂಥದ್ದು ರಾಮಾಯಣದ ಚಿತ್ರಣವನ್ನೇ, ರಾಮಾಯಣದ ಕಥೆಯನ್ನೇ. ಮತ್ತು ಅದು ಕೇವಲ ಮನೋರಂಜನೆಯ, ಜಾಗತಿಕ ಲೋಕದ ಮನೋರಂಜನೆಯ ವಿಷಯ ಅಲ್ಲ, ದೇವತಾ ಅರ್ಚನೆಯ ಭಾಗ. ತುಂಬ ಶ್ರದ್ಧಾಳುಗಳಾಗಿರ್ತಾರೆ. ಆ ಕಲೆಯನ್ನು ಮಾಡುವವರು ಕೂಡ ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ದೇವತಾ ಭಾವದಿಂದ ಆ ಕಲೆಯನ್ನು ಮಾಡ್ತಾರೆ. ಇವತ್ತಿಗೆ ಬೇರೆ ಬೇರೆ ಮಾರ್ಪಾಡುಗಳನ್ನು ಆ ಕಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಆದರೆ ಮೂಲತಃ ಇದು ರಾಮಭದ್ರನ ಅರ್ಚನೆಗಾಗಿ ರಾಮಾಯಣ ಮಾಸದಲ್ಲಿ ರಾಮಾಯಣ ಕಥೆಗಳ ಮೂಲಕವೇ ಮಾಡ್ತಾ ಇದ್ದಂತಹ ಕಲಾರ್ಚನೆಯಾಗಿತ್ತು. ನೀವು ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದಲ್ಲಿ ಯಕ್ಷಗಾನ ಅಂತ ಒಂದು ಈ ನೆಲದ ಕಲೆ ಇದೆ. ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಭಾಗದಲ್ಲಿ ಯಕ್ಷಗಾನ ಅನ್ನುವುದು ಅಲ್ಲಿ ಹುಟ್ಟಿದ ಪ್ರತಿ ಶಿಶುವಿಗೂ ಕೂಡ ಅನುಭವದಲ್ಲಿ ಇರುವಂತಹ ಸಂಗತಿ. ಎಲ್ಲಿಂದ ಕಥೆಗಳನ್ನು ತರ್ತಾರೆ ಯಕ್ಷಗಾನಕ್ಕೆ? ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಹಲವಾರು ದೇವಾಲಯಗಳಿದೆ. ಆ ದೇವಾಲಯಗಳಲ್ಲಿ ಯಕ್ಷಗಾನವನ್ನು ಒಂದು ಸೇವೆಯಾಗಿ ಮಾಡ್ತಾರೆ. ಸೇವೆಯಾಗಿ ಅಂತಂದರೆ, ಯಾವುದೋ ಒಂದು ಮನೋಕಾಮನೆ ಇರುತ್ತೆ, ಅದನ್ನು ಪೂರೈಸಿಕೊಟ್ರೆ ನಾನು ಒಂದು ಯಕ್ಷಗಾನ ಸೇವೆಯನ್ನು ನಿನಗೆ ಕೊಡ್ತೀನಪ್ಪ ಅಂತ ಆ ದೇವತೆಯಲ್ಲಿ ಕೇಳ್ಕೊಳ್ತಾರೆ. ನಂಬಿ ಕೆಲವು ದೇವಾಲಯಗಳಲ್ಲಿ ನೀವಿವತ್ತೇನಾದರೂ ಯಕ್ಷಗಾನ ಸೇವೆಯನ್ನು ಕೊಡಬೇಕು ಅಂತಾದರೆ ನೀವು ವರ್ಷಾನುಗಟ್ಟಲೆ ಕಾಯಬೇಕು. ಯಾಕೆ? ಪ್ರತಿ ದಿವಸವೂ ಸೇವೆ ಇದ್ದೇ ಇದೆ. ನಿಮಗೆ ಗೊತ್ತಾ, ಆ ಸೇವೆಯ ಕಾಲದಲ್ಲಿ ಯಕ್ಷಗಾನ ಸೇವೆಯನ್ನು ಮಾಡುವವರು ಜನ ಇದ್ದಾರಾ ಇಲ್ಲ ಅಂತ ನೋಡುವುದಿಲ್ಲ. ಜನ ಇದ್ದರೆ ಹೆಚ್ಚಿನ ಹಾಡು ಹಾಡ್ತೀವಿ, ಹೆಚ್ಚಿನ ಕುಣಿತ ಮಾಡ್ತೀವಿ, ಜನ ಇಲ್ಲದೆ ಹೋದರೆ ಮುಗಿಸ್ಬಿಡ್ತೀವಿ. ಇಲ್ಲ, ಅವರ ಪ್ರಜ್ಞೆ ಇರೋದು ದೇವತಾ. ಯಾರು ಇರಲಿ ಇಲ್ಲದೆ ಹೋಗಲಿ, ದೇವತಾ ಅಂತೂ ಇದೆ, ದೇವತಾ ಇದೆ ಅಲ್ವಾ? ಹಾಗಾಗಿ ಕಲೆ ಅನ್ನೋದೇನೆ ದೇವತಾರ್ಚನೆಯ ಭಾಗ. ಮತ್ತು ಈ ಯಕ್ಷಗಾನದಲ್ಲಿಯೂ ಕೂಡ ಹಲವಾರು ಕಥೆಗಳು ರಾಮಾಯಣದಿಂದ ಆಯ್ದಂಥವು. ಅಂದರೆ ಭಾರತದ ಕಲೆಯನ್ನು ರಾಮಾಯಣ ಹೇಗೆ ಪೋಷಿಸಿಕೊಂಡು ಬಂದಿದೆ ಅಂತ. ಇವೆಲ್ಲ ದೇವಾಲಯದ ಭಿತ್ತಿ ಆಯಿತು, ದೇವತಾ ಸೇವೆಗೋಸ್ಕರ ಮಾಡುವಂತಹ ಕಲಾ ಸೇವೆ ಆಯಿತು. ಚಿತ್ರಕಲೆನ ತೆಗೆದುಕೊಳ್ಳಿ. ಮಿಥಿಲೆ ಅಂತ ಒಂದು ಜಾಗ, ಮಧುಬನಿ ಚಿತ್ರಣ ಅಂತ ಹೇಳ್ತಾರೆ. ಆ ಕಲೆ ಅಂದರೆ ಅದನ್ನು
ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ವಸ್ತುತಃ ಅದೊಂದು ಗ್ರಾಮ, ಅಂದರೆ ಆ ಬಿಹಾರ ಪ್ರಾಂತದಲ್ಲಿ ಇರುವಂತಹ, ರಾಜ್ಯದಲ್ಲಿ ಇರುವಂತಹ ಒಂದು ಜಿಲ್ಲೆ, ಅಲ್ಲಿ ಇರುವಂತಹ ಒಂದು ಆ, ಗ್ರಾಮ ಮತ್ತು ಅಲ್ಲಿಯ ಜನಗಳು, ಅವರಿಗೆ ಇದೊಂದು ಜನ್ಮಜಾತವಾದಂತಹ ಕಲೆ. ಯಾವುದು? ಮಧುಬನಿ ಅಂತ. ಮಧುಬನಿ ಅಂತಲೇ ಜಾಗವೂ ಕೂಡ, ಅದಕ್ಕೆ ಜಾಗದ ಹೆಸರಲ್ಲೇ ಕಲೆಯನ್ನು ಹೇಳ್ತಾರೆ. ಈ ಕಲೆಯನ್ನ ಅವರು ಕಥೆ ಹೇಳ್ತಾರೆ, ಈ ಕಲೆ ಎಲ್ಲಿಂದ ಬಂತು ಅನ್ನೋದಕ್ಕೆ. ನೋಡಿ, ಸೀತಾ ಕಲ್ಯಾಣ ಮಾಡುವ ಹೊತ್ತಿಗೆ, ರಾಮನ ಕಲ್ಯಾಣ ಮಾಡುವಂಥ ಹೊತ್ತಿಗೆ ದಶರಥ ತನ್ನ ಮನೆಯನ್ನೆಲ್ಲ ಸುಂದರವಾದ ಚಿತ್ರಗಳಿಂದ ಅಲಂಕರಿಸೋದಕ್ಕೆ ಹೇಳ್ದ. ಮದುವೆ ಅಲ್ವಾ, ಇರೋಳೊಬ್ಬಳು ಮಗಳು, ಅದು ಬೇರೆ ಅವನು ತುಂಬ ತಲೆ ಕೆಡಿಸ್ಕೊಂಡಿದ್ದ, ಇವಳನ್ನ ಹೇಗಪ್ಪ ಮದುವೆ ಮಾಡೋದು ಅಂತ. ಆಮೇಲೆ ಒಂದು ಸ್ಪರ್ಧೆಯನ್ನಿಟ್ಟ, ಅಲ್ಲಿ ಯಾರೆಲ್ಲ ಬಂದರು. ಅಂತತೋಗತ್ವ ಶ್ರೀರಾಮಚಂದ್ರ ಆ ಸವಾಲನ್ನು ಪೂರೈಸಿದ. ಹಾಗಾಗಿ ಅವನಿಗೆ ಮದುವೆ ಮಾಡಿಕೊಡೋದು, ಮದುವೆ ಚಂದವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಅಲ್ಲಿನ ಆವರಣವನ್ನೆಲ್ಲ ಅಲಂಕರಿಸಬೇಕು ಅಂತ. ಅಲಂಕರಿಸೋದಕ್ಕೆ ಈ ಜನಗಳಿಗೆ ಹೇಳ್ತಾನೆ, ಅಲ್ಲಿನ ಮಧುಬನಿಯ ಜನಗಳಿಗೆ. ಅವರು ತಮ್ಮ ಕಲೆಯ ಮೂಲಕ ಆ ಭಿತ್ತಿಗಳನ್ನು ಅಲಂಕರಿಸ್ತಾರೆ ಅಂತ. ಈ ಕಲೆಯನ್ನು ಇವತ್ತಿಗೂ ಆಚರಿಸ್ಕೊಂಡು ಬಂದಿರುವಂತಹ ಆ ಜನಗಳು ತಮ್ಮನ್ನ ರಾಮಾಯಣದ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾರೆ. ಇದು ಕೇವಲ ಆ ಜನಾಂಗ ಮಾತ್ರವಲ್ಲ. ನೀವು ಭಾರತದ ಯಾವುದೇ ಗ್ರಾಮಕ್ಕೆ ಹೋಗಿ, ಅಲ್ಲೊಂದು ಸಾಮಾನ್ಯ ಪ್ರವೃತ್ತಿ ನಿಮಗೆ ಕಾಣಿಸುತ್ತೆ. ಏನು? ಒಂದಲ್ಲ ಒಂದು ಬಗೆಯಲ್ಲಿ ಅಲ್ಲಿನ ಜನಗಳು ತಮ್ಮನ್ನ, ತಮ್ಮ ಗ್ರಾಮವನ್ನ, ತಮ್ಮ ಪ್ರದೇಶವನ್ನ ಅಥವಾ ತಮ್ಮ ಜಾತಿಯನ್ನ ರಾಮಾಯಣದ ಜೊತೆಗೆ ಸಂಪರ್ಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನನ್ನ ಊರಿನ ಕಥೆಯನ್ನು ಹೇಳ್ತೀನಿ. ಉತ್ತರ ಕನ್ನಡದ ಬೆಟ್ಟದಲ್ಲಿ ಇರುವಂತಹ ಒಂದು ಗ್ರಾಮ. ಅಲ್ಲಿ ನೀವು ವಾಲ್ಮೀಕಿ ರಾಮಾಯಣವನ್ನು ತೆಗೆದು ನೋಡಿದರೆ, ರಾಮ ಇಲ್ಲಿಗೆಲ್ಲ ಬಂದಿದ್ನ, ಅಂಕೋಲ ತಾಲೂಕು, ಯಲ್ಲಾಪುರ ತಾಲೂಕು, ಶಿರ್ಸಿ ತಾಲೂಕಿಗೆಲ್ಲ ರಾಮ ಬಂದಿದ್ನ ಅಂತ ಕೇಳಿದರೆ ಯಾವ ವಿವರಗಳು ಸಿಗೋದಿಲ್ಲ. ಆದರೆ ನನ್ನ ಭಾಗದ ಜನಗಳು ಅಂದ್ಕೊಳ್ತಾರೆ, ನೋಡಿ, ಬೆಟ್ಟದ ಮೇಲೆ ಇರುವಂತಹ ಆ ಎರಡು ಬಂಡೆ ಮತ್ತೆ ಅದರ ನಡುವೆ ಹರಿತಾ ಇರುವಂತಹ ನೀರಿದೆಯಲ್ಲ, ಇದು ವಸ್ತುತಃ ರಾಮಾಯಣ ಕಾಲದಲ್ಲಿ ರಾಮಸೀತಾ ಲಕ್ಷ್ಮಣರು ವನವಾಸದಲ್ಲಿ ಇದ್ದಂತಹ ಹೊತ್ತಿನಲ್ಲಿ ಸೀತೆ ಅನ್ನ ಬಸಿಯುವುದಕ್ಕೆ ಮಾಡಿಕೊಂಡಿದ್ದಂತಹ ವ್ಯವಸ್ಥೆ. ಎರಡು ಕಲ್ಲುಗಳಿವೆ. ಭಾರತದಲ್ಲಿ ಅನ್ನ ಹೇಗೆ ಮಾಡ್ತಾರೆ, ಇವತ್ತಿಗೆ ಬೇರೆ ಬೇರೆ ಸಾಧನಗಳಿದೆ. ಆ ಸಾಧನಗಳ ವಿಪರಿಣಾಮಗಳು ಗೊತ್ತಾಗಿ ಮತ್ತೆ ತಿರುಗಿ ನಾವು ಅನ್ನವನ್ನು ಪಾರಂಪರಿಕವಾಗಿ ಬೇಯಿಸುವ ವ್ಯವಸ್ಥೆಗೆ ಮರಳುತ್ತಾ ಇದ್ದೇವೆ. ಸೀತೆ ಕಾಲದಲ್ಲಿ ಇವತ್ತಿನ ವ್ಯವಸ್ಥೆ ಏನು ಇರಲಿಲ್ಲ. ಆಕೆ ಅನ್ನವನ್ನು ಹೇಗೆ ಮಾಡ್ತಾಳೆ? ಭಾರತೀಯ ನಾರಿ, ಭಾರತೀಯ ತಾಯಿ ಹೇಗೆ ಮಾಡ್ತಾಳೆ? ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸಿ ಆದಮೇಲೆ ಅದರ ನೀರನ್ನು ಬಸಿಬೇಕಲ್ವಾ, ಅದಕ್ಕೆ ಒಂದು ಆಧಾರ ಬೇಕು. ಆ ನೀರನ್ನು ಬಸಿಯುವುದಕ್ಕೆ ಎರಡು ಕಲ್ಲುಗಳು, ಅದರ ನಡುವೆ ಹರಿತಾ ಇರುವಂತಹ ನೀರು, ಅದವಳು ಅನ್ನ ಬಸಿದಾದ ಮೇಲೆ ಹರಿಯಲಿಕ್ಕೆ ಶುರುವಾದಂತಹ ನೀರು. ನೀವು ಯಾವ ರಾಮಾಯಣದಲ್ಲಿಯೂ ಇದರ ಉಲ್ಲೇಖವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ಜನಗಳಿಗೆ ಯಾರು ಹೇಳಿಕೊಟ್ರು ನೀವು ಹೀಗೆಲ್ಲ ನಿಮ್ಮನ್ನು ರಾಮಾಯಣದ ಜೊತೆಗೆ ಒಂದು ಜೋಡಿಸ್ಕೊಳ್ಬೇಕು ಅಂತ? ಯಾರು ಹೇಳ್ಕೊಡ್ಲಿಲ್ಲ. ಅದನ್ನೇ ನಾವು ಭಾರತ ಪ್ರಜ್ಞೆ ಅಂತ ಹೇಳ್ತೀವಿ. ಅಂದರೆ ನಾವು ಒಂದು ಕಳೆದು ಹೋಗಿರುವಂತಹ, ಮುಗಿದು ಹೋಗಿರುವಂತಹ ನಾಗರಿಕತೆ ಅಲ್ಲ. ನಾವು ಸಹಸ್ರಮಾನಗಳಿಂದ ಜೀವಿಸ್ತಾ ಇರುವಂತಹ ಒಂದು ನಾಗರಿಕತೆ. ನಾವು ರಾಮಾಯಣವನ್ನು ಮುಗಿದು ಹೋಗಿರುವ ಒಂದು ಕಥೆ ಅಂತ ನೋಡೋದೇ ಇಲ್ಲ. ರಾಮಾಯಣ ಇವತ್ತಿಗೂ ನಡೆಯುತ್ತಲೇ ಇರುವಂತಹ, ನಾವು ಅದರ ಭಾಗವೇ ಆಗಿ ಇರುವಂತಹ ಒಂದು ಮಹಾಕಥೆ ಅಂತ ನೋಡ್ತೇವೆ ಅಲ್ವಾ. ನೀವು ಮತ್ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೋದು, ಪ್ರಾಯಣ ನಿಮ್ಮಲ್ಲಿಯೂ ಕೆಲವು ಗ್ರಾಮಗಳಿರಬಹುದು. ಬೆಟ್ಟದ ಬಂಡೆಯ ಮೇಲೆ ಒಂದು ಪಾದದ ಚಿತ್ರ ಇರುತ್ತೆ. ಆ ಪಾದದ ಚಿತ್ರವನ್ನು ಏನಂತ ಹೇಳ್ತೀವಿ? ಇದು ಹನುಮಂತನ ಪಾದ. ರಾಮಾಯಣಕ್ಕಾಗುವಾಗ ಹನುಮಂತನ ಪಾದ ಇಲ್ಲ, ಇದು ಭೀಮನ ಪಾದ. ವ್ಯಾಸರಾಗಲಿ ವಾಲ್ಮೀಕಿಗಳಾಗಲಿ ತಮ್ಮ ತಮ್ಮ ಗ್ರಂಥಗಳಲ್ಲಿ, ಅಂದರೆ ಕೃತಿಗಳಲ್ಲಿ ಹಾಗೆ ಬರೆದಿಲ್ಲ. ಬರಿದೇ ಇದ್ರೆ ಏನಂತೆ, ನಾನು ಹೇಳ್ಕೊಳ್ತೀನಿ ಅಲ್ವಾ. ಇದು ಒಂದು ಜೀವಂತ ಪರಂಪರೆಯ ಉದಾಹರಣೆ. ಕೆಲವೊಂದು ಗ್ರಾಮಗಳಂತೂ ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಉತ್ತರ ಭಾರತದ ಒಂದು ಗ್ರಾಮದ ಕುರಿತಾಗಿ ಕೇಳ್ಪಟ್ಟಿದ್ದೇನೆ. ಆ ಗ್ರಾಮದಲ್ಲಿ ಜನ ಹೇಳ್ತಾರೆ, ಇಡೀ ರಾಮಾಯಣ ನಡೆದಿದ್ದೇ ತಮ್ಮ ಊರಲ್ಲಿ ಅಂತ. ಇಡೀ ರಾಮಾಯಣ ನಡೆದಿದ್ದೇ ತಮ್ಮ ಊರಲ್ಲಿ. ಊರಿನ ಆ ಭಾಗದಲ್ಲಿ ವಸ್ತುತಃ ಕೋಸಲ ರಾಜ್ಯ ಇದ್ದಿದ್ದು, ಊರಿನ ಮತ್ತೊಂದು ಭಾಗದಲ್ಲಿ ವಸ್ತುತಃ ಅಯೋಧ್ಯ ಇದ್ದಿದ್ದು, ಆಮೇಲೆ ಪಂಚವಟಿ, ನಾಶಿಕ್ ಅಂತ ಇವತ್ಯಾವುದನ್ನು ಹೇಳ್ತೀವಿ, ಆಮೇಲೆ ಅಲ್ಲಿಂದ ಕಿಷ್ಕಿಂಧ, ಆಮೇಲೆ ಅಲ್ಲಿಂದ ರಾಮೇಶ್ವರಂ, ಶ್ರೀಲಂಕಾ, ಎಲ್ಲವೂ ನಮ್ಮಲ್ಲಿಯೇ ಇದ್ದಿದ್ದು ಅಂತ. ನೋಡಿ ಆ ಭಾವುಕತೆಯನ್ನು ನೋಡಿ. ಭಾರತೀಯ ಜನಸಾಮಾನ್ಯ, ಆತ ತಾರ್ಕಿಕನಲ್ಲ, ಆತ ಭಾವುಕ.
ಹಾಗಾಗಿ ಅವನಿಗೆ ಕಥೆಗಳಲ್ಲಿ ಆಸಕ್ತಿ, ಕಥೆಗಳಲ್ಲಿ ಶ್ರದ್ಧೆ. ನಾವು ಇವಾಗ ಮಾಡ್ತಾ ಇರೋದು ಅದೇನೆ. ಗೊತ್ತಿರೋದೇ ಕಥೆ. ರಾಮಾಯಣ ಯಾರಿಗೆ ಗೊತ್ತಿಲ್ಲ? ಗೊತ್ತಿರೋದೇ ಕಥೆ. ಎಷ್ಟನೆಯೋ ಬಾರಿ ಕೇಳಿದ್ದೇವೆ. ಯಾವ್ಯಾವುದೋ ಭಾಷೆಗಳಲ್ಲಿ ಅದರ ಹಲವಾರು ಆವೃತ್ತಿಗಳು ಬಂದು ಮುಗಿದಿದೆ. ಆದರೂ ಮತ್ತೆ ಕೇಳ್ತೇವೆ ಅಲ್ವಾ? ವಾಲ್ಮೀಕಿ ರಾಮಾಯಣದಲ್ಲಿಯೂ ಇದೇ ಆಗತ್ತೆ. ಮೊದಲನೆಯ ಕಾಂಡದಲ್ಲಿ ಹೇಳಿದ್ನಲ್ವಾ, ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಮ ಕುತೂಹಲದ ಹುಡುಗ. ಮಕ್ಕಳು ಏನ್ ಮಾಡ್ತಾರೆ? ಹಿರಿಯರ ಜೊತೆಗೆ ಮಕ್ಕಳಿದ್ದಾರೆ ಅಂತಂದ್ರೆ ಏನ್ ಮಾಡ್ತಾರೆ? 1000 ಪ್ರಶ್ನೆ ಕೇಳ್ತಾರೆ. ಹಿರಿಯರು ಏನ್ ಮಾಡ್ತಾರೆ? ನಿನ್ಗದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನುಳಿ ಅಂತ ಪ್ರಾಯೇಣ ಸುಮ್ಮನುಳಿಸ್ತಾರೆ. ಆದರೆ ವಿಶ್ವಾಮಿತ್ರ ಹಾಗಲ್ಲ. ಆತ ಒಬ್ಬ ಒಳ್ಳೆಯ ಕಥಾಕಾರ. ರಾಮ ಕೇಳ್ತಾನೆ, ಅಲ್ಲ ಈ ಕಾಡು ಎಂತಕ್ಕೆ ಹಿಂಗಿದೆ ಅಂತ ಕೇಳ್ತಾನೆ. ಹಿಂಗಿದೆ ಅಂದ್ರೆ, ಅಲ್ಲ ನೋಡಿ, ಇದು ಬೇರೆ ಕಾಡುಗಳಿಂದ ಜಾಸ್ತಿ ಕಪ್ಪಾಗಿದೆ, ಇಲ್ಲಿ ಮಣ್ಣು ಹಂಗಿದೆ, ಬೆಟ್ಟ ದೊಡ್ಡದಿದೆ, ಹೀಗೆಲ್ಲ ಹೇಳಿದಾಗ ಅದಕ್ಕೆಲ್ಲ ವಿಶ್ವಾಮಿತ್ರ ಇತಿಹಾಸದ ಕಾರಣಗಳನ್ನು ಕೊಟ್ಟುಕೊಂಡು ಬರ್ತಾನೆ. ಯಾಕೆ ಹೀಗಾಯ್ತು ಅಂತ. ರಾಮ ಅಹಲ್ಯೆಯನ್ನು ನೋಡಿದ ಸಂದರ್ಭ ಅದೆಲ್ಲ ಗೊತ್ತು ನಿಮಗೆ. ಇವಳೆಂತಕ್ಕೆ ಹಿಂಗೆ ಯಾರ ಹತ್ರನೂ ಮಾತಾಡದೆ ಕೂತ್ಕೊಂಡಿದ್ದಾಳೆ? ವಿಶ್ವಾಮಿತ್ರ ಮತ್ತೆ ಕಥೆ ಹೇಳ್ತಾನೆ. ನೋಡಪ್ಪ, ವಸ್ತುತಃ ಅವಳು ಅಹಲ್ಯೆ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಅಹಲ್ಯೆ ಕಲ್ಲಾಗಿದ್ದಳು ಅಂತ ಬರುವುದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಆಕೆ ಕಲ್ಲಿನಂತೆ ಇದ್ದಳು ಅಂತ. ಕಲ್ಲಿನಂತೆ ಅಂದ್ರೆ ಯಾರ ಜೊತೆಗೂ ಮಾತನಾಡದೆ, ಯಾರ ಸಂಪರ್ಕಕ್ಕೂ ಬರದೆ, ಸಮಾಜ ಜೀವನವನ್ನು ಬದುಕದೆ, ಒಬ್ಬಂಟಿಯಾಗಿ ಮೈಗೆಲ್ಲ ಭಸ್ಮಲೇಪನವನ್ನು ಮಾಡಿಕೊಂಡು, ನೆಲದ ಮೇಲೂ ಭಸ್ಮವನ್ನು ಹರಡಿಕೊಂಡು ಏಕಾಂತದಲ್ಲಿ ಏಕಾಂಗಿಯಾಗಿ ಬೆಟ್ಟದಲ್ಲಿ ಇದ್ಲು ಅಂತ ಬರುತ್ತೆ. ಹಾಗಾಗಿ ಅದನ್ನು ನೋಡಿ ರಾಮ ಕೇಳ್ತಾನೆ, ಇವಳು ಯಾರು ಅಂತ. ಅದಕ್ಕೆ ವಿಶ್ವಾಮಿತ್ರ ಕಥೆ ಹೇಳುದು. ಅವಳ ಹೆಸರು ಅಹಲ್ಯೆ ಅಂತ, ಭಯಂಕರ ಚಂದ ಇದ್ಲು, ಆಮೇಲೆ ಹೀಗೆ ಗೌತಮ ಅಂತ, ಆಮೇಲೆ ಹಾಗೆ ಇಂದ್ರ ಅಂತ, ಆಮೇಲೆ ಏನೆಲ್ಲ ಆಯ್ತು ಅಂತ ಕಥೆ ಹೇಳ್ಕೊಂಡು ಬರ್ತಾಳೆ. ರಾಮ ಹೋಗಿ ಅವರನ್ನು ಮಾತನಾಡಿಸುವುದು, ಅಹಲ್ಯೆಯನ್ನು ಮಾತಾಡಿಸುವುದು. ಅಲ್ಲ, ನಿನಗೆ ಈಗ ಶಾಪ ವಿಮೋಚನೆ ಆಗಿದೆ, ನೀನು ಮತ್ತೆ ಬೇಜಾರು ಮಾಡ್ಕೊಳ್ಬೇಡ, ಸಾಮಾನ್ಯ ಬದುಕನ್ನು ಬದುಕು ಅಂತ ಸಮಾಧಾನ ಮಾಡೋದು. ಕಥೆ ವಿಶ್ವಾಮಿತ್ರ ಹೇಳಿದ್ದು, ಕಥೆಯ ಪರಿಣಾಮ ರಾಮನ ಮೂಲಕ ಅಹಲ್ಯೆಯ ಬದುಕಿನಲ್ಲಿ ಆಗುತ್ತೆ. ಮತ್ತೆ ಗಂಗೆ ಬಗ್ಗೆ ಕೇಳುವುದು. ಗಂಗಾವತರಣದ ಇಡೀ ಕಥೆಯನ್ನು ವಿಶ್ವಾಮಿತ್ರ ಬುಡದಿಂದ ಹೇಳ್ಕೊಂಡು ಬರ್ತಾನೆ. ಅಲ್ಲ, ಒಬ್ಬ ಸಾಗರ ಅಂತ ಇದ್ದ, ಅವನಿಗೆ ಮಕ್ಕಳಿದ್ರು 64,000. ಅದೇನೋ ಕಾರಣಕ್ಕೆ ಅವರೆಲ್ಲ ಸುಟ್ಟು ಭಸ್ಮವಾಗಿ ಹೋದರು. ಆಮೇಲೆ ಇವನು 3ನೇ ತಲೆಮಾರಿನವನು ಭಗೀರಥ ಅಂತ ತಪಸ್ ಮಾಡಬೇಕಾಯ್ತು. ಇಡೀ ಕಥೆಯನ್ನ ನಿಮಗೆ ವಾಲ್ಮೀಕಿ ರಾಮಾಯಣದ ಮೊದಲನೆಯ ಕಾಂಡದಲ್ಲಿ ರಾಮಾಯಣಕ್ಕೆ ಸಾಕ್ಷಾತ್ತಾಗಿ ಸಂಬಂಧಿಸದೇ ಇರುವಂತಹ 10 ಕಥೆಗಳು ಬರುತ್ತೆ. ರಾಮಾಯಣ ಮಹಾಭಾರತದ ಹಾಗೆ ಸಮುದ್ರ ಅಲ್ಲ, ಅದೊಂದು ನದಿ ಇದ್ದ ಹಾಗೆ. ಅಂದ್ರೆ ಏನರ್ಥ? ನೀವು ಮಹಾಭಾರತದಲ್ಲಿ ಕಥೆಗಳ 1000 ಕಥೆಗಳನ್ನ ನೋಡ್ಬೋದು. ಆ ಕಥೆಗಳು ಸಾಕ್ಷಾತ್ತಾಗಿ ಮಹಾಭಾರತದ ಕಥೆ ಜೊತೆಗೆ ಸಂಬಂಧಿಸಿದ್ದೇ ಆಗಿರುತ್ತೆ ಅಂತ ಏನಿಲ್ಲ. ಅವು ಉಪಕಥೆಗಳು, ಉಪಾಖ್ಯಾನಗಳು, ಆಖ್ಯಾನಗಳು ಅಂತ ಬರುತ್ತೆ. ರಾಮಾಯಣದಲ್ಲಿ ಹಾಗೆ ಆಗುವ ಸಂದರ್ಭ ಕಡಿಮೆ. ರಾಮಾಯಣ ನದಿಯಂತೆ, ಒಂದು ಬಿಂದುವಿನಲ್ಲಿ ಉತ್ಪತ್ತಿ ಆಗತ್ತೆ, ಹರಿದುಕೊಂಡು ಹೋಗಿ ಸಾಗರವನ್ನು ಸೇರುತ್ತೆ. ಹಾಗಾಗಿ ನೀವು ರಾಮಾಯಣಕ್ಕೆ ಯಾರು ನಾಯಕ ಅಂತ ಕೇಳಿದರೆ ರಾಮನೇ ಹೆಸರೇ ಹೇಳ್ತಾ ಇದೆಯಲ್ವಾ. ಮಹಾಭಾರತಕ್ಕೆ ಯಾರು ನಾಯಕ ಅಂತ ಕೇಳಿ ನೋಡಿ. ಒಂದು ಸಭೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ 10 ಜನ 10 ರೀತಿಯ ಉತ್ತರವನ್ನು ಕೊಡ್ತಾರೆ ಅಲ್ವಾ. ಇಂತಹ ರಾಮಾಯಣದಲ್ಲಿಯೂ ಕೂಡ ನದಿಯಂತೆ ಏಕಮುಖವಾಗಿ ಹರಿದುಕೊಂಡು ಹೋಗ್ತಾ ಇರುವಂತಹ ರಾಮಾಯಣದಲ್ಲಿಯೂ ಕೂಡ ಮೊದಲನೆಯ ಕಾಂಡವನ್ನು ತೆಗೆದು ನೋಡಿದ್ರೆ, ಬಾಲಕಾಂಡವನ್ನು ತೆಗೆದು ನೋಡಿದ್ರೆ, ನಿಮಗೆ ಬಾಲಕರಿಗೆ ಏನು ಬೇಕೋ ಅದಿದೆ, ಕಥೆ ಇದೆ. ಆ ಕಥೆಗಳೆಲ್ಲವೂ ಕೂಡ ವಿಶ್ವಾಮಿತ್ರನೇ ಹೇಳಿದ್ದು. ಆಮೇಲೆ ಈ ರಾಮನಿಗೆ, ಅಲ್ಲ ಇಷ್ಟೆಲ್ಲ ಕಥೆ ಹೇಳ್ತೀಯಲ್ಲ, ನಿನ್ನ ಬಗ್ಗೆ ಹೇಳು ಅಂತ ವಿಶ್ವಾಮಿತ್ರ ಅದನ್ನು ಹೇಳ್ತಾನೆ. ನಾನು ಯಾರು, ಏನಾಯಿತು, ಯಾವ ಕಾರಣಕ್ಕೆ ನಾನು ಕೌಶಿಕ ಆಗಿದ್ದವನು ವಿಶ್ವಾಮಿತ್ರ ಆಗಬೇಕಾದ ಸಂದರ್ಭ ಬಂತು ಅಂತ. ಹೋಗ್ತಾ ಇರುವಾಗ ನದಿ ಕಾಣುತ್ತೆ. ಮತ್ತೆ ಈ ರಾಮ ಪ್ರಶ್ನೆ ಕೇಳೋದು. ರಾಮನಿಗೆ ಬೆಟ್ಟದ ಪ್ರೀತಿ ತುಂಬ. ನಮ್ಮ ಕಡೆ ಹೇಳ್ತಾರಲ್ಲ, ಸಿಕ್ಕಾಪಟ್ಟೆ. ಬೆಟ್ಟದ ಮೇಲೆ ರಾಮನಿಗೆ ಇರುವಷ್ಟು ಪ್ರೀತಿ ಅದು ಅತುಲ್ಯವಾದ್ದು, ಅನುಪಮವಾದ್ದು. ಪ್ರಾಯ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ರಾಮ ಕಷ್ಟಪಡಲಿಲ್ಲ. ಅಂದರೆ ಬೆಟ್ಟದ ವಾಸ ಬಂತು ತನಗೆ ಅಂತ ಕಷ್ಟಪಡಲಿಲ್ಲ, ಇಷ್ಟಪಟ್ಟ ಅಂತ. ಮೊದಲನೇ ಸಲ ವಿಶ್ವಾಮಿತ್ರರ ಜೊತೆಗೆ ಕಾಡಿಗೆ ಹೋಗಿದ್ದು.
ಆ ಹೊತ್ತಿನಲ್ಲಿ ಪ್ರಶ್ನೆಗಳೇ ಪ್ರಶ್ನೆಗಳು, ಕಥೆ ಕೇಳಿಸ್ಕೊಂಡಿದ್ದು. ನದಿ ಸಿಗತ್ತೆ ದಾರಿಯಲ್ಲಿ, ಇದು ಎಂಥದ್ದು ನದಿ ಅಂತ ಕೇಳೋದು. ಈ ನದಿಯ ಹೆಸರು ಕೌಶಿಕಿ ಅಂತ. ಕೌಶಿಕಿ ನದಿ ವಸ್ತುತಃ ಕೌಶಿಕಿ ಅನ್ನೋಳು ನನ್ನ ತಂಗಿ. ನಾನು ಕುಶಿಕನಂದನ ಕೌಶಿಕ, ನನ್ನ ತಂಗಿ ಕೌಶಿಕಿ ಅನ್ನೋಳು. ಆಕೆ ಆಮೇಲೆ ನದಿಯಾಗಿ ಹರಿಯೋದಕ್ಕೆ ಶುರುವಾದ್ಲು. ರಾಮಾಯಣ ಕಥೆಯನ್ನು ನಾವು ಯಾಕೆ ಮರ್ತು ಹೋಗೋದಿಲ್ಲ ಅಥವಾ ನನ್ನದಲ್ಲ ಅಂತ ತೆಗೆದಿಡೋದಿಲ್ಲ ಅಂತಂದರೆ, ಈ ಗಂಗಾ ನದಿಯಾಗಲಿ ಅಥವಾ ಆ ಬೆಟ್ಟವಾಗಲಿ ಅಥವಾ ರಾಮಾಯಣದಲ್ಲಿ ಬಂದಿರೋ ಯಾವುದೋ ಒಂದು ಭೂಪ್ರದೇಶವಾಗಲಿ ನಮಗೆ ಹೊರಗಿನದಲ್ಲ, ಇಲ್ಲಿ ಇರುವಂಥದ್ದೇ ಆಗಿದೆ. ಗಂಗಾ ನದಿ ಇದೆ. ಕೌಶಿಕಿ ನದಿಯನ್ನು ಇವತ್ತು ಕೋಸಿ ಅಂತ ಹೇಳ್ತಾರೆ, ಬಿಹಾರದಲ್ಲಿ ಹರಿಯುತ್ತೆ ಕೋಸಿ ನದಿ. ಭಾಷೆಯ ಧ್ವನಿಯಲ್ಲಿ ಕೆಲವು ವ್ಯತ್ಯಾಸ ಆಗಿರಬಹುದು. ರಾಮಾಯಣದಲ್ಲಿ ಅದನ್ನು ಕೌಶಿಕಿ ಅಂತ ಹೇಳ್ತಾರೆ, ಮುಂದೆ ಅದು ಕೋಸಿ ಅಂತ ಆಗಿದೆ. ದೇಶ ಭಾಷೆಗಳ ಪ್ರಭಾವ ಆ ರೀತಿಯಾಗೇ ಇರುವಂಥದ್ದು. ಇದೇ ಕಾರಣಕ್ಕೆ ರಾಮಾಯಣ ಜೀವಿಸ್ತಾ ಇರುವಂತಹ ಒಂದು ಮಹಾಕಥೆ, ಮತ್ತು ಆ ಮಹಾಕಥೆಯ ಭಾಗ ನಾವೆಲ್ಲರೂ ಕೂಡ ಹೌದು. ಹಾಗೆ ಕಥೆಯನ್ನು ಹೇಳುವ ಮತ್ತು ಕೇಳುವ ಭಾರತದ ಪರಂಪರೆ ರಾಮಾಯಣದ ಮೊದಲನೇ ಕಾಂಡದಲ್ಲಿ ತುಂಬ ಸುಂದರವಾಗಿ ವ್ಯಕ್ತವಾಗಿದೆ. ಈ ರೀತಿಯ ಭಾಗ ರಾಮಾಯಣದಲ್ಲಿ ಮುಂದೆ ಬರೋದಿಲ್ಲ. ಮುಂದೆ ರಾಮಾಯಣವನ್ನೇ ರಾಮಾಯಣದಲ್ಲಿ ಹೇಳಿದ ಉದಾಹರಣೆಗಳಿದೆ. ಉದಾಹರಣೆಗೆ ಹನುಮಾನ್ ಸುಂದರಕಾಂಡದಲ್ಲಿ ಏನು ಕಷ್ಟಪಟ್ಟು ಸೀತೆಯನ್ನು ಹುಡುಕ್ತಾ ಇದ್ದಾನೆ, ಸಿಟ್ಟು ಬಂದು ಆ ಕಡೆ ಈ ಕಡೆ ಎಲ್ಲ ಧ್ವಸ್ತ ಮಾಡಿದ್ದಾಗಿದೆ, ಆದರೂ ಸೀತೆ ಕಾಣಿಸ್ಲಿಲ್ಲ. ಅಂತತೋಗತ್ವ ಅಶೋಕವನದಲ್ಲಿ ಮರದಡಿಯಲ್ಲಿ ರಾಕ್ಷಸಿಯರ ನಡುವೆ ಒಬ್ಬಳು ವಿಶಿಷ್ಟವಾದ ಸ್ತ್ರೀ, ಇವಳು ಸೀತೆ ಇರಬಹುದು ಅಂತ. ಆದರೆ ಸೀತೆಯ ಪರಿಸ್ಥಿತಿ ಏನಿತ್ತು ಅಂದರೆ, ಹನುಮ ಸಾಕ್ಷಾತ್ತಾಗಿ ಹೋಗಿ ನಾನು ಹನುಮ ಅಂತ, ನಾನು ರಾಮನ ಕಡೆಯಿಂದ ಬಂದಿದ್ದೇನೆ, ನೀವು ಸ್ವಲ್ಪ ವಿಶ್ವಾಸ ಇಟ್ಕೊಳ್ಬೋದು ನಮ್ಮ ಮೇಲೆ ಅಂತೆಲ್ಲ ಹೇಳಿದರೆ ಅವಳು ವಿಶ್ವಾಸ ಇಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆ? ರಾವಣ ದಿನ ಬೆಳಗಾದರೆ ಒಂದಲ್ಲ ಒಂದು ಮಾಯಾಯುದ್ಧ ಮಾಡ್ಕೊಂಡು ಬರ್ತಾ ಇದ್ದ. ಇವತ್ತಿಗೆ ನಮಗೆ ನಮ್ಮ ಮಾಧ್ಯಮದಲ್ಲೆಲ್ಲ ಬರುತ್ತಲ್ಲ, ಯಾರೋ ಒಬ್ರು ದೊಡ್ಡವರು ಬಂದು ನೀವು ಇಂಥದ್ದನ್ನು ಖರೀದಿ ಮಾಡಿ ಅದು ನಂದೇ, ನಾನು ನಿಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿದ ಹಾಗೆ ಕೆಲವು ವಿಡಿಯೋ ತುಣುಕುಗಳೆಲ್ಲ ಬರ್ತವೆ ಅಲ್ವಾ? ಅದೇ ರೀತಿ ರಾವಣನ ವ್ಯವಸ್ಥೆಯು ಕೂಡ ಇತ್ತು. ಅವ ಒಂದು ದಿವಸ ಬೆಳಿಗ್ಗೆ ಎದ್ದು ರಾಮನ ತಲೆ ಅಂತ ಹೇಳಿ ಒಂದು ಪಾತ್ರದಲ್ಲಿ ಇಟ್ಕೊಂಡು ಬಂದ. ನೋಡು, ನಾನು ಹಿಂಗೆ ಮಾಡಿದ್ದೇನೆ, ಮತ್ತೆ ನೀನು ಬೇರೆ ವಿಚಾರ ಮಾಡ್ಬೋದು, ಇವಾಗ ರಾಮ ಇಲ್ಲ, ಹಿಂಗೆಲ್ಲ ಹೇಳಿದ್ದ. ಹಾಗಾಗಿ ಯಾರೇ ಬಂದು ಕೇಳಿದ್ರು ಸೀತೆ ಅವರ ಮಾತನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಹನುಮ ಹೋಗಿ ಹೇಳಿದರೆ ಅವಳು ಹೇಗೆ ತಾನೇ ಅದನ್ನು ನಂಬಿಯಾಳು? ಅದಕ್ಕೆ ಹನುಮ ಒಂದು ಮಾರ್ಗವನ್ನು ಕಂಡ್ಕೊಳ್ತಾನೆ. ಏನು ಮಾರ್ಗ? ಕಥೆ. ಶಿಂಶುಪಾರಕ್ಷದ ಯಾವುದೋ ಒಂದು ಕೊಂಬೆ ಮೇಲೆ ಕೂತು ಸೀತೆಗೆ ಮಾತ್ರ ಕೇಳುವಂತೆ ಅನುನಯದ ದನಿಯಲ್ಲಿ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಯಾವ ಕಥೆ? ರಾಮಾಯಣದ್ದೇ ಕಥೆ. ಎಲ್ಲಿಂದ ಶುರುವಾಗುತ್ತೆ? ದಶರಥ ಅಂತ ಒಬ್ಬ ಮಕ್ಕಳಿಲ್ಲ ಅಂತ ಕಷ್ಟಪಡ್ತಾ ಇದ್ದ, ಆಮೇಲೆ ಯಜ್ಞ ಮಾಡಿದ, ಮಕ್ಕಳು ಸಿಕ್ಕರು, ಆಮೇಲೆ ಮದುವೆ ಆಯಿತು, ಮದುವೆ ಆದಮೇಲೆ ಅದೇನೋ ಸಮಸ್ಯೆ ಆಗಿ ಪಾಪ ಅವನ ಇಬ್ಬರು ಮಕ್ಕಳು ಸೀತೆ ಅನ್ನೋಳ ಜೊತೆಗೆ ಕಾಡಿಗೆ ಬಂದರು, ಅಲ್ಲಿ ಕಳೆದು ಹೋದ್ಲು ಸೀತೆ ಅನ್ನುವಂಥವಳು ಅಂತೆಲ್ಲ. ಸೀತೆ ನಿಧಾನಕ್ಕೆ ಇವನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಅಷ್ಟೆಲ್ಲ ಕೇಳಿ ಆದ ಮೇಲೆ ಹನುಮ ಇಳಿದು ಬಂದು ಹೇಳ್ತಾನೆ. ನೋಡಿ, ಕಥೆ ಅನ್ನುವ ಈ ಪರಂಪರೆ ಏನಿದೆ ಎಷ್ಟು ಪ್ರಭಾವಿಯಾಗಿ ಭಾರತೀಯ ಮನಸ್ಸನ್ನು ಹಿಡಿದಿಟ್ಟಿದೆ ಅನ್ನೋದು. ನೋಡಿ, ಈ ಕಥೆಗಳನ್ನು ನಾವು ಎಷ್ಟು ಸಲ ಹೇಳ್ಕೊಂಡ್ರೂ ಬೇಜಾರು ಬರೋದಿಲ್ಲ. ಎಷ್ಟು ಭಾಷೆಗಳಿದೆ ಈ ದೇಶದಲ್ಲಿ? ಸರ್ಕಾರ ಗಣತಿ ಮಾಡಿರೋ ಪ್ರಕಾರ 1300 ಭಾಷೆ ಇದೆ. 1300 ಭಾಷೆ. ಇದು 21ನೇ ಶತಮಾನದ ನಾನು ಹೇಳ್ತಾ ಇರೋದು. 20ನೇ ಶತಮಾನದ್ದು, 20ನೇ ಶತಮಾನದ ಕೊನೆ ಭಾಗದ್ದು ಅಲ್ಲ, 21ನೇ ಶತಮಾನದ್ದೇ, 2011ರಲ್ಲಿ ಆಗಿರುವಂಥದ್ದು ಗಣತಿ. ಅದರಲ್ಲಿ ಸುಮಾರು 22 ಭಾಷೆಗಳನ್ನು ನಾವು ನಮ್ಮ ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಸೇರಿಸ್ಕೊಂಡಿದ್ದೀವಿ. ಅದರ ಹೊರತಾಗಿ ಕೂಡ ಸಾಕಷ್ಟು ಭಾಷೆಗಳಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡದ ಹೊರತಾಗಿ ಸಾಕಷ್ಟು ಭಾಷೆಗಳಿದೆ. ತುಳು ಅಂತ ಒಂದು ಭಾಷೆ ಇದೆ, ಚಿತ್ಪಾವನಿ ಅಂತ ಒಂದು ಭಾಷೆ ಇದೆ, ಹವ್ಯಕ ಭಾಷೆ ಅಂತ ಒಂದಿದೆ ಅಲ್ವಾ? ಕೊಂಕಣಿ, ಕೆಲವು ಭಾಗದಲ್ಲಿ ಕೊಂಕಣಿನ ಮಾತಾಡ್ತಾರೆ. ಇವೆಲ್ಲ ಸರ್ಕಾರದ ಲೆಕ್ಕದಲ್ಲಿ ಬರುವುದಿಲ್ಲ. ಆದರೆ ಈ ಎಲ್ಲ ಭಾಷೆಯಲ್ಲೂ ಕೂಡ ಸಾಹಿತ್ಯ ಇದೆ. ಅಷ್ಟು ಮಾತ್ರವಲ್ಲ, ರಾಮಾಯಣ ಕಥೆಯನ್ನು ಆ ಎಲ್ಲ ಭಾಷೆಗಳು ತಮ್ಮ ತಮಗೆ ಬೇಕಾದಂಗೆ ಹೇಳ್ಕೊಂಡಿವೆ.
ಇಷ್ಟು ಸಲ ಇಷ್ಟು ಸಾವಿರ ವರ್ಷಗಳಲ್ಲಿ ಹೇಳ್ಕೊಂಡ ಆದಮೇಲೆ ಬರೆದಿದ್ದಾಯ್ತು, ಓದಿ ಕೇಳಿ ತಿಳಿದಿದ್ದಾಯ್ತು, ಚಿತ್ರ ಬಿಡಿಸಿದ್ದಾಯ್ತು, ವೇದಿಕೆ ಮೇಲೆ ಆಡಿ ತೋರಿಸಿದ್ದಾಯ್ತು, ದೇವಾಲಯ ಭಿತ್ತಿಗಳಲ್ಲಿ ಕೆತ್ತಿದ್ದಾಯ್ತು. ಇಷ್ಟೆಲ್ಲ ಆದರೂ ನಾಳೆ ಯಾರೋ ಒಬ್ಬ ನಿರ್ದೇಶಕ ತುಂಬ ದುಡ್ಡು ಹಾಕಿ ರಾಮಾಯಣದ ಕಥೆಯನ್ನು ನಾನು ಆಧುನಿಕ ರೀತಿಯಲ್ಲಿ ತೆರೆಗೆ ತರ್ತೇನೆ ಅಂತ ಹೇಳಿದರೆ ನಾವು ಯಾರಾದರೂ ಹೇಳ್ತೀವ, ಇಲ್ಲ ಇಲ್ಲ ರಾಮಾಯಣ ಕಥೆ ನಮಗೆ ಗೊತ್ತಿದೆ, ನಾವು ಮತ್ತೆ ಅಲ್ಲಿಗೆ ಹೋಗೆಲ್ಲ ನೋಡೋದಿಲ್ಲ ಹೇಳ್ತೀವ? ಹೇಳೋದಿಲ್ಲ. ಮೊನ್ನೆ 2020ರಲ್ಲಿ ಘೋರ ವ್ಯಾಧಿ, ಪ್ರಪಂಚಕ್ಕೆಲ್ಲ ವ್ಯಾಧಿ, ಮನೆಯಿಂದ ಹೊರಗೆ ಯಾರೂ ಹೋಗೋಂಗಿಲ್ಲ. ಅಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಯೋಚನೆ ಮಾಡಿತು, ಜನಗಳನ್ನು ಮನೆಯೊಳಗೆ ಕುಳಿಸೋದಕ್ಕೆ ಬೇಕಾದ ವ್ಯವಸ್ಥೆ ಏನಿದೆ? ಅವರು ಯೋಚನೆ ಮಾಡಿದ್ದು ಕೂಡ ಕಥೆಯೇ. ಯಾವ ಕಥೆ? ರಾಮಾಯಣ ಕಥೆ. ಅಲ್ಲ, ಎಲ್ಲಿಂದ ತರೋದು? ಒಂದ್ಸಲ ಮಾಡಿದ್ದೆ, ಒಂದ್ಸಲ ಮಾಡಿ ಮುಗಿದಿರೋದೆ, ಮತ್ತೊಂದು ಸಲ ಬಿಡುವ? ನಂಬಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರದ್ಧೆಯಿಂದ ವೀಕ್ಷಿಸಲ್ಪಟ್ಟ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೀಕ್ಷಿಸಲ್ಪಟ್ಟ ಏನಾದರೂ ದೂರದರ್ಶನ ಕಾರ್ಯಕ್ರಮ ಇದ್ದರೆ ಮೊನ್ನೆ ಆಗಿದ್ದು 2020ರಲ್ಲಿ ರಾಮಾಯಣವೇ. ಅಂದರೆ ಈ ಭಾರತದವರಿಗೆ, ನಮಗೆ ರಾಮಾಯಣವನ್ನು ಕೇಳಿ ಹೇಳಿ ಮುಗಿಯೋದೇ ಇಲ್ಲ. ಅದು ಕಥೆಯ ಕುರಿತಾಗಿ ನಮಗೆ ಇರುವಂತಹ ಶ್ರದ್ಧೆ. ಈ ಕಥೆ ಹಾಗಿದ್ರೆ ವಾಲ್ಮೀಕಿ ರಾಮಾಯಣ ಎಲ್ಲ ಕಡೆಯೂ ಒಂದೇ ರೀತಿಯಾಗಿದೆಯಾ ಅಂತ ಕೇಳಿದರೆ ಹಾಗಿಲ್ಲ. ವಾಲ್ಮೀಕಿ ಆದಿಕವಿ, ವಾಲ್ಮೀಕಿಯ ರಾಮಾಯಣ ಆದಿಕಾವ್ಯ. ಆದರೆ ಆ ಕಥೆಯನ್ನು ನಾನಾ ಕಾಲದಲ್ಲಿ ನಾನಾ ಕರ್ತೃಗಳು ನಾನಾ ರೀತಿಯಲ್ಲಿ ಹೇಳಿದ್ದಾಗಿದೆ. ನಾನು ಹೇಳಿದೆ, ಅಹಲ್ಯೆ ಕಲ್ಲಾಗಿದ್ದಳು ಅನ್ನೋ ಕಥೆ ವಾಲ್ಮೀಕಿ ರಾಮಾಯಣದ ಆದಿಭಾಗದಲ್ಲಿ ಬರೋದಿಲ್ಲ, ಆಕೆ ಕಲ್ಲೇನಾಗಿರಲಿಲ್ಲ ಅಂತ. ಆದರೆ ನಮಗೆ ಗೊತ್ತಿರೋ ಕಥೆಯಲ್ಲಿ ಅವಳು ಕಲ್ಲೇ. ಕರ್ನಾಟಕದ ಕುವೆಂಪು ತುಂಬ ಸುಂದರವಾದ ಕಾವ್ಯವನ್ನು ಬರೆದಿದ್ದಾರೆ, ಶ್ರೀರಾಮಾಯಣ ದರ್ಶನಂ ಅಂತ. ಕನ್ನಡದ ಮೇಲೆ ಪ್ರೀತಿ ಇರುವವರು, ರಾಮಾಯಣದ ಮೇಲೆ ಪ್ರೀತಿ ಇರುವವರು ಆ ಕಾವ್ಯವನ್ನು ಓದಬೇಕು, ಅಷ್ಟು ಚಂದವಾಗಿ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅಹಲ್ಯೆ ಕಲ್ಲೇ. ಆಮೇಲೆ ನಮಗೆ ಲಕ್ಷ್ಮಣ ರೇಖೆಯ ಕತೆ ಗೊತ್ತಿದೆ ಅಲ್ವಾ? ಸೀತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆಕೆಯನ್ನು ಪರ್ಣಕುಟೀರದಲ್ಲಿ ಒಬ್ಬಳೇ ಬಿಟ್ಟು ಹೋಗೋ ಸಂದರ್ಭ ಬಂದಾಗ ಲಕ್ಷ್ಮಣ 3 ರೇಖೆಗಳನ್ನು ಎಳೆದ ಅಂತ. ಇದು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆಮೇಲೆ ನೋಡಿ, ಸೀತೆಯನ್ನು ರಾವಣ ಎತ್ಕೊಂಡು ಹೋದ. ಸೀತೆಯಂತಹ ಅಗ್ನಿ ಸದೃಶಳಾದ ಸ್ತ್ರೀಯನ್ನ ಈ ರಾವಣನಂತಹ ದುರುಳ ಕೈ ಹಾಕಿ ಮುಟ್ಟಿ ಬದುಕಲಿಕ್ಕುಂಟ ಅವನು? ನಾವು ಸಾಕ್ಷಾತ್ ಬದಲಾವಣೆಗಳನ್ನು ಮಾಡ್ಕೊಂಡ್ವಿ. ವಾಲ್ಮೀಕಿ ರಾಮಾಯಣ ಹಾಗೆ ಹೇಳುತ್ತೆ, ಅವನು ಎತ್ಕೊಂಡು ಹೋದ, ಹೇಗೆ ಎತ್ಕೊಂಡು ಹೋದ ಅನ್ನೋದನ್ನು ಹೇಳುತ್ತೆ. ಮೂಡಿಗೆ ಕೈ ಹಾಕಿ ಮತ್ತೊಂದು ಕೈಯಿಂದ ಅವಳ ಕಾಲುಗಳನ್ನು ಎತ್ಕೊಂಡು ಹೊರಟೋದ ಅಂತ ಬರೀತಾರೆ ಅಲ್ವಾ? ಅದೇ ಕಾರಣಕ್ಕೆ ಹೆಣ್ಮಕ್ಳ ಮುಡಿಗೆ ಕೈ ಹಾಕಬಾರ್ದು ಅನ್ನೋದನ್ನ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ಬಹಳ ಮುಂಚಿನಿಂದನೇ ಹೇಳ್ಕೊಡ್ಲಾಗತ್ತೆ. ಭಾರತದಲ್ಲಿ ಅಕ್ಕ ತಮ್ಮ ಹೊಡ್ಕೊಳ್ತಾ ಇದ್ರು ಬಾಲಚೇಷ್ಟೆಯಲ್ಲಿ ತಮ್ಮನಿಗೆ ಹೇಳ್ಕೊಡ್ತಾರೆ, ಕೂದಲು ಮುಟ್ಟಬೇಡ. ಯಾಕೆಂದ್ರೆ ಹೆಣ್ಣಿನ ಮುಡಿಗೆ ಕೈ ಹಾಕಿದ ಯಾವ ದುರುಳು ಕೂಡ ಈ ಮಣ್ಣಿನಲ್ಲಿ ಬದುಕಿದ ಉದಾಹರಣೆ ಇಲ್ಲ. ಮೊದಲನೇ ಉದಾಹರಣೆ ರಾವಣ, ಎರಡನೇ ಉದಾಹರಣೆ ಆ ಕಡೆ ಮಹಾಭಾರತದಲ್ಲಿ ದುಶ್ಯಾಸನ. ನೋಡಿ ನೀವು, ಆಯ್ತಾ? ಹಾಗೆ ರಾಮಾಯಣ ಹಾಗೆ ಹೇಳುತ್ತೆ, ಆತ ಹಾಗೆ ಮುಡಿಗೆ ಕೈ ಹಾಕಿ ಎತ್ಕೊಂಡು ಹೋದ ಅಂತ. ಆದರೆ ಮುಂದೆ ಬಂದವರಿಗೆ ಶ್ರದ್ಧೆ, ಅಯ್ಯೋ ಸೀತಾಮಾತೆಯನ್ನ ರಾವಣ ಹಾಗೆಲ್ಲ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಏನು? ಇಲ್ಲ, ಅದು ವಸ್ತುತಃ ಸೀತೆ ಅಲ್ಲ, ಅದು ಛಾಯಾ ಸೀತಾ. ಈ ಅರಣ್ಯಕಾಂಡದ ಮೊದಲಿಗೆ ಸೀತೆಯನ್ನ ಅಲ್ಲ, ಇದಕ್ಕೆ ವನವಾಸಕ್ಕೆ ಹೋಗೋ ಹೊತ್ತಿನಲ್ಲಿಯೇ ಅಗ್ನಿದೇವನಲ್ಲಿ ಸಮರ್ಪಣೆ ಮಾಡಿ ಹೋಗ್ತಾನೆ. ಭಾರತದಲ್ಲಿ ಅಗ್ನಿದೇವ ಅನ್ನೋದು ಶುದ್ಧಿಗೆ ಮತ್ತು ರಕ್ಷಣೆಗೆ ಪ್ರತಿಷ್ಠಿತವಾದ್ದು. ಯಾವುದನ್ನೇ ನೀವು ಅಗ್ನಿಯಲ್ಲಿ ಹಾಕಿ ಶುದ್ಧವಾಗಿ ಬಿಡುತ್ತೆ ಅದು, ಆಯ್ತಾ? ಆದರೆ ಕರ್ಕೊಂಡು ಹೋಗಿದ್ದು ಮಾಯಾ ಸೀತೆಯನ್ನ, ಛಾಯಾ ಸೀತೆಯನ್ನ. ರಾವಣ ಅವಳನ್ನ ಎತ್ಕೊಂಡು ಹೋಗಿದ್ದು ನಿಜವಾದ ಸೀತೆಯನ್ನಲ್ಲ. ಒಂದು ವ್ಯಾಖ್ಯಾನ ಬಂತು, ಮತ್ತೊಂದು ವ್ಯಾಖ್ಯಾನ ಅಲ್ಲ, ಛಾಯಾ ಸೀತೆ ಎಲ್ಲ ಅಲ್ಲ, ಸೀತೆಯೇ, ಆದರೆ ಮುಟ್ಲಿಲ್ಲ. ಮತ್ತೆ ಸೀತೆ ನಿಂತಿದ್ಲಲ್ಲ, ಆ ನಿಂತ ಜಾಗವನ್ನೇ ಎತ್ಕೊಂಡು ಹೋದ ರಾವಣ, ಅವಳನ್ನು ಮುಟ್ಲಿಲ್ಲ. ಯಾಕೆ ಭಾರತದ ಮನಸ್ಸು ಹೀಗೆ ಮಾಡ್ಕೊಳ್ಳುತ್ತೆ?
ನಮಗೆ ನಮ್ಮ ಸೀತೆಯನ್ನು ರಾವಣ ಮುಟ್ಟುವುದು ಇಷ್ಟ ಇಲ್ಲ. ನಾವು ಯಾರ ಆಜ್ಞೆಯನ್ನು ಕೇಳೋದಿಲ್ಲ, ನಾವು ಬದಲಾವಣೆಯನ್ನು ಮಾಡ್ಕೊಳ್ತೇವೆ. ಈ ರೀತಿಯ ಬದಲಾವಣೆಯನ್ನು ಮಾಡಿದ ಕವಿಗಳನ್ನು ನಾವು ದೂಷಿಸೋದೂ ಇಲ್ಲ. ನೀವು ವಾಲ್ಮೀಕಿ ಹೇಳಿದ ಕಥೆಯನ್ನು ಹೇಳಿಲ್ಲ, ಬೇರೆ ರಥ ಹೇಳ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಾವೇನಾದರೂ ಬೇಜಾರು ಮಾಡ್ಕೊಂಡಿದ್ದೀವ, ಸಿಟ್ಟು ಮಾಡ್ಕೊಂಡಿದ್ದೀವ? ಇಲ್ಲ. ನಿಮಗೆ ಹಾಗೆ ಅನ್ನಿಸ್ತಾ ಇದೆಯಲ್ವಾ, ನೀವು ಹೇಳಿ. ನೀವು ಶ್ರದ್ಧೆಯ ಮೂಲಕನೇ ಹೇಳ್ತಾ ಇರೋರಲ್ವಾ, ಹೇಳಿ. ಈ 3 ರೇಖೆ ಎಳೆದ ಲಕ್ಷ್ಮಣ ರೇಖೆಯ ಕತೆ, ಅದು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಸಿಗೋದಿಲ್ಲ. ಆದರೆ ಈ ಕಥೆ ಇಲ್ಲ ಅಂತ ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ ಇವತ್ತು, ಅಲ್ವಾ? ಹಾಗೇನೆ ರಾಮಾಯಣದಲ್ಲಿ ರಾಮಸೇತುವೆಯ ನಿರ್ಮಾಣದ ಹೊತ್ತಿಗೆ ಎಲ್ಲ ಕಪಿಗಳ ಜೊತೆಗೆ ಎಲ್ಲ ಜೀವಿಗಳು ಕೂಡ ರಾಮನಿಗೆ ಸಹಾಯ ಮಾಡಿದವು. ಅದರಲ್ಲಿ ಒಂದು ಅಳಿಲು ಕೂಡ ಇತ್ತು. ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಆದರೆ ನೋಡಿ, ಈ ಎಲ್ಲ ಕಥೆಗಳು ಕೇವಲ ಕಥೆಗಳಲ್ಲ. ನಮ್ಮ ಭಾಷೆಯನ್ನು, ಭಾರತ ಪ್ರಜ್ಞೆಯನ್ನು ನಾವು ಹೇಗೆ ಸೋಕಿವೆ ಅಂತಂದರೆ, ನಾವು ಹೇಳ್ತೇವೆ ಲಕ್ಷ್ಮಣ ರೇಖೆ. ನೀವು ಇವತ್ತಿಗೆ ಯಾವುದೋ ಅಂಗಡಿಗೆ ಹೋಗಿ ಲಕ್ಷ್ಮಣ ರೇಖೆ ಕೊಡಿ ಅಂತ ಹೇಳಿದ್ರೆ ಒಂದು ಸಿಗತ್ತೆ ನಿಮಗೆ. ಅಂತಂದ್ರೆ ಯಾವುದೋ ಒಂದು ದುಷ್ಟಶಕ್ತಿ ನನ್ನನ್ನು ಕಾಡದಂತೆ ಮಾಡಬೇಕು ಅಂತಂದ್ರೆ ಒಂದು ರಕ್ಷಣಾ ಪರಿವಲಯ. ಈ ಭಾಷೆಯ ಬಳಕೆ ಇದೆಯಲ್ಲ, ಲಕ್ಷ್ಮಣ ರೇಖೆ, ಅವರ ಶ್ರೀರಕ್ಷೆ ನನ್ನನ್ನು ಲಕ್ಷ್ಮಣ ರೇಖೆಯಂತೆ ಕಾಪಾಡಿತು. ನಿಮಗೆ ಕಥೆ ಗೊತ್ತಿಲ್ಲದೆ ಹೋದರೆ ಈ ಮಾತು ಯಾವ ಅರ್ಥವನ್ನೂ ಉಂಟು ಮಾಡೋದಿಲ್ಲ. ಹಾಗೇನೆ ನಾವು ಹೇಳ್ತೀವಿ ರಾಮಬಾಣ ಅಂದರೆ ಏನು ನೋಡಿ. ಈ ಕೀಲು ನೋವು, ಕಾಲು ನೋವು, ಇದಕ್ಕೆಲ್ಲ ಇದೊಂದು ಔಷಧಿ, ರಾಮಬಾಣ. ರಾಮಬಾಣದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಮಾತು ಯಾವ ಅರ್ಥವನ್ನೂ ಉಂಟು ಮಾಡೋದಿಲ್ಲ. ಆದರೆ ನಾವು ದಿನನಿತ್ಯವೂ ಇದನ್ನು ಅತ್ಯಂತ ಸಹಜವಾಗಿ ಬಳಸ್ಕೊಂಡು ಬಂದಿದ್ದೇವೆ. ಹಾಗೆಯೇ ನಾವು ಹೇಳ್ತೇವೆ ಅಳಿಲು ಸೇವೆ. ನೋಡಿ, ಇಷ್ಟು ದೊಡ್ಡ ಯಾಜ್ಞಿಕ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಾನು ಅಂದ್ಕೊಳ್ತೇನೆ ಒಂದು ಅಳಿಲು ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ. ಅಳಿಲು ಎಂತ, ಸೇವೆ ಎಂತ ಅಂತ ನಿಮಗೆ ಕಥೆಯ ಮೂಲಕ ಗೊತ್ತಿಲ್ಲದೆ ಹೋದರೆ ಈ ಮಾತು ಅರ್ಥವೇ ಆಗೋದಿಲ್ಲ. ಒಂದು ಸಂಸ್ಕೃತಿ, ಒಂದು ಸಮಾಜ, ಒಂದು ನಾಗರಿಕತೆ ಬದುಕಿ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ನಮಗೆ ಕಥೆ ಗೊತ್ತಿರುತ್ತೆ, ಆ ಕಥೆಯ ಮೂಲಕ ಹೇಳಿದ ಮಾತು ಅರ್ಥವಾಗುತ್ತೆ. ಎಷ್ಟು ಆ ರೀತಿಯ ಕನ್ನಡದಲ್ಲಂತೂ ಈ ರೀತಿಯ ಹಲವಾರು ಉದಾಹರಣೆಗಳನ್ನು ತೋರಿಸಬಹುದು. ನಾವು ಹೇಳ್ತೇವೆ ಸುಗ್ರೀವಾಜ್ಞೆ. ಏನದು ಸುಗ್ರೀವಾಜ್ಞೆ? ಆಜ್ಞೆ ಬಂದ ತಕ್ಷಣ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಂತಹ ಕಪಿಗಳೆಲ್ಲ ಹೊರಟು ಬಂದ್ಬಿಟ್ವಂತೆ ಕಿಷ್ಕಿಂಧೆಗೆ ರಾಮಸೇವೆಗೋಸ್ಕರ. ಹಾಗೇನೆ ಯಾವುದೋ ಒಬ್ಬ ಪ್ರಭು ಇವತ್ತು ಹೊರಡಿಸಿದರೆ ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ. ಅದನ್ನು ಇವತ್ತಿಗೂ ಬಳಕೆಯಲ್ಲಿದೆ. ನಿಮ್ಮ ಭಾಷೆಯಲ್ಲಿ ಮಾತ್ರವಲ್ಲ, ಸರ್ಕಾರದ ಮಟ್ಟದಲ್ಲಿ ಬಳಕೆಯಲ್ಲಿದೆ. ಸುಗ್ರೀವಾಜ್ಞೆ ಅಂತಲೇ ಹೇಳ್ತಾರೆ ಅದನ್ನು. ಕರ್ನಾಟಕದಲ್ಲಂತೂ ಸುಗ್ರೀವಾಜ್ಞೆ ಅಂತಲೇ ಹೇಳ್ತಾರೆ. ನಿಮಗೆ ಸುಗ್ರೀವ ಯಾರು, ಆತನ ಆಜ್ಞೆಯ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲದೆ ಹೋದರೆ ಈ ಮಾತು ಅರ್ಥವೇ ಆಗೋದಿಲ್ಲ. ಆದರೆ ಅದನ್ನು ಬಳಸುವವನು ಯಾವತ್ತೂ ಯೋಚನೆ ಮಾಡೋದಿಲ್ಲ, ಅಯ್ಯೋ ಇವನಿಗೆ ರಾಮಾಯಣ ಗೊತ್ತಿಲ್ಲದೆ ಹೋದರೆ ನನ್ನ ಮಾತು ಅರ್ಥವಾಗೋದಿಲ್ವಲ್ಲ ಅಂತ ಯೋಚಿಸೋದಿಲ್ಲ. ಯಾಕಂದರೆ ಈ ಮಣ್ಣಿನಲ್ಲಿ ಹುಟ್ಟಿದ ಯಾರೇ ಆದರೂ ಕೂಡ ರಾಮಾಯಣ ಗೊತ್ತಿರುತ್ತೆ ಅನ್ನೋದು ವಾಸ್ತವ ಅಲ್ವಾ? ಹಾಗೆ ಮಂಥರೆಯ ಪ್ರೀತಿ, ಇಂಥವೆಲ್ಲ ಬಳಕೆಗಳು ನಮ್ಮಲ್ಲಿ ಇದೆ. ಇದು ರಾಮಾಯಣ ಭಾರತ ಪ್ರಜ್ಞೆಯನ್ನು ಹೇಗೆ ಪ್ರಭಾವಿಸುತ್ತೆ ಅನ್ನೋದಕ್ಕೆ ಇವು ಕೆಲವು ಉದಾಹರಣೆ. ಈ ರೀತಿಯ ಬದಲಾವಣೆಗಳನ್ನು ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿಕೊಂಡ್ರೂ ಕೂಡ ನಾವು ಅವೆಲ್ಲವನ್ನು ಸ್ವೀಕರಿಸಿದ್ವಿ. ಇವತ್ತಿಗೂ ಕೂಡ ಬದಲಾವಣೆಗಳು ಬರ್ತಾ ಇವೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಉದಾಹರಣೆ ನಾನು ಕೊಟ್ಟೆ. ಅದರಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ನಾವು ಯಾವತ್ತು ಕುವೆಂಪು ಅವರನ್ನು ಕಥೆಯಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ದೂಷಣೆ ಮಾಡೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ಕಥೆ ನಾನಾ ಆಗಿರೋದಕ್ಕೆ ಸಾಧ್ಯತೆ ಇದೆ, ಮತ್ತು ಅದು ಹೇಗೆ ಬಂದರೂ ನಾವು ಅದನ್ನ ಸ್ವೀಕರಿಸ್ತೇವೆ. ವಸ್ತುತಃ ರಾಮಾಯಣದ ಕುರಿತಾಗಿ, ರಾಮಾಯಣದ ನಾನಾತ್ವದ ಕುರಿತಾಗಿಯೇ ಒಂದು ಕಥೆ ಇದೆ. ರಾಮನ ಒಡ್ಡೋಲಗ, ರಾಮ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಯುದ್ಧ ಅದೆಲ್ಲ ಮುಗಿದು ಹೋಗಿದೆ, ಇನ್ನೇನು ರಾಮಾಯಣ ಮುಗಿತಾ ಇದೆ ಅನ್ನುವಂತಹ ಹೊತ್ತು. ರಾಮನ ಕೈಯಲ್ಲಿ ಇದ್ದ ಉಂಗುರ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದದ್ದು ಅಲ್ಲೇ ಉಳಿಯೋದಿಲ್ಲ, ಅದು ನೆಲದಲ್ಲಿ ರಂಧ್ರವನ್ನು ಮಾಡಿಕೊಂಡು ಒಳಗೆ ಹೋಗಿಬಿಡುತ್ತೆ, ಎಲ್ಲೋ ಬಿದ್ದು ಹೋಗುತ್ತೆ. ರಾಮನ ಸೇವಕ ಹನುಮಾನ್, ಅಯ್ಯೋ ಪ್ರಭುಗಳೇ ಏನಾಯಿತು,
ಇಲ್ಲಪ್ಪ ಉಂಗುರ ಬಿತ್ತು ಹೋಗಿತ್ತಾ. ಹನುಮಂತನಂತೂ ಆತ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡಂಥವನು. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅನ್ನುವಂತಹ ವಿದ್ಯೆಯನ್ನು ತಿಳಿದವನು. ಸೂಕ್ಷ್ಮವಾದ ಆ ರಂಧ್ರದ ಮೂಲಕ ಒಳಗಡೆ ಹೋದ, ಉಂಗುರ ಬಿದ್ದಲ್ಲೇ ಹೋದ, ಹೋಗಿ ಒಂದು ದೊಡ್ಡ ಹರಿವಾಣದಲ್ಲಿ ಬಿದ್ದ ಮೇಲೆ ದೊಡ್ಡ ಆದ. ಹನುಮನಿಗೆ ಇದೆಲ್ಲ ವಿದ್ಯೆ ಗೊತ್ತುಂಟು ಅಂತ ಹೇಳಿದ್ನಲ್ಲ. ಅವನು ರಾಕ್ಷಸರ ಹೊಟ್ಟೆಯೊಳಗೆ ಹೋಗೋದು, ಅಲ್ಲಿ ಹೋದ್ಮೇಲೆ ದೊಡ್ಡ ಆಗೋದು, ಅವ್ರನ್ನ ಕೊಂದು ಹಾಕೋದು, ಇದೆಲ್ಲ ನೋಡಿದ್ದೇವೆ ನಾವು. ದೊಡ್ಡ ಆದಮೇಲೆ ಅಲ್ಲಿ ನಾಗಲೋಕ ವಾಸುಕಿ ಆತ ಹೇಳ್ತಾನೆ, ಯಾರಪ್ಪ ನೀನು? ಇಲ್ಲ, ನಾನು ಹೀಗೆ ಹನುಮಂತ, ಹಾಗೆ ಮೇಲೆ ಪ್ರಭುಗಳದ್ದು ಕೈಯ ಉಂಗುರ ಬಿದ್ದು ಹೋಗಿದೆ, ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಓ ಹೌದಾ, ಆ ಹರಿವಾಣದಲ್ಲಿ ಒಂದಷ್ಟು ಉಂಗುರ ಇದೆ, ಇಂಥ ಉಂಗುರ ಸುಮಾರು ಸಲ ಬಿದ್ದಿದೆ, ನಿಂದ್ಯಾವ ಉಂಗುರ ಅಂತ ಹುಡುಕು, ತಕ್ಕೊಂಡು ಹೋಗು. ಹನುಮಂತ ಹೋಗಿ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲ ಉಂಗುರ ಒಂದೇ ನಮೂನಿ ಇದೆ, ಇವಾಗ ಬಿದ್ದಿದ್ದು ಉಂಗುರ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆ ವಾಸುಕಿಯನ್ನ ಕೇಳ್ತಾನೆ, ಏನಪ್ಪ ಇದು ಹೀಗೆ ಎಲ್ಲ ಉಂಗುರಗಳು ಒಂದೇ ರೀತಿ ಇವೆ, ಇಷ್ಟೆಲ್ಲ ಉಂಗುರ ಬೇರೆ ಇದೆ, ನನ್ನ ಉಂಗುರವನ್ನು ನಾನು ಹೇಗೆ ಹುಡುಕೋದು, ಪ್ರಭುವಿನ ಉಂಗುರವನ್ನು ಹೇಗೆ ಹುಡುಕೋದು? ನನಗದೆಲ್ಲ ಗೊತ್ತಿಲ್ಲಪ್ಪ. ಎಷ್ಟೋ ಸಲ ರಾಮಾಯಣ ಆಗಿ ಹೋಗಿದೆಯಂತೆ, ಪ್ರತಿ ಸಲ ರಾಮಾಯಣದ ಕೊನೆಯಲ್ಲೂ ಕೂಡ ಹೀಗೆ ರಾಮನ ಉಂಗುರ ಕೆಳಗೆ ಬೀಳುವುದು, ಬಿದ್ದಿದ್ದನ್ನೆಲ್ಲ ನಾನು ಎಂತ ಮಾಡೋದು ಅಂತ ಹೇಳಿ ಒಂದು ಹರಿವಾಣದಲ್ಲಿ ಹೆಕ್ಕಿ ಇಟ್ಟಿದ್ದೇನೆ, ನಿನಗೆ ಬೇಕಾದರೆ ತಗೊಂಡು ಹೋಗು. ಏನು ಹೇಳ್ತಾ ಇದೆ ಈ ಕಥೆ? ಈ ಕಥೆ ಹೇಳ್ತಾ ಇದೆ, ರಾಮಾಯಣದಂತಹ ರಾಮಾಯಣ ಅನಂತ ಕೋಟಿ ಸಲ ಆಗಿ ಹೋಗಿದೆ. ಇದು ಭಾರತದ ಪ್ರಜ್ಞೆ ಕುರಿತಾಗಿ ಒಂದು ಸಂಗತಿಯನ್ನು ಹೇಳ್ತಾ ಇದೆ, ತುಂಬ ಮುಖ್ಯವಾದ, ತುಂಬ ಸ್ಪಷ್ಟವಾದ ಸಂಗತಿಯನ್ನು ಹೇಳ್ತಾ ಇದೆ. ಭಾರತೀಯರಿಗೆ ಕಾಲ ಅನ್ನೋದು ಒಂದು ಆವರ್ತ. ಹೇಳ್ತಾನಲ್ವಾ ಕವಿ, ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಇವತ್ತು ಸುಖ ಇದೆ ಅಂತ ಬಹಳ ಏನು ಸಂತೋಷ ಪಡಬೇಡ, ನಾಳೆ ದುಃಖ ಬರುತ್ತೆ. ಇವತ್ತು ದುಃಖ ಬಂತು ಅಂತ ಭಯಂಕರ ಏನು ಇಳಿದು ಹೋಗಬೇಡ, ಆ ಭಾಗ್ಯದ ಪಂಕ್ತಿ ಮತ್ತೆ ಮೇಲೆ ಹೋಗುತ್ತೆ, ನಿನಗೂ ಭಾಗ್ಯ ಬರುತ್ತೆ. ಕಾಲ ಹೀಗೆ ಚಕ್ರದ ಹಾಗೆ ಸುತ್ತಕೊಂಡೇ ಇರುತ್ತೆ. ಇದು ಒಂದೇ ಜನ್ಮ ಅಲ್ಲ, 10 ಸಲ ನೀನು ಹುಟ್ಟಿದ್ದಾಗಿದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳ್ತಾನೆ ಅಲ್ವಾ, ನೀನು ಮತ್ತೆ ನಾನು ಇದುವರೆಗೆ 1000 ಸಲ ಹುಟ್ಟಿದ್ದೇವೆ ಅರ್ಜುನ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅಲ್ಲ, ನಾವಿಬ್ರು ಇಷ್ಟೆಲ್ಲ ಸಲ ಹುಟ್ಟಿದ್ದೇವೆ ಅಂತಾದರೆ ನನಗೆ ನಿನಗೆ ಎಂಥದ್ದು ವ್ಯತ್ಯಾಸ? ನನಗೆ ಆ ಎಲ್ಲ ಜನ್ಮಗಳ ನೆನಪಿದೆ. ಶ್ರೀಕೃಷ್ಣ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ, ನನಗೆ ಆ ಅಷ್ಟೂ ಜನ್ಮಗಳ ನೆನಪಿದೆ. ನತ್ವಂ ವೇತ್ಥ, ನಿನಗೆ ನೆನಪಿಲ್ಲ. ಹಾಗಾಗಿ ನೀನು ಅಂದ್ಕೊಳ್ತಾ ಇದೆಯಾ, ನಾನು ಈಗ ಹುಟ್ಟಿದ್ದೇನೆ, ನನ್ನ ಹೆಸರು ಅರ್ಜುನ ಅಂತ, ನಾನು ಯುದ್ಧಪಟು, ಇವಾಗ ಯುದ್ಧ ಮಾಡಿದರೆ ಎದುರಿಗಿದ್ದರನ್ನು ಕೊಲ್ಲರೆ ಪಾಪ ಬರುತ್ತೆ, ಪಾಪ ಬಂದರೆ ನನಗೆ ಕೀರ್ತಿಯೆಲ್ಲ ಹೊರಟೋಗುತ್ತೆ, ಹಿಂಗೆ ನೀನು ಯೋಚನೆ ಮಾಡ್ತಾ ಇದೆಯಾ? ಇಂಥ ಎಷ್ಟೋ ಜನ್ಮಗಳನ್ನು ನೋಡಿದ್ದಾಗಿದೆ ಮಾರಾಯ, ಯುದ್ಧ ಮಾಡು ನಡಿ. ಈ ದೃಷ್ಟಿ ಇದೆಯಲ್ಲ, ನಾನು ಇವತ್ತು ಸತ್ತರೂ ನಾಳೆ ಮತ್ತೆ ಹುಟ್ಟಿ ಬರ್ತೇನೆ, ಯಾವುದೋ ಒಂದು ಜನ್ಮ ಇದು ಮುಗಿದು ಹೋಗುವಂಥದ್ದು, ಒಂದೇ ಸಲ ನಾನು ಬದುಕುವುದು ಅನ್ನುವಂಥದ್ದು ಇಲ್ಲ, ಆಯ್ತಾ? ಆದರೆ ಪಶ್ಚಿಮದ ದೃಷ್ಟಿ ಬೇರೆ ರೀತಿ, ಮಾನವ ಜನ್ಮ ಒಂದೇ ಸಲ. ಇದು ಸಮಾಜದ ಬದುಕಿನ ಮೇಲೆ ವಿಚಿತ್ರವಾದ ಪರಿಣಾಮವನ್ನು ಬೀರುತ್ತೆ. ನೋಡಿ, ಭಾರತದಲ್ಲಿ ಯಾವುದೋ ಒಂದು ಉದಾತ್ತ ಧ್ಯೇಯಕ್ಕಾಗಿ ತನ್ನನ್ನು ತಾನ ಪ್ರಾಣಾಹುತಿ ಮಾಡಿಕೊಳ್ಳೋದು ಅತ್ಯಂತ ಸಹಜ ಅಂತ ಪರಿಗಣಿಸಲ್ಪಟ್ಟಿತ್ತು. ಯಾಕೆ? ಜನ್ಮ ಮತ್ತೊಂದು ಬರುತ್ತೆ, ನಿನಗೆ ಎದುರಿಗೆ ಅಷ್ಟು ದೊಡ್ಡ ಸಂಗತಿ ಇದೆ ಅಂತ ಆದರೆ, ಅದಕ್ಕಾಗಿ ನಿನ್ನ ಪ್ರಾಣಗಳನ್ನು ಕೊಡಬೇಕು ಅಂತಾದರೆ ಕೊಡಬೇಕು, ಹಿಂಜರಿಬಾರ್ದು. ಜನ್ಮ ಮತ್ತೊಂದು ಬರುತ್ತೆ. ಪಶ್ಚಿಮ ಹಾಗೆ ಯೋಚನೆ ಮಾಡೋದಿಲ್ಲ. ಇರುವುದೊಂದೇ ಜನ್ಮ, ಹುಟ್ಟಿದೀಯ, 5 ಇಂದ್ರಿಯಗಳಿದೆ, ಭೋಗಿಸ್ಲಿಕ್ಕೆ ಪ್ರಪಂಚ ಇದೆ, ಯಥಾಶಕ್ತಿ ಭೋಗ ಮಾಡಿ ಒಂದು ದಿವಸ ಹೆಂಗಂದ್ರೂ ನೀನು ಸತ್ತು ಹೋಗ್ತೀಯ. ಸತ್ತ ಮೇಲೆ ಮುಗೀತು. ಸತ್ತ ಮೇಲೆ ಕೊನೇ ದಿವಸ ಅಂತ ಒಂದು ಬರುತ್ತೆ, ಅವರ ಪರಂಪರೆಯಲ್ಲಿ ಅದಕ್ಕೆ ಬೇರೆ ಹೆಸರಿದೆ. ಆ ದಿನದವರೆಗೂ ನೀನು ಶಾಂತಿಯಲ್ಲಿ ನಿದ್ರೆ ಮಾಡಿರು ಅಂತ. ಆ ಅರ್ಥದಲ್ಲೇ ಅವ್ರು ಹೇಳ್ತಾರೆ ರೆಸ್ಟ್ ಇನ್ ಪೀಸ್, RIP ಅಂತ. ವಸ್ತುತಃ ಭಾರತದ ಪ್ರೇಕ್ಷದಲ್ಲಿ ಇದು ಅರ್ಥವೇ ಇಲ್ಲ. ನೀವು ಹುಟ್ಟಿದ ಮೇಲೆ ಕೊನೆ ದಿವಸದವರೆಗೆ ನಿದ್ರೆ ಮಾಡ್ತಾ ಇರೋದಂದ್ರೆ ಎಂತ? ಅದೆಲ್ಲ ಏನೂ ಇಲ್ಲ. ನೀವು ಹುಟ್ಟಿದ ಮೇಲೆ ಮತ್ತೊಂದು ಹೇಳ್ತಾನಲ್ಲ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ, ಹೇಗೆ ಹಳೇದಾದ ಬಟ್ಟೆಯನ್ನು ತೆಗೆದುಬಿಟ್ಟು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬರ್ತೀವೋ ಅದೇ ರೀತಿಯಲ್ಲಿ ಆತ್ಮನು
ಈ ಜೀರ್ಣವಾದಂತಹ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರ ಹಾಕ್ಕೊಂಡು ಬರ್ತಾನೆ. ಮತ್ತೆ RIP ಅಂತ ನಮ್ಮಲ್ಲಿ ಯಾರಾದರೂ ಭಾರತೀಯರು ಮರಣ ಹೊಂದಿದ್ರೆ ನಾವು ಅಲ್ಲಿ ಇಲ್ಲಿ ಬರೆಯೋದು ಯಾಕೆ? ಯಾಕಂದರೆ ನಮಗೆ ಅರ್ಥವೇ ಆಗಿಲ್ಲ. ಭಾರತದ ದೃಷ್ಟಿ ಕಾಲವನ್ನು ಚಕ್ರವನ್ನಾಗಿ ನೋಡುತ್ತೆ. ಹೇಗೆ ರಾಮಾಯಣ 1000 ಸಲ ಆಗಿ ಹೋಗಿದೆಯೋ ಹಾಗೆ ನಾವು ನೀವು ಕೂಡ 1000 ಸಲ ಆಗಿದ್ದೀವಿ, ಆಗಲಿಕ್ಕಿದ್ದೀವಿ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಬೇರೆ ಮಾರ್ಗ ಇದೆ, ಅದು ಬೇರೆಯ ಚಿಂತನೆ, ಇವತ್ತಿಗೆ ಬೇಡ. ಅದನ್ನು ಪರಮಾರ್ಥ ಚಿಂತನೆ, ಮೋಕ್ಷ ಅಂತೆಲ್ಲ ಬರುತ್ತೆ. ಆದರೆ ಪಶ್ಚಿಮದ ದೃಷ್ಟಿ ಹಾಗಲ್ಲ. ಹಾಗಾಗಿ ಭಾರತ ಈ ಭೂಮಿಯನ್ನು ಕರ್ಮಭೂಮಿಯನ್ನಾಗಿ ನೋಡುತ್ತೆ. ಅಂದರೆ ಇದು ಉಪಭೋಗಕ್ಕಾಗಿ ಇರುವಂತಹ ಭೂಮಿ ಅಲ್ಲ, ಉಪಭೋಗಕ್ಕಾಗಿ ಇರುವಂತಹ ಜನ್ಮ ಅಲ್ಲ. ಪಶ್ಚಿಮ ಜಗತ್ತನ್ನು ನಿನ್ನ ಉಪಭೋಗಕ್ಕಾಗಿಯೇ ಇರುವಂಥದ್ದು ಅಂತ ನೋಡುತ್ತೆ. ಈ ಕಾಲ ಇದೆಯಲ್ಲ 21ನೇ ಶತಮಾನ, ನಾವು ತುಂಬ ವೇಗವಾಗಿ ಪಶ್ಚಿಮದ ರೀತಿಗೆ ನಮ್ಮನ್ನು ಒಗ್ಗಿಸ್ಕೊಳ್ತಾ ಇದ್ದೀವಿ. ರಾಮಾಯಣಾದಿ ಕಥೆಗಳನ್ನು ಕೇಳುವ ಮೂಲಕವಾದರೂ ನಮ್ಮ ಚಿಂತನೆಯನ್ನು, ನಮ್ಮ ಭಾರತೀಯ ಪ್ರಜ್ಞೆಯನ್ನು ನಾವು ಮತ್ತೆ ಜಾಗೃತಗೊಳಿಸ್ಕೊಳ್ಬೇಕು. ಇನ್ನು ಭಾರತದ ಇವತ್ತಿನ ಚಿತ್ರಣವನ್ನು ನಾವು ನೋಡೋಣ. ನಿಮಗೆ ಕಾಶ್ಮೀರದಿಂದ ಆರಂಭಿಸಿ ಕನ್ಯಾಕುಮಾರಿಯವರೆಗೆ, ಈ ಕಡೆ ಗುಜರಾತಿಂದ ಆರಂಭಿಸಿ ಆ ಕಡೆ ಅಸ್ಸಾಂ ಮತ್ತು 7 ಸಿಸ್ಟರ್ಸ್ ಸ್ಟೇಟ್ಸ್ ಅಂತ ಯಾವುದನ್ನು ಹೇಳ್ತವೆ ಅವುಗಳವರೆಗೆ ಒಂದು ಭಾರತದ ಚಿತ್ರಣ. ಇಡೀ ಇತಿಹಾಸದ ಪುಟವನ್ನು ನೀವು ತೆಗೆದು ನೋಡಿದಾಗ ಪ್ರಾಯ ಅತ್ಯಂತ ಚಿಕ್ಕದಾದ ಭಾರತದ ಮಾನಚಿತ್ರ ಏನಾದ್ರು ಇದೆ ಅಂತಾದರೆ ಅದು ಇವತ್ತಿಂದು. ಹಲವಾರು ಸಲ ಭಾರತ ಛಿದ್ರವಾಗಿದೆ. ಇನ್ನು ಮೇಲೆ ಅದು ಛಿದ್ರವಾಗಬಾರದು ಅಂತಾದರೆ ನಮ್ಮ ಕಥೆಗಳ ಬೇರನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ರಾಮಾಯಣ ಅಂಥದ್ದೊಂದು ಕತೆ. ನಿಮಗೆ ಇದು ಕಥೆಯ ಜೊತೆಗೇನೆ ಒಂದು ಭಾರತದ ಮಾನಚಿತ್ರವನ್ನು ಕೂಡ ಕಟ್ಟಿಕೊಡುತ್ತೆ. ಭಾರತದ ಭೂಪ್ರದೇಶದ ಬಗ್ಗೆ ಮಾತನಾಡುತ್ತೆ. ನೋಡಿ, ಮಿಥಿಲೆ, ಅಲ್ಲಿಂದ ಬಂದವಳು ಮೈಥಿಲಿ, ಅಯೋಧ್ಯೆ ಉತ್ತರ ಪ್ರದೇಶ, ಹೋಗಿ ಬನ್ನಿ ಒಮ್ಮೆ. ಅತ್ಯಂತ ಸುಂದರವಾದಂತಹ ಅಭೂತಪೂರ್ವವಾದ ದೇವಸ್ಥಾನವನ್ನು ಅಲ್ಲಿ ಭಾರತೀಯ ಪ್ರಜ್ಞೆ ಸೇರಿ ಕಟ್ಟಿಕೊಂಡಿದೆ. ಅಲ್ಲಿಂದ ಮುಂದೆ ಪಶ್ಚಿಮ ಬಂಗಾಳ ಅಂತ ಇವತ್ತು ಯಾವುದನ್ನು ಹೇಳ್ತೀವಿ, ವಂಗದೇಶ, ಅಲ್ಲೆಲ್ಲ ಕಾಡು, ಅದೇ ನಿಮ್ಮ ದಂಡಕಾರಣ್ಯಾದಿಗಳು. ಅಲ್ಲಿ ಕಳೆದ ಮೇಲೆ ಮಹಾರಾಷ್ಟ್ರದ ಇವತ್ತಿಗೆ ಯಾವುದನ್ನು ನಾವು ನಾಸಿಕ್ ಅಂತ ಹೇಳ್ತೀವಿ, ಅದನ್ನು ನಾಸಿಕ್ ಅಂತ ಹೇಳೋದಕ್ಕೂ ರಾಮಾಯಣ ಕಥೆಯೇ ಆಧಾರ. ನಾಸಿಕ ಅಂತಂದರೆ ಮೂಗು ಅಂತ ಅರ್ಥ. ಒಂದು ಪ್ರದೇಶಕ್ಕೆ ರಾಮಾಯಣ ಮೂಗು ಅಂತ ಯಾಕೆ ರಾಮಾಯಣ ಕಥೆಯ ಮೂಲಕ ಬರುತ್ತೆ ಅಂತಂದರೆ, ನಮಗೆ ಮತ್ತೆ ಕಥೆ ಗೊತ್ತು. ಅಲ್ಲಿ ಈ ಶೂರ್ಪಣಖೆ ಅವಳ ಮೂಗನ್ನು ಲಕ್ಷ್ಮಣ ಕತ್ತರಿಸಿ ಹಾಕಿದ್ದ, ಪಂಚವಟಿ. ಮೂಗನ್ನು ಕತ್ತರಿಸಿದ ಜಾಗವನ್ನು, ಮೂಗನ್ನು ಸಂಸ್ಕೃತದಲ್ಲಿ ನಾಸಿಕಾ ಅಂತ ಹೇಳ್ತಾರೆ. ಅದೇ ಇವತ್ತಿನ ನಮ್ಮ ಭಾಷೆಯಲ್ಲಿ, ದೇಶ ಭಾಷೆಯಲ್ಲಿ ನಾಸಿಕ್ ಅಂತ ಆಗಿದೆ. ಆ ಜಾಗದ ಹಿನ್ನೆಲೆ ನಿಮಗೆ ಗೊತ್ತಿಲ್ಲದೆ ಹೋದರೆ ಏನು ಅಲ್ಲ, ಇದನ್ನು ಯಾಕೆ ಮೂಗು ಅಂತ ಕರೀತಾರೆ, ಈ ದೇಶ ಈ ಭೂಭಾಗವನ್ನು ಯಾಕೆ ಮೂಗು ಅಂತ ಕರೀತಾರೆ? ಯಾಕಂದರೆ ಅಲ್ಲಿ ಒಂದು ಕಥೆ ಇದೆ. ಮಹಾರಾಷ್ಟ್ರ ಆ ಕಡೆಯಿಂದ ನೀವು ಬಂದರೆ ದಕ್ಷಿಣ ನಡ್ಕೊಂಡು ಬರ್ತಾರೆ ಕಾಡಿನಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಅರಸಿಕೊಂಡು. ದಕ್ಷಿಣ ಭಾಗದಲ್ಲಿ ನಮ್ಮ ನಾಡು, ಕನ್ನಡ ನಾಡು, ಇದನ್ನು ಹನುಮನ ನಾಡು ಅಂತಲೂ ಕೂಡ ನಾವು ಗುರುತಿಸ್ಕೊಳ್ತೀವಿ ಅಲ್ವಾ. ನೀವು ಇವತ್ತಿಗೂ ಹಂಪಿಗೆ ಹೋದರೆ ಆ ಹಂಪಿಯ ಚಿತ್ರಣವನ್ನು ನಿಮಗೆ ಮೊದಲ ಬಾರಿಗೆ ಕೊಟ್ಟವರು, ಇವತ್ತು ಹೋದರೆ ನಿಮಗೆ ಅಲ್ಲಿ ಹಂಪಿಯಲ್ಲಿ ಸರ್ಕಾರ ನಿಯಮಿಸಿರುವಂತಹ ಒಂದಿಷ್ಟು ಮಾರ್ಗದರ್ಶಕರಿದ್ದಾರೆ. ಅವರು ಹಂಪಿಯ ಹಿನ್ನೆಲೆಯನ್ನು ಹೇಳ್ತಾರೆ. ಅವರು ಕೂಡ ರಾಮಾಯಣದಿಂದ ಶುರು ಮಾಡೋದಿಲ್ಲ, ಅವರು ಇತಿಹಾಸ ಏನು ಹೇಳ್ತೋ ಅಷ್ಟನ್ನೇ ಹೇಳ್ತಾರೆ. ಆದರೆ ಭಾರತೀಯರಿಗೆ ವಸ್ತುತಃ ರಾಮಾಯಣ ಮಹಾಭಾರತಗಳು ಇತಿಹಾಸ. ಮೊದಲಿಗೆ ಹಂಪಿಯ ಕುರಿತಾದ ಮಾರ್ಗದರ್ಶನವನ್ನು ಮಾಡಿದ್ದು ರಾಮಾಯಣದಲ್ಲಿ ಯಾರಿರಬಹುದು? ಏನಾದರೂ ಚಿಂತನೆ ಇದೆಯಾ? ಯಾರಿರಬಹುದು? ಕಬಂಧ. ಈ ಕಬಂಧ ಒಬ್ಬ ಶಾಪಗ್ರಸ್ತ ಗಂಧರ್ವನೋ ಯಕ್ಷನೋ. ಹೋಗುವಾಗ ರಾಮ ಮತ್ತು ಲಕ್ಷ್ಮಣರು ಕಾಡಿನಲ್ಲಿ ಸೀತೆಯನ್ನು ಹುಡುಕಿಕೊಂಡು ಕಷ್ಟ ಕೋಟಲೆಯಲ್ಲಿ ಅಲಿತಾ ಇದ್ದಾರೆ. ಇವನು ಅವರಿಬ್ಬರನ್ನ ಗಬಕ್ ಅಂತ ಹಿಡ್ಕೊಂಡು ಬಿಡ್ತಾನೆ. ಅವನಿಗಿರೋದೇ ಅದು ಕೆಲಸ, ಕಬಂಧ. ಇವತ್ತಿಗೂ ಅದನ್ನು ಹೇಳ್ತೀವಲ್ಲ, ಕಬಂಧ ಬಾಹು ಅಂತ ಹೇಳ್ತೀವಿ. ಇದು ಕನ್ನಡದಲ್ಲಿ ಒಂದು ಪಲ್ಲ, ಮಾತಿನ ಪಲ್ಲ ಅಥವಾ ಬಳಕೆ. ಕಬಂಧ ಬಾಹು ಅಂದರೆ ಎಂತ? ಕಬಂಧನ ಕತೆ ಗೊತ್ತಿಲ್ಲದೆ ಹೋದರೆ ಈ ಕಬಂಧ ಬಾಹು ಅನ್ನೋದು ಅರ್ಥವೇ ಆಗಲ್ಲ. ಆಯ್ತಾ? ಹಿಡ್ಕೊಂಡು ಬಿಡ್ತಾನೆ. ರಾಮ ಅದೇಗೋ ಸಾವರಿಸ್ಕೊಂಡು ರಾಮ ಲಕ್ಷ್ಮಣಗಳು ಇಬ್ಬರೂ ಕೂಡ ಆತನ ಬಾಹುಗಳನ್ನು ಕತ್ತರಿಸಿ ಒಗಿತಾರೆ.
ಅವನಿಗೆ ಶಾಪ ಮೋಕ್ಷವಾಗುವುದಕ್ಕೆ ಅದೇ ಮೂಲವಾಗಿತ್ತು. ಒಂದು ಕಡೆ ತ್ರೇತಾಯುಗದಲ್ಲಿ ರಾಮಾವತಾರ ಆದಾಗ ಅವರನ್ನು ನೀನು ಹಿಡ್ಕೊಂಡಾಗ ಅವರು ನಿನ್ನ ಬಾಹುಗಳನ್ನು ಕತ್ತರಿಸಿದರೆ ನಿನಗೆ ಶಾಪದಿಂದ ಮುಕ್ತಿ ಅಂತ ಇತ್ತು. ಆತ ಮುಕ್ತನಾದ ಮೇಲೆ ಅವತರಿಸ್ಕೊಂಡು ಕೇಳ್ತಾನೆ ನೀವು ಯಾರು ಏನು ಅಂತೆಲ್ಲ, ಹೀಗೆ ಕಷ್ಟದಲ್ಲಿದ್ದೇವೆ, ಸೀತೆಯನ್ನು ಹುಡ್ಕೊಂಡು ಹೊರಟಿದ್ದೀವಿ. ಅದಕ್ಕೆ ಕಬಂಧ ಮಾರ್ಗದರ್ಶನ ಮಾಡ್ತಾನೆ. ಕಬಂಧ ಕಟ್ಟಿಕೊಡುವ ಹಂಪಿಯ ಮಾನಚಿತ್ರವನ್ನು ನಾವು ನೋಡಬೇಕು. ಅವನು ಹೇಳ್ತಾನೆ, ನೋಡಿ ಇಲ್ಲಿಂದ ದಕ್ಷಿಣಕ್ಕೆ ಹೋಗಿ ಅಲ್ಲೊಬ್ಬ ವಾಲಿ ಅಂತಿದ್ದಾನೆ, ಅವನಿಗೊಬ್ಬ ತುಂಬ ಸುಗ್ರೀವ ಅಂತಿದ್ದಾನೆ. ನಿಮಗೆ ಸುಗ್ರೀವನಿಂದ ಸಹಾಯ ತುಂಬ ಆಗಲಿಕ್ಕಿದೆ, ಯಾಕೆಂದರೆ ಅವನು ವಾಲಿಯಿಂದ ತ್ರಸ್ತನಾಗಿದ್ದಾನೆ. ಯಾವ ನೋವು ನಿಮಗಿದೆಯೋ ಅದೇ ನೋವು ಸುಗ್ರೀವನಿಗೂ ಇದೆ ಅಲ್ವಾ? ಈ ಮಾತನ್ನು ನಾವು ಕೇಳಿದ್ದೇವೆ ಸುಭಾಷಿತದಲ್ಲಿ. ಸಮಾನಶೀಲ ವ್ಯಸನೇಶು ಸಖ್ಯಂ. ನಮಗೆ ಗೆಳೆತನ ಅನ್ನೋದು ಯಾರ ಜೊತೆಗೆ ಉಂಟಾಗತ್ತೆ? ಸಮಾನಶೀಲ, ನಮ್ಮದೇ ರೀತಿಯ ಯೋಚನೆ, ನಮ್ಮದೇ ರೀತಿಯ ಚಿಂತನೆ ಇರೋರ ಜೊತೆಗೆ ಗೆಳೆತನ ಆಗತ್ತೆ. ನಮ್ಮದೇ ರೀತಿ ಊಟ ಮಾಡ್ತಾರೆ, ನಮ್ಮದೇ ರೀತಿಯ ದೃಷ್ಟಿ ಇದೆ ಅಂಥವ್ರ ಜೊತೆಗೆ. ಅದಷ್ಟೇ ಅಲ್ಲ, ವ್ಯಸನೇಶು. ವ್ಯಸನ ಅಂತಂದರೆ ಸಂಸ್ಕೃತದಲ್ಲಿ ದುಃಖ ಅಂತ ಅರ್ಥ. ನಮ್ಮ ಥರದ್ದೇ ದುಃಖ ಯಾರಿಗಿರುತ್ತೋ ನಮಗೆ ಅವ್ರ ಜೊತೆ ಸಖ್ಯ ಬೇಗ ಆಗಿಬಿಡುತ್ತೆ. ಹಾಗಾಗಿಯೇ ಆಸ್ಪತ್ರೆಯ ಕಾರಿಡಾರ್ನಲ್ಲಿ, ಆಸ್ಪತ್ರೆಯಲ್ಲಿ ಜನಗಳು ಬೇಗ ಹತ್ತಿರ ಆಗ್ತಾರೆ. ಇಬ್ಬರು ಹೊರಗಡೆ ಕಾಯ್ತಾ ಇರ್ತಾರೆ, ಒಳಗಡೆ ಅವ್ರ ಸಂಬಂಧಿಕರೋ ಮನೆಯವರೋ ಯಾರೋ ಒಬ್ಬರು ಆಪರೇಷನ್ ಥಿಯೇಟ್ರಲ್ಲಿ ಕಾಯ್ತಾ ಇದ್ರೆ, ಹೊರಗಡೆ ಇದ್ದವರು ಕುಲ, ಭಾಷೆ, ಜಾತಿ, ಗೋತ್ರ ಯಾವುದನ್ನೂ ಕೇಳ್ದೇನೆ ಸಖ್ಯ ಆಗ್ಬಿಡುತ್ತೆ ಅಲ್ವಾ? ರಾಮನಿಗೆ ದುಃಖ ಮಡದಿಯನ್ನು ಕಳೆದುಕೊಂಡ ದುಃಖ, ಸುಗ್ರೀವನಿಗೆ ದುಃಖ ಮಡದಿಯನ್ನು ಕಳೆದುಕೊಂಡ ದುಃಖ. ಅದನ್ನೇ ಕಬಂಧ ಹೇಳ್ತಾನೆ, ಅವನಿಗೂ ಇಂಥದ್ದೇ ದುಃಖ ಉಂಟು, ಹೋಗು, ನಿನಗೆ ಜಾಗದ ಗುರುತು ಹೇಗಾಗತ್ತೆ ಅಂತಂದ್ರೆ, ಅಲ್ಲೊಂದು ಸರೋವರ ಇದೆ, ಆ ಸರೋವರದ ಹೆಸರು ಪಂಪಾ ಸರೋವರ ಅಂತ. ಪಂಪಾ ಸರೋವರದ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ. ಆ ಪ್ರದೇಶದಲ್ಲಿ ಶಿಶುನಾಗಗಳು ಓಡಾಡ್ಕೊಂಡಿರುತ್ತೆ. ಶಿಶುನಾಗ, ನಾಗ ಅಂದರೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿದೆ, ಅದರಲ್ಲಿ ಒಂದರ್ಥ ಆನೆಗಳು ಅಂತ. ಆನೆಗಳು ಅಂತ. ನಾಗ ಅಂದರೆ ಸರ್ಪ ಅಂತ ಒಂದು, ಪರ್ವತ ಅಂತ ಒಂದರ್ಥ. ನ ಗಚ್ಚತೀತಿ ಅಗಹ, ನಗಹ. ಹಾಗೇನೆ ಆನೆ ಅನ್ನುವ ಅರ್ಥ. ಅಲ್ಲಿ ಸಣ್ಣ ಆನೆ ಮರಿಗಳ ಹಿಂಡೇ ಇದೆ. ಈ ಕಬಂಧನ ಚಿತ್ರಣ ಏನಿದೆ, ಆತ ಕೊಟ್ಟಿರುವಂತಹ ಮಾನಚಿತ್ರ ಏನಿದೆ, ಭಾರತೀಯ ಪ್ರಜ್ಞೆ ಅದನ್ನು ಉಳಿಸ್ಕೊಂಡೇ ಬಂದಿದೆ. ನೀವು ಇವತ್ತಿಗೂ ಹಂಪಿ ಅನ್ನೋ ಹೆಸರು ಬಂದಿದ್ದು ಎಲ್ಲಿಂದ? ಕಬಂಧ ಹೇಳದ್ನಲ್ಲ ಹೆಸರು ಪಂಪ. ಪಕಾರ ಹಕಾರಗಳ ನಡುವೆ ಧ್ವನಿ ವ್ಯತ್ಯಾಸ ಸಾಮಾನ್ಯ, ಇದು ಭಾರತೀಯ ಭಾಷೆಗಳಲ್ಲಿ. ನಾವೆಲ್ಲಿ ಹಾಲು ಅಂತೀವಿ, ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ಪಾಲಂ ಅನ್ನು ಸೊಲ್ಲುವಾರೆ, ಇಲ್ಲಿಯಾ ಹಾವು ಅಂತೀವಿ, ಪಾಂಬನ್ನು ಸೊನ್ನುವಾರೆ. ಹಕಾರ ಪಕಾರಗಳ ನಡುವೆ ವ್ಯತ್ಯಾಸ. ಆತ ಪಂಪಾ ಸರೋವರ ಅಂತಂದ, ನಾವು ಅದನ್ನು ಹಂಪಿ, ಹಂಪೆ ಅಂತೆಲ್ಲ ಮಾಡ್ಕೊಂಡ್ವಿ. ಆತ ಶಿಶುನಾಗ ಅಂತ ಬಳಸಿದ. ಇವತ್ತಿಗೂ ನಿಮಗೆ ಹಂಪಿಗೆ ಹೋದರೆ ಒಂದು ಜಾಗ ಸಿಗತ್ತೆ, ಆನೆಗೊಂದಿ ಅಂತ. ಮೂಲತಃ ವಿಜಯನಗರ ಸಾಮ್ರಾಜ್ಯದ ಮೂಲಪೀಠ ಇದ್ದಿದ್ದೆ ಆನೆಗೊಂದಿಯಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಆತ ಹೇಳ್ದಲ್ವಾ, ಸರೋವರದ ಹಿನ್ನೆಲೆಗೆ ದೊಡ್ಡ ದೊಡ್ಡ ಬಂಡೆಗಳ ರಾಶಿ ಇದೆ ಅಂತ. ನೀವು ಅಂತರ್ಜಾಲದಲ್ಲಿ ಸುಮ್ಮನೆ ಪಂಪಾ ಸರೋವರದ ಚಿತ್ರಣವನ್ನು ಇವತ್ತಿಗೆ ತೆಗೆದು ನೋಡಿ, ಅದೇ ರೀತಿಯ ಕಲ್ಬಂಡೆಗಳ ರಾಶಿ ನಿಮಗೆ ಕಾಣುತ್ತೆ. ಅಂದರೆ ನಾವು ಇವತ್ತು ಬದುಕಿರುವಂತಹ ಭಾರತದ ಭೂಭಾಗದ ಚಿತ್ರಣ ಅಷ್ಟು ಚಂದವಾಗಿ ರಾಮಾಯಣದಲ್ಲಿ ಬರುತ್ತೆ ಅಂತ. ರಾಮ ಲಕ್ಷ್ಮಣ ಸೀತೆಯರು, ಆಮೇಲೆ ರಾಮ ಲಕ್ಷ್ಮಣರು ನಡೆದುಕೊಂಡು ಬಂದಿದ್ದು ಒಂದು, ಕಿಷ್ಕಿಂಧೆಗೆ ಬಂದರು, ಕರ್ನಾಟಕಕ್ಕೆ ಬಂದು ಆಮೇಲೆ ತಮಿಳುನಾಡು, ಇವತ್ತಿನ ತಮಿಳುನಾಡಿನ ಲಂಕೆಯನ್ನು ತಲುಪಿಕೊಂಡ್ರು ಅಂತ. ಇನ್ನೊಂದು ಚಿತ್ರಣ, ತುಂಬ ಸ್ಪಷ್ಟವಾದ ವಿವರವಾದ ಚಿತ್ರಣ, ಸುಗ್ರೀವ ಕಟ್ಟಿಕೊಡುವಂಥದ್ದು. ಅವನು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾನೆ, ಎಲ್ಲ ಭಾಗದಿಂದ ಕಪಿಗಳು ಬರ್ತಾರೆ. ಕಪಿಗಳಿಗೆ ಇವಾಗ ಒಂದೇ ಕೆಲಸ, ಸೀತೆಯಲ್ಲಿದ್ದಾಳೆ ಅಂತ ಹುಡ್ಕೋದು. ಅದು ಲಕ್ಷ್ಮಣ ಹೋಗಿ ಅಲ್ಲಿ ಗಲಾಟೆ ಮಾಡಿ ಎಲ್ಲ ಆದಮೇಲೆ ಸುಗ್ರೀವನಿಗೆ ಮರ್ತೆ ಹೋಗಿತ್ತು. ಈ ಒಪ್ಪಂದ ಮಾಡಿಕೊಂಡು ನೀನು ನನಗೆ ಸಹಾಯ ಮಾಡೋದು, ನಾನು ನಿನಗೆ ಆಮೇಲೆ ಸಹಾಯ ಮಾಡೋದು ಅಂತೆಲ್ಲ ಒಪ್ಪಂದ ಮಾಡಿದ ಮೇಲೆ ಮೊದಲನೇ ಸಹಾಯವನ್ನು ರಾಮ ಮಾಡಿದ್ದಾಯಿತು, ವಾಲಿ ವಧೆಯನ್ನು ಮಾಡಿ ಸುಗ್ರೀವನಿಗೆ ರಾಜ್ಯ ಸಿಕ್ತು. ಹೋಗಿ ರಾಜ್ಯವನ್ನು ಅನುಭವಿಸೋದಕ್ಕೆ ಶುರು ಮಾಡಿದ, ಮರ್ತೇ ಹೋಯ್ತು.
ರಾಮನಿಗೆ ನಾನು ಪ್ರತಿ ಸಹಾಯ ಮಾಡಬೇಕು ಅನ್ನೋದು. ಕೇಳಬೇಕಾ? ಲಕ್ಷ್ಮಣ ಇದ್ದಾನೆ. ಯಾರ ಅವತಾರ? ಸಾಕ್ಷಾತ್ ಶೇಷನ ಅವತಾರ. ಸಿಟ್ಟು ಬಂದರೆ ಕೇಳಬೇಕಾ? ಸಂಸ್ಕೃತದಲ್ಲಿ ಸರ್ಪಕ್ಕೆ ಅಮರ್ಷಣ ಅಂತ ಹೇಳ್ತಾರೆ. ಅಮರ್ಷಣ ಅಂತ, ಅಮರ್ಷಣ ಅದು ಒಂದು ಹೆಸರು ಅಂತ. ಅಮರ್ಷಣ ಅಂತಂದ್ರೆ ಭಯಂಕರ ಕೋಪ. ದಕ್ಷಿಣ ಕನ್ನಡದಲ್ಲಿ ಹೇಳ್ತಾರಲ್ಲ, ಭಯಂಕರ ಸಿಟ್ಟಿನ ಜನ ಮಾರ್ರೆ. ಹಾಗೆ ಕ್ಷಮಿಸುವುದೇ ಇಲ್ಲ. ಅಮರ್ಷಣ. ಮರ್ಷಣ ಅಂದ್ರೆ ಸಹಿಸ್ಕೊಳ್ಳೋದು, ಕ್ಷಮಿಸೋದು, ತಾಳ್ಕೊಳ್ಳೋದು, ಅದೆಲ್ಲ ಇಲ್ಲ. ನೀವು ಹೋಗಿ ಸರ್ಪವನ್ನು ಕಾಲಿಂದ ಮುಟ್ಟಿದ್ರೆ ಆಯ್ತು, ಏನೋ ಕಾಲಿಗೆ ತಾಗ್ತು, ಬಿಟ್ಬಿಡಪ್ಪ ಅವನಂತ ಬಿಡ್ತಾರ? ಕಚ್ಚಿಯೇ ಹೋಗ್ತಾನೆ. ಲಕ್ಷ್ಮಣ ಅಂಥವನು. ಭಯಂಕರ ಸಿಟ್ಟು ಬಂದು ಹೋಗಿ ಗಲಾಟೆ ಮಾಡಿದ. ರಾಮ ಬರಲಿಕ್ಕಿಲ್ಲ. ರಾಮ ಯಾವುದೇ ರಾಜ್ಯದಲ್ಲಿ ನಾನು ಅಡಿ ಇಡೋದಿಲ್ಲ ಅಂತ ಪ್ರತಿಜ್ಞೆಗೊಂಡವನು. ಅವನು ಕಾಡಿನಲ್ಲಿ ಗುಹೆಯಲ್ಲಿದ್ದ. ಲಕ್ಷ್ಮಣ ಹೋಗಿ ಗಲಾಟೆ ಮಾಡ್ತಾನೆ. ಹೆಂಗೆ ಹೇಳ್ತಾನೆ ಅಂದರೆ, ಈ ಭಾಗವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನೋಡಬೇಕು. ನೋಡು ಸುಗ್ರೀವ, ನಿನ್ನ ಅಣ್ಣನನ್ನ ಯಾವ ದಾರಿಯ ಮೂಲಕ ಮೇಲೆ ಕಳಿಸಿದ್ನೋ ನನ್ನ ಅಣ್ಣ, ಆ ದಾರಿ ಇವತ್ತಿಗೂ ಮುಚ್ಚಿ ಹೋಗಿಲ್ಲ. ಹೆಂಗೆ ಹೇಳ್ತಾ ಇದ್ದಾನೆ? ನೇರವಾಗಿ ಹೇಳ್ತಾ ಇಲ್ಲ. ನಿನ್ನ ಅಣ್ಣನನ್ನ ಯಾವ ದಾರಿಯ ಮೂಲಕ ಮೇಲೆ ಕಳಿಸಿದ್ನೋ ಆ ದಾರಿ ಮುಚ್ಚಿ ಹೋಗಿದೆ ಅಂತ ತಿಳ್ಕೊಳ್ಬೇಡ. ನೀನು ನಿನ್ನ ಕೊಟ್ಟಿರೋ ಮಾತನ್ನ ನೀನು ನೆನಪು ಮಾಡಿಕೊಂಡು ತಿರುಗಿ ಸಹಾಯ ಮಾಡಿಲ್ಲ ಅಂತಂದ್ರೆ ನನ್ನ ಅಣ್ಣನ ಬಾಣ ಸುಮ್ಮನೆ ಇರೋದಿಲ್ಲ ಹೇಳ್ತಾನೆ. ಅಷ್ಟು ಹೇಳಿದ ಮೇಲೆ ಸುಗ್ರೀವ ಎಲ್ಲರನ್ನು ಕರೆಸಿ, ಕಲ್ಪನೆ ಮಾಡ್ಕೊಳ್ಳಿ, ಆತ ಸಾವಿರಾರು ಕಪಿವರಿಯರನ್ನ ಕರೆಸಿದ್ದಾನೆ. ಅಲ್ಲಿ ಕೊಡ್ತಾನೆ, ಪ್ರತಿ ಒಂದಷ್ಟು ಗುಂಪುಗಳನ್ನು ಮಾಡ್ತಾನೆ. ನೀವು ದಕ್ಷಿಣಕ್ಕೆ ಹೋಗಿ, ನೀವು ಉತ್ತರಕ್ಕೆ ಹೋಗಿ, ನೀವು ಪೂರ್ವಕ್ಕೆ, ನೀವು ಪಶ್ಚಿಮಕ್ಕೆ. ಸುಮ್ಮನೆ ಕಳಿಸೋದಲ್ಲ. ಆತ ಹೇಳ್ತಾನೆ, ಉತ್ತರಕ್ಕೆ ಹೋಗುವಂತಹ ಕಪಿಗಳಿಗೆ ನೀವು ಇಲ್ಲಿಂದ ಈ ಭಾಗಕ್ಕೆ ಹೋಗಿ, ಅಲ್ಲಿರುವ ಪರ್ವತಗಳ ರೀತಿ ಇಂಥದ್ದು, ಅಲ್ಲಿ ಇಂತಿಂಥ ಮರಗಳು ಬೆಳೀತವೆ, ಅಲ್ಲಿ ಇರುವಂತಹ ಜನಾಂಗಗಳು ಈ ರೀತಿಯವು, ಅವರ ಸ್ವಭಾವ ಹೀಗೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗಿ, ನಿಮಗಲ್ಲಿ ಆ ನದಿ ಸಿಗುತ್ತೆ. ಎಲ್ಲರಿಗೂ ಹೇಳ್ತಾನೆ. ಅಷ್ಟು ಹೇಳಬೇಕು ಅಂದರೆ ಸುಗ್ರೀವನಿಗೆ ಭಾರತದ ಚಿತ್ರಣ ಎಷ್ಟು ಸ್ಪಷ್ಟವಾಗಿರ್ಬೇಕಲ್ವಾ? ತನ್ನ ಜನಗಳಿಗೆ ಆತ ಹೇಳಿ ಕಳಿಸ್ತಾನೆ, ಮಾನಚಿತ್ರವನ್ನು ಕೊಟ್ಟು ಕಳಿಸ್ತಾನೆ ಅಂತಂದ್ರೆ ಇಂಥಲ್ಲೇ ಹೋಗಿ, ಹೀಗೇ ಇದ್ದಾರೆ, ಹೀಗೇ ಹುಡುಕಿ ಅಂತ. ದಕ್ಷಿಣಕ್ಕೆ ಹೋಗೋವರೆಗೂ ಹೇಳಿ ಕಳಿಸ್ತಾನೆ. ದಕ್ಷಿಣಕ್ಕೆ ಹೋಗೋ ಚಿತ್ರಣವನ್ನು ನಾವು ದಕ್ಷಿಣದವ್ರು ನೋಡ್ಕೋಬೇಕು ಒಂದು ಸ್ವಲ್ಪ. ವಸ್ತುತಃ ದಕ್ಷಿಣಕ್ಕೆ ಬಂದವರೇನೆ ವಿಜಯಶಾಲಿಗಳಾಗಿದ್ದು ಸೀತೆಯನ್ನು ಹುಡುಕುವ ಕೆಲಸದಲ್ಲಿ. ಅವ್ರಿಗೆ ಹೇಳ್ತಾನೆ, ಆಂಧ್ರರು ಅಂತಿದ್ದಾರೆ, ಪುಂಡ್ರರು ಅಂತಿದ್ದಾರೆ, ಕೇರಳರು ಅಂತಿದ್ದಾರೆ, ಪಲ್ಲವರು ಅಂತಿದ್ದಾರೆ, ಚೇರರು ಅಂತಿದ್ದಾರೆ, ಅಂದರೆ ಕೇರಳಿಗರು ಅಂತ. ಆಮೇಲೆ ಚೋಳರು ಅಂತಿದ್ದಾರೆ. ಅರೆ, ಇವೆಲ್ಲ ದಕ್ಷಿಣ ಭಾರತದಲ್ಲಿ ಆಳಿರುವಂತಹ ರಾಜಮನೆತನಗಳಲ್ವೇ? ಹೌದು, ರಾಜಮನೆತನಗಳೇ. ಇವೆಲ್ಲವನ್ನು ಕೂಡ ರಾಮಾಯಣದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಭಾರತದ ಚಿತ್ರಣವನ್ನು ಎಷ್ಟು ಸ್ಪಷ್ಟವಾಗಿ ಕವಿ ವಾಲ್ಮೀಕಿ ಅರ್ಥ ಮಾಡ್ಕೊಂಡಿರಬಹುದು. ಅವ್ರು ಯಾವುದನ್ನೆಲ್ಲ ಚಿತ್ರಿಸಬೇಕು. ನಿಮಗೆ ಮಹಾಭಾರತ ಆದರೆ ಉತ್ತರ ಭಾರತದಲ್ಲಿಯೇ ಆಗಿ ಹೋಗಿರುವಂಥದ್ದು ಅಲ್ವಾ? ಉತ್ತರ ಭಾರತದ ಚಿತ್ರಣ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲಿ ಇಂದ್ರಪ್ರಸ್ಥಾದಿಗಳದ್ದು. ದಕ್ಷಿಣದ ಚಿತ್ರಣ ಅಷ್ಟಾಗಿ ಬರೋದಿಲ್ಲ. ವಾಲ್ಮೀಕಿ ರಾಮಾಯಣಕ್ಕೆ ಹಾಗಲ್ಲ. ಆತ ಅಲ್ಲಿ ನೇಪಾಳದಿಂದ ಶುರು ಮಾಡಿ ಈ ಕಡೆ ಶ್ರೀಲಂಕಾದವರೆಗೆ ಬರಬೇಕು. ಅಂದರೆ ಆ ಭೂಭಾಗದ ಪರಿಚಯ ಕವಿಗೆ ಇರಬೇಕಾಗತ್ತೆ. ಆತನ ಯಾವುದೋ ಒಂದು ಪಾತ್ರದ ಮೂಲಕ ಅದನ್ನು ಆತ ಹೇಳಿಸ್ಬೇಕಾಗತ್ತೆ. ವಾಲ್ಮೀಕಿ ಅಂತಹ ಕ್ರಾಂತದರ್ಶಿಯಾದಂತಹ ಕವಿ. ನಾಂದೃಷಿ ಕುರುತೆ ಕಾವ್ಯಂ ಅಂತ ಒಂದು ಮಾತು ಹೇಳ್ತಾರಲ್ಲ, ಕಾವ್ಯವನ್ನ ಮಾಡುವಂತಹ ಒಬ್ಬ ಕವಿ ಆತ ಋಷಿಯೂ ಆಗಿರ್ತಾನೆ ಅಂತ. ಋಷಿ ಆದವನು ಕ್ರಾಂತದರ್ಶಿ, ಅಂದ್ರೆ ತನ್ನ ಕಣ್ಣೆದುರಿಗೆ ಇರುವುದನ್ನ ಬಿಟ್ಟು ಅದರ ಆಚೆಗೆ ಇರುವುದನ್ನೂ ಕೂಡ ಆತ ನೋಡಬಲ್ಲ ಅಂತ. ವಾಲ್ಮೀಕಿಗಳು ಅಂಥವರು. ಹಾಗಾಗಿಯೇ ಅಲ್ಲೆಲ್ಲೋ ಕೂತು ಅವರು ಸಮುದ್ರ ತಟಾಕವನ್ನು ಕೂಡ ವರ್ಣಿಸಬಲ್ಲವರಾಗಿದ್ರು. ಮುಂದೆ ಈ ರೀತಿಯ ಚಿತ್ರಣ ಬರುವಂಥದ್ದು ಸುಂದರಕಾಂಡದಲ್ಲಿ. ಹನುಮಾನ್ ಲಂಕೆಗೆ ಹೋಗಿ ಅಲ್ಲಿಯ ಎಲ್ಲ ಸಮಸ್ತವನ್ನು ನೋಡಿ ಆತ ಸುಮ್ಮನೆ ನೋಡಿ ಬರೋ ಜನ ಅಲ್ಲ. ಒಂದು ಸಲ ನೋಡಿದ ಮೇಲೆ ಅದನ್ನು ಆತ ಸ್ಮೃತಿಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಳ್ತಾನೆ. ಅವನಿಗೆ ಗೊತ್ತು, ನಾನು ತಿರುಗಿ ಹೋದ್ಮೇಲೆ ಕೇಳಿಯೇ ಕೇಳ್ತಾರೆ, ಲಂಕೆಯ ಬಗ್ಗೆ ಹೇಳಪ್ಪ, ನಮಗೆ ನಾಳೆ ಅಲ್ಲಿ ದಾಳಿ ಮಾಡಲಿಕ್ಕಿದೆ ಅಲ್ವಾ? ಹನುಮಾನ್ ಅಷ್ಟು ಚತುರ ದೂತ. ನಾನು ಆವಾಗ ನಮ್ಮ ಕಕ್ಷೆಯಲ್ಲಿ ನನ್ನ ತರಗತಿಯಲ್ಲಿ ಹೇಳೋದಿದೆ, ಈ ರೀತಿಯ ಪ್ರಜ್ಞೆ ಇದೆಯಲ್ಲ, ಹನುಮಾನ್ ರೀತಿಯಲ್ಲಿ ಯೋಚಿಸುವಂತಹ ಪ್ರಜ್ಞೆ ನಮ್ಮಲ್ಲಿ ಗಾಢವಾಗಿ ಕಳೆದು ಹೋಗ್ತಾ ಇದೆ ಅಂತ. ಹನುಮ ಒಂದು ಕೆಲಸ ಕೊಟ್ಟರೆ ಆ ಕೆಲಸವನ್ನಷ್ಟೇ ಯೋಚಿಸೋದಿಲ್ಲ. ನಿಮಗೆ ನೋಡಿ, ನೀವೆಲ್ಲ ಆಧಾರ್ ಕಾರ್ಡ್ ಮಾಡಿಸಿದ್ದೀರಿ,
ಬಹಳಷ್ಟು ಜನಗಳಿಗೆ ಈ ಅನುಭವ ಇರುತ್ತೆ. ನಿಮ್ಮ ಹೆಸರಿನಲ್ಲಿ ಅಕ್ಷರಗಳನ್ನು ತಪ್ಪಾಗಿ ಬರೆದಿರ್ತಾರೆ. ನಿಮ್ಮ ಅಣ್ಣನೋ ತಂಗಿಯೋ ಇದ್ದರೆ ಅವ್ರ ವಯಸ್ಸು, ನಿಮ್ಮ ತಂಗಿ ಇದ್ದರೆ ತಂಗಿ ವಯಸ್ಸು ನಿಮಗಿಂತ ಜಾಸ್ತಿ ಇರುತ್ತೆ. ಅಪ್ಪನ ಹೆಸರು ಬೇರೆ, ಅಮ್ಮನ ಹೆಸರು ಬೇರೆ, ಏನೇನೋ ಆಗಿರುತ್ತೆ. ಚಿತ್ರ ಮತ್ಯಾರ್ದೋ ಇರುತ್ತೆ. ಯಾಕೆ ಹೀಗಾಗತ್ತೆ? ನಿಮಗೆ ಅಂದ್ಕೊಳ್ತಾ ಇರ್ತೀರಿ, ನೀವು ಇದು ಸಾಮಾನ್ಯ ಪ್ರಜ್ಞೆ ಅಲ್ವಾ, ನಾನೇ ಹೋಗಿ ಎದುರು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮ ಇಂಥವ್ರು, ನನ್ನ ಹೆಸರು ಇಂಥದ್ದು, ನನ್ನ ವಯಸ್ಸಿಷ್ಟು. ಹಾಂ, ನಿಮಗೆ ತಪ್ಪಾಗಿಯೇ ಬರುತ್ತೆ. ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡು ಅಂತ ಒಂದಿತ್ತು, ಈಗಲೂ ಇದ್ದಿರ್ಬೋದು, ಇದೆ ಅನಿಸುತ್ತೆ, ಇದೆ. ಅದರ ಅಧ್ವಾನ ಇನ್ನೂ ದೊಡ್ಡದು. ಆತ ಅವನು ಹೋಗಿ ಕೇಳಿ, ನೀವು ಅವನೇನು ಹೇಳ್ತಾನೆ, ನನಗೆ ಎದುರಿಗೆ ಬಂತು ಅದನ್ನೇ ಕೊಟ್ಟೆಪ್ಪ. ನನ್ನ ರೇಷನ್ ಕಾರ್ಡು ನಮ್ಮ ಮನೆಯದು, ನನಗೊಬ್ಬ ತಂಗಿ ಇದ್ದಾಳೆ, ತಂಗಿ ವಯಸ್ಸು ನನಗಿಂತ ಜಾಸ್ತಿ, ಅದ್ರೊಳಗೆ ಬರ್ತಿದ್ದಾರೆ ತಂಗಿ ಅಂತ ಇದೆ, ಅವಳ ಹೆಸರಿದೆ, ವಯಸ್ಸು ನನಗಿಂತ ಜಾಸ್ತಿ. ಅಷ್ಟು ಗೊತ್ತಾಗೋದಿಲ್ವಾ? ಇಲ್ಲ. ಯಾಕೆ? ಬೇರೆ ಯಾವುದೂ ಯೋಚನೆ ಮಾಡೋದಿಲ್ಲ, ಯಾವುದು ಎದುರಿಗಿದೆಯೋ ಹಾಗೆ ಕುಟ್ಟಿ ಮುಗಿಸೋದು ಅಂತ. ಹನುಮ ಹಾಗಲ್ಲ. ಒಂದು ಕೆಲಸವನ್ನು ಅವನಿಗೆ ಕೊಟ್ಟರೆ ಅದರ 360 ಕೋನಗಳನ್ನು ಆತ ಯೋಚನೆ ಮಾಡ್ತಾನೆ. ನೋಡಿ, ಅವನಿಗೆ ಹೇಳಿದ್ದಿಷ್ಟೇ, ಎಲ್ಲರಿಗೂ ಹೇಳಿದ್ದಿಷ್ಟೇ, ಹೋಗಿ ಸೀತೆಯನ್ನು ಮಾತಾಡ್ಸ್ಕೊಂಡು ಬರ್ರಪ್ಪ, ಹುಡುಕೊಂಡು ಮಾತಾಡ್ಕೊಂಡು ಬನ್ನಿ. ಅವ ಅಷ್ಟೇ ಮಾಡನ್ನ. ಹೋಗಿ ಅಲ್ಲಿ ಅಶೋಕವನವನ್ನೆಲ್ಲ ಬುಡಮೇಲು ಮಾಡಿ ರಾವಣನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಹೇಳಿ, ನನ್ನ ಪ್ರಭು ಅತ್ಯಂತ ದಯಾಲು, ಇವತ್ತಿಗೂ ನೀನು ಸೀತೆಯನ್ನು ಬಿಟ್ಕೊಡ್ತೀಯಾ ಅಂತಾದರೆ ನಿನ್ನ ಕ್ಷಮಿಸ್ತಾನೆ, ನಾನು ರಾಜದೂತನಾಗಿ ಬಂದಿದ್ದೀನಿ. ರಾಮ ಹೇಳಿರಲಿಲ್ಲ ಇದೆಲ್ಲ ಹೇಳು ನೀನು ಹತ್ರ ಅಂತ, ಸೀತೆ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದ್ದಾಗಿತ್ತು. ಆಮೇಲೆ ರಾವಣ, ಅವನು ಗೊತ್ತಲ್ಲ, ಅವನು ಯಾರು ಹೇಳಿದ್ದು ಕೇಳು ಜನವೇ ಅಲ್ಲ. ಅವನಿಗೆ ಶೂರ್ಪಣಕ್ಕೆ ಹೇಳಿದ್ಲು, ಹಿಂಗೆಲ್ಲ ಮಾಡಬೇಡ ಅಣ್ಣ, ನೀವು ಮಾಡೋದು ಸರಿಯಲ್ಲ ಅಂತ. ಕೇಳಲಿಲ್ಲ. ಹೆಂಡತಿ ಹೇಳಿದ್ಲು, ನೀ ರಾಮನ ಜೊತೆಗೆ ಆ ಥರ ಮಾಡ್ಕೋಬೇಡ, ನಾನು ಕೇಳಿದ್ದೀನಿ, ಅವರು ಸಾಮಾನ್ಯ ಮನುಷ್ಯರಲ್ಲ. ಕೇಳಲಿಲ್ಲ. ಈಗ ಹನುಮ ಬಂದು ಹೇಳ್ತಾ ಇದ್ದಾನೆ, ಕೇಳುವುದಿಲ್ಲ. ನಾಳೆ ಅಂಗದ ಬಂದು ಹೇಳಲಿಕ್ಕಿದ್ದಾನೆ, ಕೇಳುವುದಿಲ್ಲ. ಯಾರು ಹೇಳಿದ್ದು ಕೇಳೋಣ. ಕುಂಭಕರ್ಣ ಹೇಳಿದ, ಅಣ್ಣ ನೀನು ಇದನ್ನೆಲ್ಲ ಮಾಡುವಾಗ ನನ್ನ ಹತ್ರ ಕೇಳಲಿಲ್ಲ, ಈಗ ರಾಜ್ಯಕ್ಕೆ ಸಮಸ್ಯೆ ಬಂದಾಗ ಬಂದು ಹೇಳ್ತಾ ಇದ್ದೀಯಾ ರಾಜ್ಯಕ್ಕೋಸ್ಕರ ಹೊಡೆದಾಡು ಅಂತ. ನೀನು ಹೇಳಿದೆಯಂತಲ್ಲ, ರಾಜ್ಯಕ್ಕೆ ನನ್ನ ಸಮರ್ಪಣೆ ಇದೆ, ಹಾಗಾಗಿ ಮಾಡ್ತೇನೆ ಅಂತ. ಹೀಗೆ ಅವನು ಯಾರು ಹೇಳಿದ್ದು ಕೇಳೋನಲ್ಲ, ಹನುಮಂತ ಹೇಳಿದ್ದು ಕೇಳಲಿಲ್ಲ. ಗಲಾಟೆ ಆಯಿತು, ಇಡೀ ಲಂಕೆಗೆ ಬೆಂಕಿ ಹಚ್ಚಕ್ಕೆ ಬಂದ ಹನುಮ. ಇದನ್ನೆಲ್ಲ ಅವನಿಗೆ ಹೇಳಿದ್ದಾಗಿತ್ತಾ? ಇಲ್ಲ. ಆ ಕ್ಷಣಕ್ಕೆ ಅಗತ್ಯ ಇತ್ತು, ಮಾಡಿ ಬಂದ. ಕೇವಲ ಬಂದಿದ್ದಷ್ಟೇ ಇಲ್ಲ, ಬಂದಮೇಲೆ ರಾಮ ಕೇಳ್ತಾನೆ, ನಮಗೆ ಅಲ್ಲಿ ದಾಳಿ ಮಾಡಲಿಕ್ಕಿದೆ, ಲಂಕೆಯ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂತ ಹೇಳು ಅಂತ. ಹೋಗುವಾಗ ಹೇಳಿ ಕಳಿಸ್ತಿರ್ಲಿಲ್ಲ, ನೀ ಅದನ್ನೆಲ್ಲ ನೋಡ್ಕೊಂಡು ಬಾ ಅಂತ. ಆದರೆ ಹನುಮಾನ್ ಅದೆಲ್ಲವನ್ನೂ ನೋಡ್ಕೊಂಡು ಬಂದಿದ್ದ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಹನುಮಾನ್, ಲಂಕೆಯ ರಕ್ಷಣಾ ವ್ಯವಸ್ಥೆ ಹೇಗಿದೆ, ಅಲ್ಲಿ ಹೇಗೆ ಪ್ರವೇಶ ಮಾಡಬಹುದು, ಲಂಕೆಯ ಶಕ್ತಿ ಏನು, ಇದನ್ನೆಲ್ಲವನ್ನ ಇವತ್ತಿನ ನಮ್ಮ ವ್ಯವಸ್ಥೆಯಲ್ಲಿ ಹೇಳಿ. ಹೋಗ್ಲಿಕ್ಕೆ ಹೇಳಿದ್ರು, ಹೋದೆ, ಸೀತೆ ಕಾಣಲಿಲ್ಲ, ವಾಪಸ್ ಬಂದೆ. ಹೀಗೆ ಅಂದರೆ ಒಂದು ಕೆಲಸವನ್ನು ಒಪ್ಪಿಸಿದಾಗ ಅದರ 360 ಕೋನಗಳನ್ನು ನೋಡುವ ಒಬ್ಬ ದೂತ ಹನುಮಾನ್. ಒಳ್ಳೆಯ ಉದಾಹರಣೆ ಹನುಮಾನ್ ಅಂಥದಕ್ಕೆ ಒಂದೇ ಒಳ್ಳೆಯ ಉದಾಹರಣೆ. ಆತ ಕೂಡ ಭಾರತದ ಇವತ್ತಿನ ಮಾನಚಿತ್ರ ಮತ್ತು ಶ್ರೀಲಂಕಾ, ಭಾರತದ ಮಾನಚಿತ್ರದ ಜೊತೆಗೆ ಶ್ರೀಲಂಕಾದ ಮಾನಚಿತ್ರ ಅದು ಉಚಿತವಾಗಿ ದೊರೆಯುವಂಥದ್ದು. ನಿಮಗೆ ಕೇವಲ ಭಾರತದ ಮಾನಚಿತ್ರ ಅಂತ ಮಾರುಕಟ್ಟೆಯಲ್ಲಿ ಸಿಗೋದೇ ಇಲ್ಲ. ನಿಮಗೆ ಭಾರತದ ಜೊತೆಗೆ ಕೆಳಗೊಂದು ಶ್ರೀಲಂಕಾ ಚಿತ್ರ ಇದ್ದೇ ಇರುತ್ತೆ. ಹಾಗಾಗಿ ಹನುಮ ಇದೆರಡರದ್ದು ಚಿತ್ರಣವನ್ನು ಕೊಡ್ತಾನೆ. ಇದು ಭಾರತ ಪ್ರಜ್ಞೆ. ಹಾಗೆ ಇನ್ನೊಂದು ನಾವು ನೋಡಬೇಕಾದ್ದು ರಾಜ್ಯ ಶಾಸನ ಅಥವಾ ರಾಜ್ಯದ ಆಡಳಿತ. ಕೇವಲ ಭಾವುಕತೆಯನ್ನು ಮಾತ್ರವಲ್ಲ ಅಥವಾ ಕಾವ್ಯ ಸೌಂದರ್ಯವನ್ನು ಮಾತ್ರವಲ್ಲ, ವಾಲ್ಮೀಕಿ ರಾಮಾಯಣ ರಾಜ್ಯಾಡಳಿತದ ಕುರಿತಾಗಿ ನಮಗೆ ಸಿಗುವಂತಹ ಒಂದು ಆದಿಮ ಸ್ರೋತಸ್ಸುಗಳಲ್ಲಿ ಒಂದು. ರಾಮ ಕಾಡಿಗೆ ಬಂದಿದ್ದಾನೆ, ರಾಜ್ಯದಲ್ಲಿ ತಂದೆಯ ಮೃತಿ ಆಗಿದೆ, ಭರತ ಓಡೋಡಿ ಬಂದಿದ್ದಾನೆ. ಭರತನಿಗೆ ಇವಾಗ ಅಮ್ಮನ ಮೇಲೆ ಭಯಂಕರ ಕೋಪ. ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಆದರೆ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಮಾಡಿರುವಂತಹ ಬೇರೆ ಕೃತಿಗಳಲ್ಲಿ ಕಾಣಸಿಗುತ್ತೆ. ಭರತ ಮಂಥರೆಯನ್ನು ಹೇಗೆ ನಡೆಸ್ಕೊಂಡ, ತಾಯಿಯನ್ನು ಹೇಗೆ ಹೇಳ್ದ ಅಂತ ತಾಯಿಗೆ ಹೇಳ್ತಾನೆ ಭರತ ಈ ನಾಟಕದಲ್ಲಿ. ಮಮ ಮಾತುಶ್ಚ ನೀನು
ಗಂಗಾ ಯಮುನಯೋರ್ ಮಧ್ಯೆ ಕುನದೀವ ಪ್ರವೇಶಿತ ಅಂತ. ನನಗೆ ಇಬ್ಬರು ಅಮ್ಮಂದಿರು, ಭರತ ಹೇಳ್ತಾನೆ, ನನಗೆ ಇಬ್ಬರು ಅಮ್ಮಂದಿರು, ಒಬ್ಳು ಕೌಸಲ್ಯೆ, ಇನ್ನೊಬ್ಳು ಈ ಮಂಥರೆ ಅಥವಾ ಈ ಕೈಕೈಯನ್ನು ತನ್ನ ತಾಯಿ ಅಂತ ಹೇಳೋದೇ ಇಲ್ಲ. ಅವನು ಹೇಳ್ತಾನೆ, ಒಬ್ಬಳ ತಾಯಿ ಗಂಗೆ, ಇನ್ನೊಬ್ಬಳ ತಾಯಿ ಯಮುನೆ. ಗಂಗಾ ಯಮುನೆಯೋರ್ ಮಧ್ಯೆ, ಇವೆರಡು ಪವಿತ್ರ ನದಿಗಳಲ್ವಾ, ಇವೆರಡು ಪೂಜ್ಯ ನದಿಗಳಲ್ವಾ, ನೀನು ಅವುಗಳ ಮಧ್ಯೆ ಕುನದೀವ ಪ್ರವೇಶಿತ. ಕುನದಿ ಅಂದರೆ ಕೆಟ್ಟ ನದಿ. ತಾಯಿಗೆ ಹೇಳ್ತಾ ಇದ್ದಾನೆ ಭರತ. ಅಮ್ಮನ ಮೇಲೆ ಭಯಂಕರ ಕೋಪ ಬಂದಿತ್ತು. ಪ್ರತಿಜ್ಞೆ ಮಾಡಿ ಹೋಗ್ತಾನೆ, ನಾನು ಯಾವ ಕಾರಣಕ್ಕೂ ರಾಜ್ಯವನ್ನೆಲ್ಲ ವಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನಾನೂ ಕಾಡಿಗೆ ಹೋಗ್ತೇನೆ, ಅಣ್ಣನ ಹತ್ರ ಮಾತಾಡ್ತೇನೆ, ಮಾತುಕತೆ ಮಾಡಿ ಬಗೆಹರಿಸ್ಕೊಂಡು ಅವನನ್ನು ಕರ್ಕೊಂಡು ಬರ್ತೇನೆ ಅಂತ. ಅಲ್ಲಿ ಹೋಗಿ ತಲುಪಿದಾಗ ರಾಮ ಕೇಳೋದು ಅವನಿಗೆ, ನೀನಿವಾಗ ರಾಜರಲ್ವಾ, ರಾಜ್ಯದಲ್ಲಿ ಹೇಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ನಿನ್ನ ಮಂತ್ರಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ನಿನ್ನ ರಾಜ್ಯದಲ್ಲಿ ವಾರ್ತಾ ಚೆನ್ನಾಗಿ ನಡೀತಾ ಇದೆಯಾ. ವಾರ್ತಾ ಅಂದರೆ ಕೃಷಿ, ವಾಣಿಜ್ಯ, ಗೋರಕ್ಷ, ಇದನ್ನು ವಾರ್ತಾ ಅಂತ ಹೇಳ್ತೀವಿ. ಭಾರತೀಯ ಅರ್ಥಶಾಸ್ತ್ರ ಪರಂಪರೆಯಲ್ಲಿ ನಾವಿವತ್ತು ವಾರ್ತೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ವಾರ್ತಾ ಅಂತಂದರೆ ಕೃಷಿ, ಗೋರಕ್ಷೆ ಮತ್ತು ವಾಣಿಜ್ಯ, ಇವೇ ಅಲ್ವಾ ಆರ್ಥಿಕತೆಯ ಬೆನ್ನೆಲುಬು. ಭಾರತದ ಇವತ್ತಿನ ಆರ್ಥಿಕತೆಯ ಮೂಲವೂ ಈ ಮೂರೇ ಅಲ್ಲ, ಬೇರೆದೆಲ್ಲ ಉಂಟಲ್ಲ. ಸ್ಟಾಕ್ ಮಾರ್ಕೆಟ್ ಇದೆ, ಗೋಲ್ಡ್ ಮಾರ್ಕೆಟ್ ಇದೆ, ರಿಯಲ್ ಎಸ್ಟೇಟ್ ಇದೆ. ನೋಡಿ, ಇವೆಲ್ಲ ಪ್ರಾತಿಭಾಸಿಕ ಆರ್ಥಿಕತೆ. ಅಂದರೆ ಅದನ್ನು ಹೇಳ್ತಾ ಹೋದರೆ ಮತ್ತೆ ಅರ್ಥಶಾಸ್ತ್ರವನ್ನು ಪಾಠ ಮಾಡಬೇಕಾಗತ್ತೆ, ಬೇಡ. ಆರ್ಥಿಕತೆಯ ಮೂಲ ಇದುವೇ, ಕೃಷಿ, ಮೂಲ ಉತ್ಪಾದನೆ ಆಗುವಂಥದ್ದಲ್ಲೇನೆ. ವಾಣಿಜ್ಯ, ಗೋರಕ್ಷೆ, ಕೃಷಿಗೆ ಬೆನ್ನೆಲುವಾಗಿರುವಂಥದ್ದು ಗೋರಕ್ಷೆ. ಇನ್ನೊಂದು ವಾಣಿಜ್ಯ, ಈ ಉತ್ಪಾದನೆಯನ್ನು ಆ ಕಡೆ ಈ ಕಡೆ ಚಲಿಸುವಂತೆ ಮಾಡುವಂಥದ್ದು ವ್ಯಾಪಾರ. ಇದು ಚೆನ್ನಾಗಿ ನಡೀತಾ ಇದೆಯಾ, ನಿನ್ನ ರಾಜ್ಯದಲ್ಲಿ ನೀನು ದುಷ್ಟರನ್ನು ಶಿಕ್ಷಣೆ ಮಾಡ್ತಾ ಇದೆಯಾ, ಮತ್ತು ನಿನ್ನ ಶಿಕ್ಷೆ, ನೀನು ಕೊಡೋ ಶಿಕ್ಷೆ ತೀರಾ ಭಯಂಕರ ಕಟುವಾಗಿ ರಾಕ್ಷಸರ ಶಿಕ್ಷೆ ಥರ ಇಲ್ಲ ತಾನೆ. ಹಿತವಾದ ಶಿಕ್ಷೆಯನ್ನು ಅಂದರೆ ಹದವಾದ ಶಿಕ್ಷೆಯನ್ನು ನೀನು ಕೊಡ್ತಾ ಇದ್ದೀಯಾ ತಾನೆ. ನಿನ್ನ ರಾಜ್ಯದಲ್ಲಿ ಕರ ಅಂದರೆ ಇವತ್ತಿಗೆ ಯಾವುದನ್ನು ನಾವು ಟ್ಯಾಕ್ಸ್ ಅಂತ ಹೇಳ್ತೀವಿ, ತೆರಿಗೆ, ಅದನ್ನು ನೀನು ಸರಿಯಾಗಿ ಸಂಗ್ರಹಣ ಮಾಡ್ತಾ ಇದ್ದೀಯಾ ಅಲ್ವಾ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಈ ಎಲ್ಲ ಶ್ಲೋಕಗಳು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಕಚ್ಚಿತ್ ಅನ್ನುವ ಪದದ ಮೂಲಕ ಆರಂಭವಾಗುತ್ತೆ. ಕಚ್ಚಿತ್ ರಾಜ್ಯನ್ನು ಅಂತ, ನಿನ್ನ ರಾಜ್ಯದಲ್ಲಿ ಹೀಗೆ ಆಗ್ತಾ ಇದೆ ತಾನೆ, ಹೀಗೆ ಆಗ್ತಾ ಇದೆ ತಾನೆ ಅಂತ ಕೇಳುವ ಮೂಲಕ ನೀನು ಇರಬೇಕಾದ್ದು ಹೀಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಒಬ್ಬ ರಾಜ ಇರಬೇಕಾದ್ದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಇದು ನಮಗೆ ರಾಜ್ಯ ಶಾಸನದ ಮೊದಲ ಉದಾಹರಣೆ ಸಿಗೋದೇನೆ ವಾಲ್ಮೀಕಿ ರಾಮಾಯಣದಲ್ಲಿ. ಆಮೇಲೆ ಅದು ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮರ ನಡುವಿನ ಸಂವಾದದಲ್ಲಿ ಬರುತ್ತೆ. ಯುಧಿಷ್ಠಿರ ಕೇಳ್ತಾನೆ, ಈ ರಾಜ ಅನ್ನೋ ಪದ ಎಲ್ಲ ಕಡೆ ಕೇಳತ್ತಲ್ಲ, ನಮ್ಮ ಥರನೇ ಕಣ್ಣು ಕೈ ಕಾಲು ಮೂಗು ಇಲ್ಲ ಇರುವಂತಹ ಒಬ್ಬ ಮನುಷ್ಯ ಅವನು ಹೇಗೆ ದೇವತಾ ತುಲ್ಯನಾಗ್ತಾನೆ, ಹೇಗೆ ಬೇರೆ ರಾಜ್ಯಗಳನ್ನು ಆತ ಶಾಸನ ಮಾಡ್ತಾನೆ, ಇದರ ಬಗ್ಗೆ ನನಗೆ ಹೇಳು ಅಂತ. ಭೀಷ್ಮರು ಶರಶಯ್ಯ ಮೇಲೆ ಮಲ್ಕೊಂಡಿದ್ದಾರೆ, ಅವರಿಗೆ ಕತೆ ಹೇಳೋದೇ ಕೆಲಸ. ಆಗ ಈ ಪಾಂಡವರಿಗೆ, ಮುಖ್ಯವಾಗಿ ಯುಧಿಷ್ಠಿರನಿಗೆ ಹೋಗಿ ಕೇಳೋದೇ ಕೆಲಸ. ಅಲ್ಲಿ ಮತ್ತೊಮ್ಮೆ ಬರುತ್ತೆ, ಮಹಾಭಾರತದಲ್ಲಿ ಮತ್ತೊಮ್ಮೆ ಬರುತ್ತೆ. ಹೀಗೆ ರಾಜ್ಯಶಾಸನ, ಭಾರತದ ರಾಜ್ಯಶಾಸನದ ಕುರಿತಾಗಿ ಭಾರತ ಪ್ರಜ್ಞೆ ನಮಗೆ ಮೊದಲಿಗೆ ಕಾಣಿಸಿಕೊಳ್ಳುವುದು ಕೂಡ ರಾಮಾಯಣದಲ್ಲಿಯೇ. ಇನ್ನು ಕೆಲವೇ ವಿಚಾರಗಳನ್ನು ಹೇಳಿ ನಾವು ಕೊನೆ ಹಂತಕ್ಕೆ ಬರೋಣ. ಕೆಲವೊಂದು ಇಡೀ ರಾಮಾಯಣ 24,000 ಶ್ಲೋಕಗಳ ವಾಲ್ಮೀಕಿ ರಾಮಾಯಣ ಪ್ರಾಯೇಣ ಅನುಷ್ಠುಪ್ ಛಂದಸ್ಸಿನಲ್ಲಿ ಬರೆದಿರುವಂಥದ್ದು. ಅನುಷ್ಠುಪ್ ಛಂದಸ್ಸು ತಮಗೆ ಕೆಲವರಿಗೆ ಪರಿಚಯ ಇರಬಹುದು, ಭಗವದ್ಗೀತೆಯನ್ನು ಓದಿರ್ತೀರಾ ಅಲ್ವಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಅನ್ನುವ ಶ್ಲೋಕವನ್ನು ಕೇಳಿರ್ತೀರ, ಅಥವಾ ವಿಷ್ಣು ಸಹಸ್ರನಾಮ ಕೇಳಿರ್ತೀರ, ವಿಷ್ಣುಂ ಅಂತೆಲ್ಲ ಕೇಳಿರ್ತೀರ. ಇವೆಲ್ಲವೂ ಕೂಡ ಒಂದು ನಿರ್ದಿಷ್ಟ ಛಂದಸ್ಸಿನ ಪ್ರಕಾರಕ್ಕೆ ಸೇರಿದಂಥವು. ಆ ಛಂದಸ್ಸನ್ನು ನಾವು ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತೀವಿ. ನೀವು ಲೆಕ್ಕ ಮಾಡ್ಬೋದು, ಆ ಛಂದಸ್ಸಿನ ಪ್ರತಿ ಪಾದದಲ್ಲಿ 8 ಅಕ್ಷರ ಇರುತ್ತೆ. ಇಡೀ ವಾಲ್ಮೀಕಿ ರಾಮಾಯಣ ಬಹುಭಾಗ ರಚಿತವಾದ್ದು ಅನುಷ್ಠುಪ್ ಛಂದಸ್ಸಿನಲ್ಲಿ. ಆದರೆ ವಾಲ್ಮೀಕಿಗಳಿಗೆ ಕೆಲವೊಮ್ಮೆ ವಿಶೇಷವಾದ್ದನ್ನು ಹೇಳಬೇಕು ಅಂತ ಅನಿಸುತ್ತೆ. ಅವರು ಕೆಲವೊಂದನ್ನು ನೇರವಾಗಿ ಹೇಳೋದಿಲ್ಲ, ವಕ್ರತಾ ಅನ್ನುವ ಮಾರ್ಗವನ್ನು ಅನುಸರಿಸ್ತಾರೆ. ಒಂದು ಶ್ಲೋಕ ಬರುತ್ತೆ. ಈ ಶ್ಲೋಕ ಯಾಕೆ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ, ಇತಿಹಾಸದ ಕೆಲವು ಭಾಗದಲ್ಲಿ ಶೈವ ವೈಷ್ಣವ ಗಲಾಟೆ ಆಗಿದ್ದು ಇತ್ಯಾದಿಗಳನ್ನೆಲ್ಲ ನಾವು ಅಲ್ಲಲ್ಲಿ ಕೇಳ್ತೀವಿ ಅಲ್ವಾ. ರಾಮಾಯಣ ಇದು ಪೂರ್ತಿ ವೈಷ್ಣವ, ಇದು ಅಲ್ಲಿ ಶಿವಂದೆಲ್ಲ ಏನು ಬರುವುದಿಲ್ಲ.
ಆದರೆ ವಾಲ್ಮೀಕಿ ರಾಮಾಯಣ ನಿಮಗೆ ಕೊಡುವ ಚಿತ್ರಣ ಭಿನ್ನವಾದ್ದೇನೆ. ನೋಡಿ, ನಾನು ಈ ಶ್ಲೋಕ ಓದ್ತೇನೆ. ಕೃತಾಭಿಷೇಕಸ್ಸರ ರಾಜ ರಾಮ ಸೀತಾ ದ್ವಿತೀಯ ಸಹ ಲಕ್ಷ್ಮಣೇನ ಕೃತಾಭಿಷೇಕೋತ್ವಗ ರಾಜಪುತ್ರ್ಯ ರುದ್ರಸ್ಸ ನಂದಿರ್ಭಗವಾ ನಿವೇಶ. ಇದು ಅನುಷ್ಠುಪ್ ಛಂದಸ್ಸಲ್ಲ, ಆಯಿತಾ? ವಾಲ್ಮೀಕಿಗಳಿಗೆ ಒಂದು ವಿಶೇಷ ಆರಂಭವನ್ನು ಹೇಳಲಿಕ್ಕಿದೆ. ಒಂದು ಸರ್ಗದ ಕೊನೆಯಲ್ಲಿ, 4ನೇ ಕಾಂಡದ ಕೊನೆಯ ಸರ್ಗದ ಕೊನೆಯ ಭಾಗದಲ್ಲಿ ಬರುವಂತಹ ಭಾಗ. ಅಂದರೆ ಇನ್ನು ರಾಮ ತನ್ನ ಬಿಲ್ಲನ್ನು ಎತ್ಕೊಂಡು ರಾಕ್ಷಸ ಹನನಕ್ಕೋಸ್ಕರ ಅಲ್ಲಿ ಜನಸ್ಥಾನದಲ್ಲಿ ಅವ್ರನ್ನೆಲ್ಲ ಕೊಲ್ಲಬೇಕಾಗಿತ್ತಲ್ವ. ಋಷಿಗಳೆಲ್ಲ ಬಂದು ಕೇಳ್ಕೊಂಡ್ರು, ರಾಮ ಹೆಂಗಾದರೂ ಬಂದವನಿದ್ದೀಯಾ, ಈ ರಾಕ್ಷಸರು ದಿನ ಬೆಳಗಾದ್ರೆ ಬಂದು ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಒಂದು ಸ್ವಲ್ಪ ನೀನು ನೋಡ್ಕೋ ಅಂತ. ರಾಮ ಅಡ್ಡಿಲ್ಲ ಅಂತ ಹೇಳ್ದ. ಸೀತೆಗೆ ಚಿಂತೆ ಶುರುವಾಗೋಯ್ತು. ಅಲ್ಲ, ನಿಮಗೆ ಅವರಿಗೆ ಎಂತ, ರಾಕ್ಷಸರು ನಿಮಗೆಂತಾರು ಮಾಡಿದಾರ? ನಿಮಗೆಂತೂ ಮಾಡಲಿಲ್ಲ ಅಂತಂದರೆ ನೀವು ಹೋಗಿ ಅವ್ರ ಮೇಲೆ ಯುದ್ಧ ಮಾಡೋದು ಎಂತಕ್ಕೆ? ಇದು ಹಿಂಸೆ ಅಲ್ವಾ? ಅವಳು ಹೇಳ್ತಾಳೆ, ಎಷ್ಟು ಚೆಂದಾಗಿ ಹೇಳ್ತಾಳೆ ಅಂದರೆ ನೋಡು, ರಾಮ ಪುರುಷ 3 ಕಾರಣದಿಂದ ಹಾಳಾಗಬಹುದು. ಒಂದು ಸ್ತ್ರೀ ಮೋಹ, ಇನ್ನೊಂದು ಸುಳ್ಳು ಸಟೆ ಹೇಳುವಂಥದ್ದು, ಇನ್ನೊಂದು ತನ್ನ ಪೌರುಷದ ಮೇಲಿನ ಅಹಂಕಾರ, ಮತ್ತು ಅದೊಂದು ರೀತಿಯ ಕ್ಷತ್ರಿಯರಿಗೆ ಒಂದು ರೀತಿಯ ತುರಿಕೆ. ಆ ಬಿಲ್ಲು ಬಾಣ ಸುಮ್ಮನೆ ಇರಲಿಕ್ಕೆ ಬಿಟ್ಟರೆ ಆಗೋದಿಲ್ಲ. ನನಗೆ ನಿನ್ನ ಮೊದಲನೇ 2 ವಿಷಯದ ಮೇಲೆ ನಿನ್ನ ಮೇಲೆ ಸಂಶಯವೇ ಇಲ್ಲ. ನೀನು ಯಾವುದೋ ಮತ್ತೊಬ್ಬ ಸ್ತ್ರೀಯ ಹಿಂದೆ ಹೋಗೋದಾಗಲಿ, ನಿನ್ನ ಬಾಯಿಂದ ಸುಳ್ಳು ಕೇಳೋದಾಗಲಿ ಮನಾಗಪಿ ನಶಕ್ಯಂ, ಇದು ಸಾಧ್ಯವೇ ಇಲ್ಲ. ಆದರೆ 3ನೇದುಂಟಲ್ಲ, ನೀನು ಕ್ಷತ್ರಿಯ, ಕೈಯಲ್ಲಿ ಬಿಲ್ಲು ಬಾಣ ಉಂಟು, ಎದುರಿಗೆ ಗುರಿ ಉಂಟು, ಈಗ ರಾಕ್ಷಸ ಹನನ ನೀನು ಒಪ್ಕೊಂಡಿದ್ದೀಯಾ, ಹಿಂಸೆ ಅಲ್ವೇನಾ ಇದು ಅಂತ ಕೇಳ್ತಾಳೆ. ಹೆಂಗೆ ಹೇಳ್ತಾಳೆ ಅಂದರೆ, ಅಧಿಕಾರದ ವಾಣಿಯಲ್ಲಿ ಹೇಳೋದಿಲ್ಲ ಅವಳು. ನಿನಗಿದೆಲ್ಲ ಗೊತ್ತಿದೆ, ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ನತು ಶಿಕ್ಷಯೇ. ನನಗೆ ನಿನ್ನ ಮೇಲೆ ಸ್ನೇಹ, ಬಹುಮಾನ ಅಂತಂದರೆ ನಿನ್ನನ್ನು ನಾನು ಗೌರವಿಸ್ತೇನೆ. ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ, ನೆನಪು ಮಾಡ್ತಾ ಇದ್ದೇನೆ. ನತು ಶಿಕ್ಷಯೇ, ನಿನಗೆ ಹೊಸದಾಗಿ ನಾನು ಪಾಠ ಮಾಡ್ತಾ ಇರೋದಲ್ಲ ಮಾರೆ. ಹಾಗಾಗಿ ಈಗ ಹೊಡಿಲಿಕ್ಕೆ ಅಂತ ಬಿಲ್ಲು ಬಾಣ ಎತ್ಕೊಳ್ತಾ ಇದೆಯಲ್ಲ, ಇದು ಹಿಂಸೆ ಅಲ್ವಾ ಅಂತ ಕೇಳ್ತಾರೆ. ಆ ಸಂಭಾಷಣೆ, ಸೀತಾರಾಮನ ಸಂಭಾಷಣೆ ತುಂಬ ಚೆನ್ನಾಗಿದೆ. ವಾಲ್ಮೀಕಿ ರಾಮಾಯಣನ ಅದಕ್ಕೋಸ್ಕರ ಓದಿ. ಆ ಬಿಲ್ಲನ್ನು ಎತ್ಕೊಳ್ಳೋಕ್ಕಿಂತ ಮುಂಚೆ ರಾಕ್ಷಸ ಹನನಕ್ಕೆ ಹೋಗುವ ಹಂತದ ಶ್ರೀರಾಮ ಹೇಗಿದ್ದ ಅನ್ನುವ ಚಿತ್ರಣವನ್ನು ವಾಲ್ಮೀಕಿ ಕಟ್ಕೊಳ್ತಾರೆ. ಕೃತಾಭಿಷೇಕಸ್ಸರ ರಾಜ ರಾಮ, ನದಿ ಭಾಗೀರಥಿ, ಅಲ್ಲಿ ಸೀತೆ ಮತ್ತು ರಾಮ ಸ್ನಾತರಾಗಿದ್ದಾರೆ, ಸ್ನಾನ ಮಾಡಿದ್ದಾರೆ. ಕೃತಾಭಿಷೇಕ, ಸ್ನಾನ ಮಾಡಿಕೊಂಡು. ಸರ ರಾಜ ರಾಮ, ಆತ ಶೋಭಿಸ್ತಾ ಇದ್ದ. ಹೇಗೆ? ಸೀತಾದ್ವಿತೀಯ ಸಹ ಲಕ್ಷ್ಮಣೇನ. ಸೀತಾದ್ವಿತೀಯ, ದ್ವಿತೀಯ ಅಂತಂದರೆ ಪತ್ನಿ, ಸೀತೆಯನ್ನು ಪತ್ನಿಯಾಗಿ ಹೊಂದಿರುತ್ತಾ, ಲಕ್ಷ್ಮಣನ ಇನ್ನೊಂದು ಭಾಗದಲ್ಲಿ ಅನುಜನನ್ನಾಗಿ ಹೊಂದಿರುತ್ತಾ ರಾಮನು ಶೋಭಿಸಿದ. ವಾಲ್ಮೀಕಿಗಳು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಇದು ಹೆಂಗೆ ಕಾಣ್ತಾ ಇತ್ತು ಅಂತಂದರೆ, ಕೃತಾಭಿಷೇಕೋತ್ವಗ ರಾಜಪುತ್ರ್ಯ. ಅಗ ಅಂತಂದರೆ ನ ಗಚ್ಚತಿ, ಹೋಗುವುದಿಲ್ಲ. ಯಾವುದು ಹೋಗುವುದಿಲ್ಲ? ಪರ್ವತ ಹೋಗುವುದಿಲ್ಲ. ಅಗ ರಾಜ, ಪರ್ವತ ರಾಜ. ಅಗರಾಜ ಪುತ್ರಿ ಯಾರು? ಪಾರ್ವತಿ. ಅಗರಾಜ ಪುತ್ರಿಯ ಜೊತೆಗೆ ಇರುವಂಥವನು ರುದ್ರ, ಶಿವ. ಅವನು ಕೂಡ ಕೃತಾಭಿಷೇಕ. ಅವನ ಅಭಿಷೇಕ ಆದಮೇಲೆ ಅಗರಾಜ ಪುತ್ರ್ಯ, ಶಿವ ಮತ್ತು ಪಾರ್ವತಿ ಇಬ್ಬರೇ ಇರ್ತಾರ. ಸ ನಂದಿರ್ಭಗವಾನ್, ನಂದಿ ಇದ್ದಾನೆ. ನಂದಿ ಶಿವನ ಸೇವಕ, ವಾಹನ. ಇಲ್ಲಿಯೂ ಕೂಡ ಲಕ್ಷ್ಮಣ ನಂದಿಯ ಸ್ಥಾನದಲ್ಲಿದ್ದಾನೆ. ವಾಲ್ಮೀಕಿಗಳು ರಾಮ, ಸೀತಾ, ಲಕ್ಷ್ಮಣರನ್ನ ಶಿವ, ಪಾರ್ವತಿ, ನಂದಿಯರಿಗೆ ಹೋಲಿಸ್ತಾರೆ. ಸಾಕ್ಷಾತ್ತಾಗೆ ಬಳಸ್ತಾರೆ. ರುದ್ರಸ್ಸ ನಂದಿರ್, ಆ ಪದವನ್ನು ಶಿವ ಅಂತ ತಂದಿಲ್ಲ ಅವರು. ರುದ್ರ, ಶಿವ ಅಂತಂದ್ರೆ ಶಾಂತಮೂರ್ತಿ, ರುದ್ರ ಭಯಂಕರ ಮೂರ್ತಿ. ಮುಂದೆ ಶ್ರೀರಾಮಚಂದ್ರ ರುದ್ರಾವತಾರವನ್ನೇ ತೋರ್ಲಿಕ್ಕಿದ್ದಾನೆ ಅನ್ನೋದನ್ನ ಛಂದಸ್ಸಿನ ಬದಲಾವಣೆ ಮಾಡುವ ಮೂಲಕ, ಶಿವನ ಚಿತ್ರಣವನ್ನು ತರುವುದರ ಮೂಲಕ, ಅಲ್ಲಿಯೂ ರುದ್ರ ಪದವನ್ನು ಬಳಸೋದ್ರ ಮೂಲಕ ವಾಲ್ಮೀಕಿ ಮಹರ್ಷಿಗಳು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯ ಸೌಂದರ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಆಗಾಗ ಪದೇ ಪದೇ ನೋಡಲಿಕ್ಕೆ ಸಿಗುತ್ತದೆ. ಆಮೇಲೆ ಸೀತೆಯ ಅಪಹರಣ ಆಗೋಕ್ಕಿಂತ ಮುಂಚೆ ಆ ಕಾಂಚನ ಮೃಗ ಬರುತ್ತಲ್ವಾ,
ಆ ಹೊತ್ತಿನಲ್ಲಿ ಈ ಸಂದರ್ಭವನ್ನು ಭಾರತ ಹೇಗೆಲ್ಲ ನೆನಪಿಟ್ಕೊಂಡಿದೆ, ಭಾರತೀಯ ಪ್ರಜ್ಞೆಯಲ್ಲಿ ಇದನ್ನು ಮತ್ತೆ ಮತ್ತೆ ಹೇಗೆ ತಂದ್ಕೊಂಡಿದೆ ಅಂತಂದರೆ, ಆ ಸಂದರ್ಭವನ್ನು ಇಟ್ಕೊಂಡು ಮಹಾಭಾರತ ಹೇಳುತ್ತೆ. ಏನು ಹೇಳುತ್ತೆ? ಅಸಂಭವೇ ಹೇಮಮಯಸ್ಯ ಜಂತೋ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯಸ್ಸಮಾಪನ್ನ ವಿಪನ್ನರಾಣಾಂ ಧಿಯೋ ವಿಪರ್ಯಸ್ತತರಾ ಭವಂತಿ. ನೋಡಿ, ರಾಮನಿಗೇನು ಗೊತ್ತಿಲ್ವಾ? ಬಂಗಾರದ ಜಿಂಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ತಥಾಪಿ ರಾಮೋ ಲುಲುಭೆ ಮೃಗಾಯ. ಆದರೂ ಆ ಕಣ್ಣೆದುರಿಗೆ ಮೃಗ ಕಂಡಾಗ ಹೋಗಿ ತಗೊಂಡು ಬರ್ತೀನಿ ಅಂತ ರಾಮ ಹೊರಟ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಹೇಳೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಎಚ್ಚರಿಸ್ತಾಳೆ, ಇದೇನೋ ಬೇರೆ ನಮ್ಮನಿಗೆ ಕಾಣಿಸ್ತಾ ಇದೆ, ಬೇಡ ಅಂತ ಹೇಳ್ತಾಳೆ, ಆಯ್ತಾ? ಆದರೆ ರಾಮನ ಇಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಹಾಗಾದರೆ ಯಾಕಿದು ರಾಮನಿಗೆ ಆಯಿತು? ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ, ಈ ಕೇಡುಗಾಲ ಅಂತ ಬಂದಾಗ ಧಿಯೋ ವಿಪರ್ಯಸ್ತತರ ಭವಂತಿ. ರಾಮನ ಚಿತ್ತವೇ ಅದು ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಂತ. ಇದನ್ನು ನೀತಿ ಶತಕದಲ್ಲಿ ಬರುತ್ತೆ. ಮತ್ತೆ ಬೇರೆ ಥರ ಹೇಳ್ಕೊಳ್ತಾರೆ. ನ ಭೂತ ಪೂರ್ವೋ ನ ಚಕೇನ ದೃಷ್ಟೋ ಹೇಮ್ನಃ ಕುರಂಗಸ್ಯ ನ ಕಾಪಿ ವಾರ್ತಾ. ಚಿನ್ನದ ಜಿಂಕೆ ಇದೆ ಅನ್ನೋದನ್ನು ಯಾವತ್ತೂ ಯಾರು ಕಂಡೂ ಇಲ್ಲ, ಕೇಳೂ ಇಲ್ಲ. ತಥಾಪಿ ತೃಷ್ಣಾ ರಘುನಂದನಸ್ಯ. ರಘುನಂದನನಿಗೆ, ರಾಮನಿಗೆ ತೃಷ್ಣೆ, ಆಸೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಈ ವಿನಾಶಕಾಲೇ ವಿಪರೀತ ಬುದ್ಧಿ ವಸ್ತುತಃ ರಾಮಾಯಣದ ಕಥೆಯೊಂದಿಗೆ ಸಂಪರ್ಕ ಹೊಂದಿರುವಂಥದ್ದು. ಇದೇ ಮಾತು ಮುಂದೆ ರಾವಣನ ವಿಷಯದಲ್ಲೂ ಬರುತ್ತೆ. ಅವನು ಬೇರೆ ಯಾರು ಹೇಳಿದ್ದು ಕೇಳೋನಲ್ವಲ್ಲ, ಅವನಿಗೂ ಇದೇ ಆಗಿದ್ದು. ಅವನ ಸೆರೆವಾಸದಲ್ಲಿ ಸೀತೆ ಸಾವಿರಾರು ಹೆಣ್ಮಕ್ಳ ನಡುವೆ ಅವಳೊಬ್ಬಳು. ಸೀತೆಯನ್ನು ಮಾತ್ರ ಅಲ್ಲ ಆತ ಅಪಹರಿಸಿದ್ದು, 10 ಹಲವಾರಿದ್ರು. ಸೀತೆ ಬೇಡ ಅಂತ ಹೇಳಿದ್ರು ಬುದ್ಧಿಯನ್ನು, ಬೇರೆಯವ್ರನ್ನೆಲ್ಲ ನೀವು ಮಾಡ್ದಂಗಲ್ಲ, ಇದು ಅಗ್ನಿ ತುಂಡು ಇದು ಅಂತ. ಕೇಳಲಿಲ್ಲ. ಕಿಮರ್ಥಂ? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ರಾಮಾಯಣದ ಕಥೆಯೆಲ್ಲ ಆಗಿ ವಸ್ತುತಃ ವಾದ ಪರಂಪರೆಯ ಕುರಿತಾಗಿ ಇದೆ. ಮತ್ತು ಸೀತೆ ರಾವಣನಿಗೆ ಹೇಳ್ತಾಳೆ, ಹಿಂಗೆಲ್ಲ ಮಾಡಬಾರ್ದು ನೀನು ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ವಾಲ್ಮೀಕಿ ರಾಮಾಯಣದಲ್ಲಿ. ತಕ್ಷಣ ಬಂದು ಎತ್ಕೊಂಡೇನು ಹೋಗಿದ್ದಲ್ಲ ನಾನು. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಬಂದು ಹೇಳ್ತಾನೆ, ನೋಡು ನಾನು ಇಂಥವನು, ನನ್ನ ಸಾಧನೆಗಳು ಎಂತಿಂಥದ್ದಿದೆ, ನಾನು ಒಂದು ದೇಶದ ರಾಜ, ಅದು ಇದೆಲ್ಲ ಹೇಳ್ತಾನೆ, ನೀನು ಬಂದುಬಿಡು ನನ್ನ ಜೊತೆಗೆ ಅಂತ. ಸೀತಾ ಅವಳು ಹೇಳ್ತಾಳೆ, ನಿನಗೆ ನೋಡು ಪರಸ್ತ್ರೀಯನ್ನೆಲ್ಲ ಹೀಗೆಲ್ಲ ಮಾಡೋದು ಒಳ್ಳೇದಲ್ಲ, ಇಂಥವನ್ನೆಲ್ಲ ಹೇಳ್ತಾಳೆ. ಈ ವಾದ ಪರಂಪರೆಯ ಕುರಿತಾಗಿ ಮಾತನಾಡಬೇಕಿತ್ತು, ನಾವು ಸಮಯದ ಜೊತೆಗೆ ಇದ್ದೇವೆ. ರಾಮಾಯಣದ ಯುದ್ಧ ಮುಗಿದಿದೆ, ರಾವಣ ವಧೆ ಆಗಿದೆ, ಲಂಕೆಯಲ್ಲಿ ಈತನನ್ನು ಕೂರಿಸಿಯಾಗಿದೆ, ವಿಭೀಷಣನನ್ನು ಕೂರಿಸಿಯಾಗಿದೆ. ಈಗ ರಾಮ ಮರಳಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ. ರಾಮನ ಜೊತೆಗೆ ಅಯೋಧ್ಯಾ ಅನ್ನುವ ಆ ಪದವಿ, ಯಾವ ನಗರಿಯನ್ನು ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲವೋ ಸಾಯೋಧ್ಯ ಅಂತಹ ನಗರದ ಶೋಭೆ ರಾಮನ ಜೊತೆಗೆ ಹೊರಟೋಗಿತ್ತು. ಅಲ್ಲಿ ಪ್ರಜೆಗಳು ಹೇಳ್ತಾರೆ, ನೀನಿಲ್ಲದ ಅಯೋಧ್ಯೆ ನಮಗೆ ಅಯೋಧ್ಯೆನೇ ಅಲ್ಲ, ನೀನು ಎಲ್ಲಿರ್ತೀಯೋ ಅಲ್ಲೇ ಅಯೋಧ್ಯೆ, ನಾವು ನಿಮ್ಮ ಜೊತೆ ಕಾಡಿಗೆ ಬರ್ತೀವಿ ಅಂತ. ಅಂತಹ ಪ್ರಜೆಗಳಿಗೆ ಇವತ್ತು ರಾಮ ಮರಳಿ ರಾಜ್ಯಕ್ಕೆ ಬರುವ ಹೊತ್ತು ಹೆಂಗೆ ಸಂಭ್ರಮಿಸ್ತಾರೆ? ನಾವಿವತ್ತು ಹೇಗೆ ಸಂಭ್ರಮಿಸ್ತೀವಿ? ಯಾರಾದರೂ ಒಂದು ಬರುವಿಕೆಯನ್ನು ನಾವು ಹೇಗೆ ಸಂಭ್ರಮಿಸ್ತೀವಿ? ದೇವಸ್ಥಾನದಲ್ಲಿ ಇರುವ ಪ್ರತಿಷ್ಠಾಪಿತವಾದಂತಹ ಮೂರ್ತಿ ವರ್ಷದಲ್ಲಿ ಒಮ್ಮೆ ತನ್ನ ಗ್ರಾಮವನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಹೊರಡ್ತಾಳೆ. ಸಾಮಾನ್ಯವಾಗಿ ಶಕ್ತಿ ದೇವತೆಗಳಿಗೆ ಇದೇ ಪರಂಪರೆ ಅಲ್ವಾ? ನೀವು ಕೇಳಿರ್ತೀರಿ, ಶೃಂಗೇರಿ ರಥೋತ್ಸವ, ಕೊಲ್ಲೂರು ರಥೋತ್ಸವ, ಈ ಅಮ್ಮಂದಿರಿದ್ದಾರಲ್ಲ ಸ್ತ್ರೀ ದೇವತೆಗಳು, ಅವರಿಗೆ ವರ್ಷಕ್ಕೊಂದ್ಸಲ ಹೊರಗಡೆ ಹೋಗಿ ಜನಗಳನ್ನೆಲ್ಲ ನೋಡ್ಕೊಂಡು ಬರೋದು. ಅಂದರೆ ನಮ್ಮನ್ನು ನೋಡಲಿಕ್ಕೆ ನೀವು ಬರುವುದು, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದಾ ಅಂತ ಬರ್ತಾರೆ. ಹೋಗುವಾಗ ನಗರ ಹೇಗೆ ಶೃಂಗಾರಗೊಂಡಿರುತ್ತೆ? ನೆಲಕ್ಕೆ ನೀರನ್ನು ಹಾಕಿ ಚಿಮುಕಿಸಿ ಶುದ್ಧಗೊಳಿಸಿರ್ತಾರೆ, ರಂಗೋಲಿಯನ್ನು ಹಾಕಿರ್ತಾರೆ, ತೋರಣವನ್ನು ಕಟ್ಟಿರ್ತಾರೆ, ಜೊತೆಗೆ ಪತಾಕೆಗಳನ್ನು ಕಟ್ಟಿರ್ತಾರೆ, ಧ್ವಜವನ್ನು ಕಟ್ಟಿರ್ತಾರೆ. ಇದೇ ಚಿತ್ರಣ ರಾಮ ಮರಳಿ ಅಯೋಧ್ಯೆಗೆ ಬರುವಾಗ ಅಯೋಧ್ಯೆ ಅದನ್ನು ಹೇಗೆ ಸಂಭ್ರಮಿಸಿತು ಅನ್ನೋದನ್ನು ಕಟ್ಟಿಕೊಡುವಾಗ ವಾಲ್ಮೀಕಿ ರಾಮಾಯಣ ತಂದುಕೊಡುತ್ತೆ. ಅಂದರೆ ನಾವು ಇವತ್ತಿಗೆ ರಾಮಾಯಣ ನಡೆದು ಮುಗಿದು ಹೋಗಿ ಎಷ್ಟೋ ಸಾವಿರ ವರ್ಷಗಳ ಕಳೆದರೂ ಕೂಡ
ಸಂಭ್ರಮವನ್ನು ಪಡುವ ರೀತಿ ಇದೆಯಲ್ಲ, ಅದು ಬದಲಾಗಿಲ್ಲ, ಅದು ಬದಲಾಗಿಲ್ಲ. ಹೀಗೆ ರಾಮನ ಬರವಿನ ಜೊತೆಗೆ ರಾಮನ ಕುರಿತಾದ 4 ಮಾತುಗಳನ್ನು ರಾಮನ ಪದತಲಕ್ಕೆ ಅರ್ಪಿಸ್ತಾ ಈ ಉಪನ್ಯಾಸವನ್ನು ಶ್ರದ್ಧಾಕುಸುಮವಾಗಿ ರಾಮ ಪದತಲಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರದ್ಧೆಯಿಂದ ಕೇಳಿದ ಎಲ್ಲ ತಾಯಂದಿರಿಗೆ, ಸಭ್ಯರಿಗೆ, ಯುವ ಶ್ರೋತೃಗಳಿಗೆ, ಆಯೋಜಕರಿಗೆ ನಾನು ಸನತಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್.